ಎಲ್ಲ PMC ವೀಕ್ಷಕರಿಗೆ, ಧ್ಯಾನಿಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಸೋಲ್ ಟಾಕ್ ಶೋ. ಫ್ರೆಂಡ್ಸ್, ಇವತ್ತು ನಮ್ಮ PMC ಕನ್ನಡ ಸ್ಟುಡಿಯೋಲಿ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪಿರಮಿಡ್ ಮಾಸ್ಟರ್ಸ್ ಫ್ರಮ್ ಕರ್ನಾಟಕ, ಶ್ರೀಮತಿ ಮನೋರಮಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ಅಂದರೆ ಪತ್ರಿ ಸರ್ ಮೂಮೆಂಟ್ ಸ್ಟಾರ್ಟ್ ಮಾಡಿದಾಗ 90s ಸ್ಟಾರ್ಟ್ ಮಾಡಿದಾಗ ಇನ್ ಬಿಟ್ವೀನ್ 95 to 2000 ಆ ಒಂದು ಪೀರಿಯಡಲ್ಲಿ ಮೇಡಮ್ ಅವರು ಈ ಒಂದು ಸಂಸ್ಥೆಗೆ ಬಂದಿದ್ದಾರೆ. ಎಷ್ಟೋ ಒಂದು ಸಾವಿರಾರು ಕ್ಲಾಸಸನ್ನು ಮಾಡಿ ಧ್ಯಾನ ಪ್ರಚಾರವನ್ನು, ಪಿರಮಿಡ್ ಶಕ್ತಿ, ಸಸ್ಯಾಹಾರದ ಬಗ್ಗೆ, ಹಲವಾರು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸ್ತಾ ಎಷ್ಟೋ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಬಹಳಷ್ಟು ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ಗೆ ಮೇಡಮ್ ಅವ್ರ ಪರಿಚಯ ಇದೆ. ಸೊ ಇವಾಗಿನ ಹೊಸಬರಿಗೆ ಮೇಡಮ್ ಅವ್ರ ಪರಿಚಯ ಮಾಡಿಸ್ಬೇಕು ಅಂತ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅವರ ಸಾಧನೆ, ಪತ್ರಿಜಿಯವರಿಂದ ಅವರು ಪಡೆದಿರುವಂತಹ ಜ್ಞಾನ, ಧ್ಯಾನ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಯಾಕೆ ಎಲ್ಲರಿಗೂ ಧ್ಯಾನ ಬೇಕು ಅನ್ನೋದು ಅವರ ಒಂದು ಸ್ವ ಅನುಭವದಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸೊ ನಾನು 2002 ಆ ಪೀರಿಯಡಲ್ಲಿ ಮೇಡಮ್ ಮೆಡಿಟೇಷನ್ ನನಗೆ ಪರಿಚಯ ಆಗಿದ್ದು. ಸೊ ಯು ಆರ್ ಒನ್ ಆಫ್ ದ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ. ನಾನು ಬಳ್ಳಾರಿಯಲ್ಲಿದ್ದೆ ಅವಾಗ. ಸೊ ಸ್ಟಾರ್ಟಿಂಗ್ ನಮಗೆ ಶಿವಮೊಗ್ಗ ಅಂದರೆ ಮನೋರಮಾ ಮೇಡಮ್ ನೆನಪಾಗ್ತಿದ್ದಾರೆ ನಮಗೆ. ಶಿವಮೊಗ್ಗ ಅಂದರೆ ಮನೋರಮಾ ಮೇಡಮ್ ಅಷ್ಟೇ. ಸೊ ಆ ಥರ ಒಂದು ಧ್ಯಾನ ಪ್ರಚಾರವನ್ನು ನೀವು ಆ ಟೈಮಲ್ಲಿ ಮಾಡಿದ್ದೀರಿ. ಎಷ್ಟೋ ಒಂದು ಸೇವೆಯನ್ನು ಮಾಡಿ, ಪತ್ರಿ ಸರ್ ಜೊತೆಗೆ ಎಷ್ಟೋ ಒಂದು ನೀವು ತಿರುಗಾಡಿ ಕ್ಲಾಸಸ್ ಎಲ್ಲ ಮಾಡಿದ್ದೀರಾ. ಸೊ ಈ ಒಂದು ಎಲ್ಲ ಜರ್ನಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ಮೇಡಮ್, ನೀವು ನಿಮ್ಮ ಕುಟುಂಬದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಿ ಮನೋರಮಾ ಅಂತ. ಬೇಸಿಕಲಿ ನಾನು ಮೈಸೂರಿನವಳು. ಕೆನರಾ ಬ್ಯಾಂಕಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮನೆಯವರು KMF ಕೆಲಸ ಮಾಡ್ತಾಯಿದ್ರು. ನನಗೆ ನಮ್ಮ ತಂದೆ ಟೋಟಲಿ ಬ್ಲೈಂಡ್ ಆಗಿದ್ದರು. ನಮ್ಮ ತಾಯಿ ವಿದ್ಯಾವಂತೆ ಅಲ್ಲ, ಆದರೆ ಬಹಳನೇ ಕಾಮನ್ ಸೆನ್ಸ್ ಇದ್ದಂಥವ್ರು. ಹಾಗಾಗಿ ನಮಗೆ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಅತ್ತೆ ಕೂಡ ನಮ್ಮ ಜೊತೆನೇ ಇದ್ದರು, ಯಾಕೆಂದರೆ ಮಕ್ಕಳನ್ನ ನೋಡ್ಕೋಬೇಕು ಅಂತ. ಹಾಗಾಗಿ ಅವರು ತುಂಬ ಆಧ್ಯಾತ್ಮಿಗಳು. ನಮ್ಮ ಅತ್ತೆ, ನನ್ನ ಗಂಡ, ನಮ್ಮ ಅಪ್ಪ ಅಮ್ಮ ಎಲ್ಲರೂ. ನಮ್ಮ ಅಕ್ಕನ ಮಗಳು ನಮ್ಮ ಮನೇಲೇ ಓದ್ತಾ ಇದ್ಲು, ಎಜುಕೇಷನ್ಗೋಸ್ಕರ ಇಲ್ಲೇ ಇರಲಿ ಎಂದಿದ್ದೆ. ನನ್ನ ತಂಗಿ ಮಗ ಇದ್ದ. ಹಾಗಾಗಿ ಒಟ್ಟು ಒಂದು 9 ಜನ ನಾವು ಮನೆಯಲ್ಲಿದ್ವಿ. ಜಾಯಿಂಟ್ ಫ್ಯಾಮಿಲಿ ಥರನೇ ಇದ್ವಿ ನಾವು. ಹಾಗಾಗಿ ನಮಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಮಕ್ಕಳು ನೋಡ್ಕೊಳ್ಳೋರು ಒಬ್ಬರು ಬೇಕಲ್ವಾ. ಹಾಗಾಗಿ ಅವರೆಲ್ಲರ ಸಪೋರ್ಟಿಂದ ನಾನು ಮಾಡ್ತಾಯಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಆದರೆ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇದ್ದಿದ್ದರಿಂದ ಅದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಆ ಥರ ಸಮಸ್ಯೆಯಲ್ಲಿದ್ದೆ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅನ್ನೋ ರೀತಿಲಿ ಮಾಡ್ತಾಯಿದ್ದೆ. ಬಟ್ ನಮ್ಮ ಫ್ಯಾಮಿಲಿದು ಕೋಆಪ್ರೇಷನ್ ಇತ್ತು. ಓಕೆ. ಸೊ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ಅಂದರೆ ನೀವು ಚಿಕ್ಕವರಿದ್ದಾಗಿಂದನೇ ಮೇಡಮ್, ಒಂದು ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್ ಅನ್ನೋದು ಇತ್ತಾ ಮೇಡಮ್? ಇತ್ತು, ಖಂಡಿತ ಇತ್ತು. ಪ್ರತಿ ಶನಿವಾರ ಪೂಜೆಗಳು ಮಾಡೋದಿತ್ತು. ನಮ್ಮ ತಂದೆ ಕಣ್ ಕಾಣದೇ ಇದ್ದರೂ ಕೂಡ ಪ್ರತಿದಿನಾನು ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಒಂದು ಮಂಟಪ ಇತ್ತು, ದೇವರದು ಮಂಟಪ ಇತ್ತು. ಪೂಜೆಗಳು ಮಾಡೋರು, ಅಭಿಷೇಕ ಮಾಡೋರು, ಜಪ ಮಾಡೋರು. ನಮ್ಮ ಅತ್ತೆ ಕೂಡ ತುಂಬಾ ಆಧ್ಯಾತ್ಮಿಕವಾದಂಥ ವ್ಯಕ್ತಿ. ತುಂಬ ಹಾಡುಗಳು ಬರೋದು, ಕೀರ್ತನೆಗಳು ಬರೋದು. ಹಾಗಾಗಿ ಒಂಥರ ಆಧ್ಯಾತ್ಮದ ಬ್ಯಾಕ್ಗ್ರೌಂಡ್ ಇತ್ತು. ಅದಲ್ಲದೆ ಮದರ್ ಟಂಗ್ ತೆಲುಗು ಆದ್ದರಿಂದ ನಮ್ಮ ಅತ್ತೆಯವರೆಲ್ಲ ತೆಲುಗು ಕೀರ್ತನೆಗಳನ್ನು, ತ್ಯಾಗರಾಜರದು, ಅಣ್ಣಮಾಚಾರ್ಯರದು, ಅದೆಲ್ಲ ಕೀರ್ತನೆಗಳೆಲ್ಲ ಹೇಳೋರು. ನಮಗೂ ಕೆಲವೆಲ್ಲ ಹೇಳ್ಕೊಟ್ಟಿದ್ರು. ಆ ಥರ. ಹಾಗಾಗಿ ಆಧ್ಯಾತ್ಮದ ವಾತಾವರಣನೇ ಇತ್ತು ನಮ್ಮ ಮನೆಯಲ್ಲಿ. ಖಂಡಿತ ಇತ್ತು. ಆಮೇಲೆ ಮೇಡಮ್, ಅಂದರೆ ನಿಮ್ಮದು ಎಜುಕೇಷನ್ ಎಲ್ಲ ಏನಾಗಿದೆ ಮೇಡಮ್? ಎಜುಕೇಷನ್ ಬ್ಯಾಕ್ಗ್ರೌಂಡ್? ನಾನು BCom ಎಡ್ ಅಂತ ಹೇಳಿ ಮೈಸೂರಿನಲ್ಲಿ ರೀಜನಲ್ ಕಾಲೇಜಲ್ಲಿ ನಾನು ಓದಿದ್ದು. ಅಲ್ಲಿ ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ ಅಂತ NCERTನವರು ಮೈಸೂರಿನಲ್ಲಿ ಶುರು ಮಾಡಿದ್ರು. ಫಸ್ಟ್ ಬ್ಯಾಚು ನಾನು 1964 to 68 8th, 9th, 10th, 11th. ಆವಾಗ PUC 2 ಅಂತಿರಲಿಲ್ಲ. 11th ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಕಾಲೇಜಿಗೆ ಓದ್ಸೋಕ್ಕೆ ನಮ್ಮದು ತುಂಬ ಬಡತನ. ಹಾಗಾಗಿ ಕಾಲೇಜಿಗೆ ಸೇರ್ಸೋಕ್ಕೆ ಆಗಲ್ಲ ಅನ್ನೋ ಥರ ಕೂತಿದ್ರು. ಆ ಟೈಮ್ನಲ್ಲಿ ಒಂದು ರೀಜನಲ್ ಕಾಲೇಜ್ ಅಂತ ಆಗಿದೆ. ಅಲ್ಲಿ ರೆಸಿಡೆನ್ಷಿಯಲ್ ಕಾಲೇಜ್ ಅದು. ಆದರೆ ಅಲ್ಲೇ ಇರಬೇಕು ನಾವು. ಸ್ಟೈಪಂಡ್ ಕೊಡ್ತಾರೆ, ತಿಂಗಳಿಗೆ 75 ರೂಪಾಯಿ ಸ್ಟೈಪಂಡ್ ಕೊಡ್ತಾರೆ ಅಂತ.
ಸರಿ ನಮ್ಮ ತಂದೆ ಹೇಳಿದ್ರು, ನೀನು ಬಿ ಕಾಮಿಗೆ ಸೇರ್ಕೋ, ಯಾವ್ದಾರೋ ಒಂದು ಅಂಗಡಿನಲ್ಲಿ ಲೆಕ್ಕನಾರು ಬರೀಬಹುದು, ಈ ಥರ ತೊಂದರೆ ಪಡೋದು ಬೇಡ, ಸೈನ್ಸು ಅಂತೆಲ್ಲ ತೊಗೊಂಡ್ರೆ ಅದು ಒಂದು ಗ್ರ್ಯಾಜುಯೇಷನಿಗೆ ಮುಗಿಯಲ್ಲ, ಅವ್ರಿಗೆ ಚೆನ್ನಾಗಿ ಒಂದು ಜ್ಞಾನ ಇತ್ತು ಅವ್ರಿಗೆ ಅಂದ್ಬಿಟ್ಟು ಬಿ ಕಾಮಿಗೆ ಸೇರಿಸಿದ್ರು. ನಾನು PUC ಸೈನ್ಸು ಅಂದರೆ 11th ಸೈನ್ಸು, ಆಮೇಲೆ ಕಾಮರ್ಸಿಗೆ ಸೇರಿಸಿದ್ರು. ಅಲ್ಲಿ ಹಾಸ್ಟ್ಲಿಗೆ ಜಾಯಿನ್ ಆಗಿ ಅಲ್ಲಿ ಊಟ ಕೊಡ್ತಾರೆ, ಒಂದು 52 ರೂಪಾಯಿ 53 ರೂಪಾಯಿ ಮೆಸ್ ಬಿಲ್ ಬರೋದು, ಮಿಕ್ಕಿದ್ದು ನಮಗೇನು ಅವ್ರು ಚೇಂಜ್ ಕೊಡ್ತಾಯಿದ್ರು ಎವ್ರಿ ಮಂತು, ಅದು ನಮ್ಮ ಪುಸ್ತಕಕ್ಕೆ, ಪೆನ್ನಿಗೆ, ಫೈಲ್ಗೆ ಎಲ್ಲಕ್ಕೂ ಆಗ್ತಾಯಿತ್ತು. ಹಾಗೆ ಅದರಲ್ಲೇ BCom ಎಡ್ ಅಂತ ಪಾಸ್ ಮಾಡಿದ್ವಿ ನಾವು. ಅದು ಎಜುಕೇಷನ್ ಜೊತೆಗೆ ಯಾತಕ್ಕಿತ್ತು ಅಂದರೆ ಕಾಮರ್ಸ್, ಹೈಸ್ಕೂಲಲ್ಲಿ ಕಾಮರ್ಸ್ ಇತ್ತು ಮುಂಚೆ, ಈಗಿಲ್ಲ. ಹಾಗಾಗಿ ಕಾಮರ್ಸ್ ಟೀಚರ್ಸನ್ನು ಮಾಡೋಕ್ಕೆ ಅಂತ ಮಾಡಿದಂತಹ ಕೋರ್ಸು. ನಾನು ನಮ್ಮ ಅಕ್ಕ ಇಬ್ಬರೂ ರೀಜ್ನಲ್ ಕಾಲೇಜಲ್ಲಿ BCom ಎಡ್ ಅಂತಲೇ ನಾವು ಮಾಡಿದ್ದು, ಅಂದರೆ BCom B.Ed ಇಂಟಿಗ್ರೇಟೆಡ್ ಕೋರ್ಸ್ ಅದು. ಕೆನರಾ ಬ್ಯಾಂಕಲ್ಲಿ ಅಪಾಯಿಂಟ್ಮೆಂಟ್ ಆದಮೇಲೆ ನನ್ನ ಮಗಳು ಅಷ್ಟೊತ್ತಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅನ್ನೋದು, ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದು ಜಾಸ್ತಿ ಆಯಿತು. ಹಾಗಾಗಿ ನಾನು ಮಕ್ಕಳಿಗೆ ಏನಾರು ಹೆಲ್ಪ್ ಮಾಡಬೇಕು ಅಂದರೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಸ್ವಲ್ಪ ಮನಸ್ಸಲ್ಲಿ ಕೆಲಸ ನಡೀತಾ ಇತ್ತು. ನಿಮ್ಮ ಕೆನರಾ ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಮೇಡಮ್? ಬ್ಯಾಂಗ್ಳೂರು ಹೆಡ್ ಆಫೀಸಲ್ಲಿ, JC ರೋಡಲ್ಲಿರೋ ಹೆಡ್ ಆಫೀಸಲ್ಲೇ ಸಿಕ್ತು. ಸೊ ಅಲ್ಲಿ ಒಳ್ಳೆ ಕೆಲಸನೂ ಮಾಡಿದೆ, ಒಳ್ಳೆ ಎಕ್ಸಿಕ್ಯೂಟಿವ್ಸು ಪರಿಚಯ ಆದರು. ಯಾಕೆಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರ್ತಿತ್ತು, ಆಫೀಸ್ ನೋಟ್ ಇಡೋದು, ಅದನ್ನ ಅಪ್ರೂವಲ್ ತೊಗೊಳ್ಳೋದು ಅದೆಲ್ಲ ಇದ್ದಿದ್ದರಿಂದ ಒಳ್ಳೆ ಕೆಲಸನೂ ಮಾಡಿದೆ. ವಾಸ್ ರೆಕಗ್ನೈಸ್ಡ್ ಆಸ್ ಎ ಗುಡ್ ವರ್ಕರ್ ಅಂತ ಕೂಡ. ಹಾಗಾಗಿ ಅದಾದ ಮೇಲೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸ್ ಎಲ್ಲ ಇರುತ್ತೆ. CA IAB ಅಂತ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್ದು ಕ್ಲಾಸಸ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಮಾಡ್ತಾರೆ. ಅದನ್ನು ತೊಗೊಳ್ಳೋಕ್ಕೆ ನನಗೆ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು 1972ನಲ್ಲಿ, ನನಗೆ ಮದುವೆ ಆಗಿದ್ದು 74ರಲ್ಲಿ, ನನಗೆ ಮಕ್ಕಳಾಗಿದ್ದು ಒಬ್ಬಳು 76, ಇನ್ನೊಬ್ಬಳು 80. ನನಗೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು 80 ಆದಮೇಲೆ. ಅಲ್ಲಿವರೆಗೂ ನಾನು ಕೆಲಸದ ಕಡೆನೇ ತುಂಬ ಗಮನ ಕೊಟ್ಟು, ಫ್ಯಾಮಿಲಿ ಕಡೆ ಗಮನ ಕೊಟ್ಟು ಮಾಡ್ತಾಯಿದ್ದೆ. ಸೊ ಅಂದರೆ ಪ್ರಾಬ್ಲಮ್ಸ್ ಅಂದರೆ ಲೈಕ್ ಯಾವ ಥರ ಪ್ರಾಬ್ಲಮ್ಸ್ ನಿಮಗೆ ಸ್ಟಾರ್ಟ್ ಆಯಿತು ಮೇಡಮ್? 80 ಮಕ್ಕಳಾದಮೇಲೆ ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ಳೋದು. ಚಿಕ್ಕವಳು 80ಲಿ ಹುಟ್ಟಿದ ಮೇಲೆ ಅವಳಿಗೆ ತುಂಬ ವೀಸಿಂಗ್ ಥರ ಆಗೋದು, ಹುಷಾರಿರ್ತಿರ್ಲಿಲ್ಲ, ಬ್ರೀದಿಂಗ್ ಪ್ರಾಬ್ಲಮ್ ಬರೋದು, ಗಂಟ್ಲಲ್ಲಿ ಕಫ ಕಟ್ಟೋದು, ಈ ಥರ ಒಂದೊಂದೇ ಡೆವಲಪ್ ಆಗ್ತಾ ಹೋಗೋಯ್ತು. ಅಲ್ಲಿವರೆಗೂ ನಾನು ಟೋಟಲಿ ಕೆರಿಯರ್ ಓರಿಯೆಂಟೆಡ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಇನ್ಸ್ಟಿಟ್ಯೂಟ್ ಎಕ್ಸಾಮ್ಸನ್ನು ನಮ್ಮ ಬ್ಯಾಂಕಿಗೆ ಸೇರಿ 17 ವರ್ಷ ಆದಮೇಲೆ ನಾನು CAIB ಇನ್ಸ್ಟಿಟ್ಯೂಟ್ಗೆ ಮೆಂಬರ್ ಆಗಿ ಎಕ್ಸಾಮ್ ಬರೆದೆ. ಪಾರ್ಟ್ 1ನಲ್ಲಿ 6 ಪೇಪರ್ ಇರುತ್ತೆ, ಪಾರ್ಟ್ 2ನಲ್ಲಿ 5 ಪೇಪರ್ ಇರುತ್ತೆ. 6 ಪೇಪರು ನಾನು ಒಟ್ಟಿಗೆ ಕಟ್ಟಿದ ತಕ್ಷಣ ನನ್ನ ಕೊಲೀಗ್ಸೆಲ್ಲ ಹೇಳಿದ್ರು, ಏನು ಮೇಡಮ್ ನೀವೇನು ಅಂದ್ಕೊಂಡಿದ್ದೀರಾ, 6 ಪೇಪರ್ ಒಟ್ಟು ನಾವೆಲ್ಲ 8 ಅಟೆಂಪ್ಟ್ ಕೊಡ್ತಾರೆ, ನಂದಾಗಲೇ 7 ಆಯಿತು, ಇನ್ನೂ 3 ಆಗಿರೋದು, 6 ಪೇಪರ್ ಒಟ್ಟಿಗೆ ಕಟ್ತಾ ಇದ್ದೀರಲ್ಲ ಅಂತ. ನಾನು ಹೇಳಿದೆ, ಯಾಕೆ ನಾನು ಓದಿರೋದು BCom ಏನೇನೆ, ಇದೆಲ್ಲ ಕಾಮರ್ಸ್ ಸಬ್ಜೆಕ್ಟ್ಸೇನೇನೆ, ಯಾಕೆ ಮಾಡೋಕ್ಕಾಗಲ್ವಾ ಅಂದರೆ ಮಾಡಿ ನೋಡೋಣ, ನಾವು ನೋಡ್ತೀವಿ ಅಂತ ಸ್ವಲ್ಪ ಸರ್ಕಾಸ್ಟಿಕ್ಕಾಗಿ ಹೇಳಿದ್ರು. ನನಗೊಂಚೂರು ಚಾಲೆಂಜ್ ಥರನೂ ಆಯಿತು. 6 ಪೇಪರ್ನ ಒಂದೇ ಅಟೆಂಪ್ಟಲ್ಲಿ ಐ ಕ್ಲಿಯರ್ಡ್. 6 ಪೇಪರ್ಸು ಕೆನರಾ ಬ್ಯಾಂಕಲ್ಲಿ ಆ ವರ್ಷದಲ್ಲಿ ಯಾರ್ಯಾರು ಕಟ್ಟಿರ್ತಾರೋ ಅವರಲ್ಲಿ ನಾನು ಟಾಪರ್ ಆದೆ. ಆಗ ನನಗೆ ಸ್ಟಾಫ್ ಸೆಕ್ಷನ್ನಿಂದನೇ ಹೇಳಿದ್ರು, ನೀವು ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರ ಬ್ಯಾಂಕಿಂಗಲ್ಲಿ, ಕಮರ್ಷಿಯಲ್ ಇದರಲ್ಲೆಲ್ಲ, ಸೊ ನಿಮ್ಮದು ಇನ್ಸ್ಟಿಟ್ಯೂಟಿಗೆ ಒಂದು ಬರೆದು ಹಾಕಿ ಅಂತ ಹೇಳಿದ್ರು. ಸೊ ಇನ್ಸ್ಟಿಟ್ಯೂಟಿಗೆ ಒಂದು ಲೆಟ್ರ್ ಬರೆದು ಹಾಕಿದ್ರೆ ಟಾಪರ್ಗೆ ಅಮ್ಮಣ್ಣಿ ಅವಾರ್ಡ್ ಹೋಗಿದೆ, ನಿಮ್ಮದು 2nd ಟಾಪರ್ ಆಗ್ತೀರಾ, ಅದರಿಂದ ನಿಮ್ಗೆ ಯಾವುದೋ ಅವಾರ್ಡ್ ಬರಲ್ಲ, ಬಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಲೆಟ್ರ್ ಬಂತು. ಸೊ ಆಲ್ ಇಂಡಿಯಾ 2nd ಹೈಯೆಸ್ಟು ಆಗಿದ್ದೆ. ಸೊ ಪಾರ್ಟ್ 1 ಕಂಪ್ಲೀಟ್ ಮಾಡಿದೆ, ಎಕ್ಸಾಮಿನೇಷನ್ ಫೀನೂ ಬಂತು, ಬ್ಯಾಂಕಿಂದ AGPI ಅವಾರ್ಡ್ ಕೊಟ್ಟರು. ಪಾರ್ಟ್ 2ಗೆ ತಿರುಗಿ ಎಕ್ಸಾಮ್ಸ್ ಬರೆದೆ, ಅದನ್ನು 2 ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದೆ, ಅದರದ್ದು ಎಕ್ಸಾಮಿನೇಷನ್ ಫೀ ಬಂತು ನನಗೆ. ಹಾಗಾಗಿ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಸಿಲ್ವಾ 2000 ಅನ್ನೋ ಒಂದು ಸಂಸ್ಥೆಯಿಂದ, ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ನಾನು ಮೈಂಡ್ ಪವರ್ನಲ್ಲಿ, ಎಸೆನ್ಷಿಯಲ್ ಮೈಂಡ್ ಪವರ್ನಲ್ಲಿ ಗ್ರ್ಯಾಜುಯೇಷನ್ನು ಮಾಡಿದ್ದೀನಿ. ಅಂದರೆ ಏನು ಮೇಡಮ್ ಇದು ಮೈಂಡ್ ಪವರ್? ಇದು ಸಿಲ್ವಾ ಅನ್ನೋ ವರ್ಡು ನಾನು ಕೇಳಿದ್ದೇನೆ. ಎಕ್ಸಾಕ್ಟ್ಲಿ ಏನು ಮೇಡಮ್ ಅದು? ಅಂದರೆ ಮೈಂಡ್ ಪವರ್ ಅದ್ರ ಬಗ್ಗೆ. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ನಮ್ಮಲ್ಲಿ ಒಳಮನಸ್ಸು ಹೊರ ಮನಸ್ಸು ಅಂತ ಏನಂತೀವೋ ಆ ಥರ ಒಂದು ಒಳಮನಸ್ಸಿನ ಬಗ್ಗೆ. ಆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಸುಪ್ತ ಮನಸ್ಸು ಅಥವಾ ಅಂತಃಪ್ರಜ್ಞೆ ಅಂತಾರೆ, ಸುಪ್ತ ಪ್ರಜ್ಞೆ ಅಂತಾರೆ. ಅದು ಎಚ್ಚರ ಮನಸ್ಸಿಗಿಂತ 9 ಪಟ್ಟು ಶಕ್ತಿಶಾಲಿ. ನಾವು ಅದನ್ನು ಯೂಸೇ ಮಾಡಲ್ಲ. ಅದು ಹೇಗಿರುತ್ತೆ ಅಂದರೆ, ಕಾನ್ಷಿಯಸ್ ಮೈಂಡಿನ ನಾವು 5% ಯೂಸ್ ಮಾಡೇ ಇಷ್ಟೊಂದು ಇದನ್ನು ಸಾಧನೆಗಳನ್ನು ಮಾಡ್ತೀವಿ. ಸಬ್ ಕಾನ್ಷಿಯಸ್ ಮೈಂಡನ್ನು ನಾವು ಬಳಸಿದ್ದೇ ಆದರೆ ಆಗ ನಮ್ಮ ಒಂದು ಅಚೀವ್ಮೆಂಟ್ಸು, ನಾವೇನು ಮಾಡ್ಕೋತೀವೋ, ಮಾಡಬೇಕು ಅಂತ ಅನ್ಕೋತೀವೋ ಅದನ್ನು ಮಾಡೋಕ್ಕೆಲ್ಲ ಸುಲಭ ಆಗುತ್ತೆ. ಹಾಗಾಗಿ ಈ ಸಿಲ್ವಾ ಅನ್ನೋದು, ಜೋಸ್ ಸಿಲ್ವಾ ಅನ್ನೋನು
ತನ್ನ ಮಕ್ಕಳ ಮೇಲೇ ಈ ಒಂದು ಸುಪ್ತ ಮನಸ್ಸನ್ನು ಹೇಗೆ ಬಳಸ್ಬೋದು ಅಂತ ಅವನು ಅವ್ರ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಯಾವ ಬ್ರೈನ್ ಅಂದ್ರೇನು, ಬ್ರೈನ್ ವೇವ್ಸ್ ಅಂದ್ರೇನು, ಯಾವ ಸ್ಥಿತಿಯಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಅವ್ರ ಮಕ್ಕಳ ಮೇಲೆ ಪ್ರಯೋಗ ಮಾಡಿದನು. ಅವರ ಮಗಳು ಲಾರಾ ಸಿಲ್ವಾ ಅಂತ, ಶಿ ಈಸ್ ರನ್ನಿಂಗ್ ದಿ ಇನ್ಸ್ಟಿಟ್ಯೂಷನ್ ಸಿಲ್ವಾ 2000 ಅಂತ. ಆ ಸಂಸ್ಥೆಯಲ್ಲಿ ನಾನು ನಮ್ಮ ಹಸ್ಬೆಂಡು ಇಬ್ಬರೂ ಇದು ಎಸೆನ್ಷಿಯಲ್ ಮೈಂಡ್ ಪವರ್ನಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ವಿ ನಾವು. ಅಂದರೆ ಅದಕ್ಕೆ ನೀವು ಹೆಂಗೆ ಅಟ್ರಾಕ್ಟ್ ಆದ್ರಿ ಮೇಡಮ್? ಆ ಒಂದು ಮೆಥಡ್ಗೆ ನಿಮಗೆ ಈ ಮೈಂಡ್ ಪವರ್ ಬಗ್ಗೆ ತಿಳ್ಕೋಬೇಕು ಅಂತದ್ದು ಅನಿಸ್ತಾ, ಅಥವಾ ಅದು ಸಹಜವಾಗಿ ಸುಮ್ಮನೆ ನ್ಯಾಚುರಲ್ ಆಗಿ ಏನೋ ತಿಳ್ಕೊಳ್ಳೋಣ ಅಂತ ಹೋಗಿ ನೀವು ತಿಳ್ಕೊಂಡ್ರ? ಹೆಂಗೆ ನಡೀತು ಆ ಸಿಲ್ವಾ ಮೆಥಡ್ ಅನ್ನೋದು? ನಿಮಗೆ ಪ್ರೇರಣೆ ಏನು ಮೇಡಮ್? ಹೆಂಗೆ ಎದಕ್ಕೆ ಹೋದ್ರಿ ನೀವು? ಅದು ನಾವು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ಒಂದು ಡ್ರಗ್ಲೆಸ್ ಥೆರಪೀಸ್ ಎಲ್ಲ ನಮ್ಮ ಇಂಟ್ರೆಸ್ಟು. ನಮ್ಮ ಹಸ್ಬೆಂಡ್ ಕೂಡ ಡ್ರಗ್ಲೆಸ್ ಥೆರಪಿನಲ್ಲೇ ಅವರು ಟ್ರೈನರ್ ಅವರು. ಹಾಗಾಗಿ ನಾವು ಕಾಸ್ಮಿಕ್ ಹೀಲಿಂಗ್ ಅಂತ 4 ಡಿಗ್ರಿ ಕೋರ್ಸ್ ಏನಿತ್ತು ಅದನ್ನು ಮಾಡ್ತಿದ್ದಾಗ ಅಲ್ಲಿ ವಿ ವರ್ ಇಂಟ್ರೊಡ್ಯೂಸ್ಟು ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಅಯ್ಯೋ ನಮ್ಮಲ್ಲೇ ಅದಿದೆಯಾ, ಹಾಗಾದ್ರೆ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದಾ ಅಂತ, ಏನೇನಕ್ಕೆ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು, ನಾನು ಅದನ್ನು ಮಕ್ಕಳ ಮೇಲೆ ಯಾವ ಥರ ಮಾಡ್ಬೋದು, ಈ ಥರ ಬರೀ ಫ್ಯಾಮಿಲಿ ಇದ್ರ ಕಡೆನೇ ಇತ್ತು. ಮತ್ತು ನನಗೆ ಐ ವಾಂಟೆಡ್ ಟು ಬಿ ಎನ್ ಅಚೀವರ್ ಆಲ್ ದ ಟೈಮ್. ಏನಾರೋ ಒಂದು ಮಾಡಿ, ತುಂಬ ಸಣ್ಣಗಿದ್ದೆ ನಾನು, ಕೈಲಾಗಲ್ಲ ಅನ್ನೋ ಥರ. ಬಟ್ ಯಾವಾಗಲೂ ಹೊಟ್ಟೆ ನೋವು, ವಾಮಿಟ್ ಆಗೋದು, ಅದೇನೇನೋ ಪ್ರಾಬ್ಲಮ್ಸ್ ಇತ್ತು. ನಮ್ಮ ತಮ್ಮ ಹೇಳೋರು, ಯಾವ ಚಿಕ್ಕ ವಯಸ್ಸಿನಿಂದ ನಿಂಗೆ ಅದೇ ಕಣಮ್ಮ ಅಂತ. ಸೊ ಇದನ್ನೆಲ್ಲ ನಾನೇ ಸರಿ ಮಾಡ್ಕೋಬೋದಾ ಅಂತ, ಏನೋ ಒಂದು ಅಚೀವ್ ಮಾಡಬೇಕು, ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇತ್ತು, ಈಗರ್ನೆಸ್ ಇತ್ತಲ್ಲ, ಅದರಿಂದ ವಿ ವರ್ ಇಂಟ್ರೊಡ್ಯೂಸ್ಡ್. ಹಾಗಾಗಿ ಸ್ವಲ್ಪ ಲೇಟಾಗಿ ಕಲ್ತ್ಕೊಂಡ್ವಿ, ಆದರೂ ಕೂಡ ಇಟ್ ಹೆಲ್ಪ್ಡ್ ಅಸ್ ಎ ಲಾಟ್. ಬಟ್ ಅದು ಪೇಯ್ಡ್ ಮೇಡಮ್? ಅಂದರೆ ಹೌದು, 11,000 ರೂಪಾಯಿ ಫೀಸ್. ಅದಕ್ಕೆ ಡ್ಯೂರೇಷನ್ ಎಷ್ಟಿರುತ್ತೆ? 3 ದಿವಸ. 3 ದಿನದಲ್ಲಿ ಕಲಿಸ್ಕೊಡ್ತಾರೆ. ಹಾಗಾಗಿ ಅದನ್ನು ಒಬ್ಬರು ಫ್ರ್ಯಾಂಚೈಸಿ ಬಾಂಬೆಯವರೊಬ್ಬರು ಡಾಕ್ಟ್ರು ಬಂದು ಬೆಂಗಳೂರಿನಲ್ಲಿ ಮಾಡಿದ್ರು. ಆಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಲ್ತ್ಕೊಂಡ್ವಿ. ಕಲ್ತಿದ್ದನ್ನು ವಿದ್ಯೆನ ಯೂಸ್ ಮಾಡಬೇಕು ಅಂತ ನಾವು ನಮ್ಮ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಹೋದ್ವಿ. ಅದಕ್ಕೆ ತುಂಬಾ ಅವಕಾಶಗಳು ಜಾಸ್ತಿನೇ ಸಿಕ್ತು ನಮಗೆ ಅಪ್ಲೈ ಮಾಡ್ಕೊಳ್ಳೋದು. ಈ ಸಿಲ್ವಾ ಮೆಥಡ್ ಅನ್ನೋದು ನೀವು ಕಲ್ತ ಮೇಲೆ ಮೇಡಮ್, ನಿಮ್ಮ ಒಂದು ಜೀವನದಲ್ಲಿ ಯಾವ ಥರ ಅಪ್ಲೈ ಮಾಡಿದ್ರಿ ಮೇಡಮ್? ಅದು ತುಂಬ ಯೂಸ್ ಆಯಿತಾ? 3 ಡೇಸಲ್ಲೇ ನೀವು ಕಲ್ತ ಮೇಲೆ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಅಪ್ಲೈ ಮಾಡಿದ್ರಾ, ಅಥವಾ ಅದು ಹೆಂಗೆ ಯೂಸ್ ಆಯಿತು ನಿಮ್ಮ ಲೈಫ್? ನನಗೇನಾಗ್ತಿತ್ತು ಅಂದರೆ, ನಾವು ಕಲ್ತಿದ್ದು ಜೋಸ್ ಸಿಲ್ವಾದು, ಲಾರಾ ಸಿಲ್ವಾ ಮೂಲಕ ಕಲ್ತಿದ್ದು ನಿಧಾನ. ಆದರೆ ಅದಕ್ಕೆ ಮುಂಚೆನೇ ನಮಗೆ ಗೊತ್ತಿತ್ತು, ನಾವು ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ ನಾವು ಏನಾರು ಒಂದು ಡಿಗ್ರಿ ಇಟ್ಕೋಬೇಕು ಅಥವಾ ಒಂದು ಸರ್ಟಿಫಿಕೇಟ್ ಇಟ್ಕೋಬೇಕಲ್ಲ ಅಂತ ನಾವು ಪ್ರಾಕ್ಟೀಸೂ ಮಾಡ್ತಿದ್ವಿ, ಅಪ್ಲೈ ಮಾಡ್ಕೋತಾ ಇದ್ವಿ, ಎಲ್ಲ ಮಾಡ್ತಾಯಿದ್ವಿ. ಆದರೆ ಇದು ಕಲ್ತ್ಕೊಂಡ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ, ಇನ್ನೂ 4 ಜನಕ್ಕೆ ಮುಟ್ಟಿಸ್ಬಹುದು ಅಂತ ಈ ಒಂದು ಕೋರ್ಸಿಗೆ, ಎಸೆನ್ಷಿಯಲ್ ಮೈಂಡ್ ಪವರ್ ಅನ್ನೋ ಗ್ರ್ಯಾಜುಯೇಷನ್ ಕೋರ್ಸಿಗೆ ನಾನು ನಮ್ಮ ಹಸ್ಬೆಂಡ್ ಹೋಗಿ ಕಲ್ತ್ಕೊಂಡ್ವಿ. ಓಕೆ. ಬ್ಯಾಂಗ್ಳೂರಲ್ಲಿ ಮೇಡಮ್, ಕೆನರಾ ಬ್ಯಾಂಕಲ್ಲಿ ನಿಮಗೆ ಜಾಬ್ ಬಂದಾಗ ಬ್ಯಾಂಗ್ಳೂರಲ್ಲಿ ನೀವು ಎಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಮತ್ತೆ ಮೈಸೂರಿಗೆ ನೀವು ಯಾವಾಗ ಹೋದ್ರಿ? 1972ಗೆ ಸ್ಟಾಫ್ ಸೆಕ್ಷನ್ ಜಾಯಿನ್ ಆದೆ. 3 ಇಯರ್ಸ್ ಇಲ್ಲಿ ಕೆಲಸ ಮಾಡಿದೆ. ಆಮೇಲಿಂದ ನಮ್ಮ ಪೇರೆಂಟ್ಸಿಗೆ ಒಂದು ಸ್ವಲ್ಪ ನನ್ನ ಜೊತೆ ಇದ್ದರೆ ಹೆಲ್ಪ್ ಆಗುತ್ತಲ್ಲ, ಸ್ವಲ್ಪ ಫಿನಾನ್ಷಿಯಲಿ ಫಿಸಿಕಲಿ ಕೂಡ ಹೆಲ್ಪ್ ಮಾಡ್ಬೋದಲ್ಲ ಅಂತ 1975ಗೆ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ, ಬ್ರ್ಯಾಂಚಿಗೆ ತೊಗೊಂಡೆ. ಓಕೆ. ನೆಕ್ಸ್ಟ್ ಮತ್ತೆ ಈ ಒಂದು ಸ್ಪಿರಿಚುವಾಲಿಟಿಗೆ ಮೇಡಮ್, ಆಧ್ಯಾತ್ಮಿಕತೆಗೆ ಅನ್ನೋದು ಫಸ್ಟ್ ಆಫ್ ಆಲ್ PSSMಗೆ ಬರೋಕ್ಕಿಂತ ಮೊದಲು ಬೇರೆ ಏನಾದರೂ ನೀವು ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಏನಾದರೂ ವಿಸಿಟ್ ಮಾಡಿದ್ರಾ? ಅಂದರೆ ಸ್ಪಿರಿಚುವಾಲಿಟಿ ಅನ್ನೋದು ಯಾವಾಗ ನಿಮ್ಮ ಲೈಫಲ್ಲಿ ಎಂಟ್ರ್ ಆಯಿತು ಮೇಡಮ್? ನಾವು ಬೆಂಗಳೂರಿನಲ್ಲಿ ಇದ್ದಾಗ ನೇಚುರೋಪತಿಗೆ ಮಲ್ಲೇಶ್ವರಂನಲ್ಲೊಂದು ಪ್ರಕೃತಿ ಜೀವನ ಕೇಂದ್ರ ಅಂತಿತ್ತು. ಅದರಲ್ಲಿ ನಮ್ಮ ಹಸ್ಬೆಂಡು ಕೂಡ ಹೋಗ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಅವರು ಕ್ಲಾಸಸ್ ಮಾಡ್ತಾಯಿದ್ರು, ಫ್ರೀ ಕ್ಲಾಸಸ್ ಮಾಡೋರು, ವರ್ಕ್ಶಾಪ್ಸ್ ಇರ್ತಾಯಿತ್ತು. ಅದರಲ್ಲಿ ಹೋದ್ವಿ. ಅದೇನಾಯಿತು, ನಾವು ಮೈಸೂರಿಂದ ಟ್ರಾನ್ಸ್ಫರ್ ಆಗಿ ಮತ್ತಿರುಗಿ 83ನಲ್ಲಿ ಪ್ರಮೋಷನ್ ತೊಗೊಂಡು ಬೆಂಗಳೂರಿಗೆ ಬಂದ್ವಿ. 83ನಲ್ಲಿ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಆಗಿದ್ಲು. ಆಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅವ್ರಿಗೂ ಆಗ್ತಿತ್ತು, ನನಗೆ ಸ್ಪಾಂಡಿಲೈಟಿಸ್ ಆಯಿತು. 1987-88 ಇರ್ಬೋದು. ಆಗ 2 ಕೈ 2 ಕಾಲೂ ಸ್ವಾಧೀನ ಕಳ್ಕೊಂಡ್ಬಿಡ್ತು. ಲಂಬರ್ ಸ್ಪಾಂಡಿಲೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸ್ ಆಗಿ. ಆ ಟೈಮ್ನಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ಯಾರಿಗಾರ ಕೇಳುವ, ಯಾರಾದರೂ ಅಡುಗೆಯವ್ರು ಸಿಗ್ತಾರಾ ನೋಡಿ, ಇದು ಕಿಟಕಿಯಲ್ಲಿ ಹೇಳ್ತಾ ಇದ್ದೆ ನಾನು. ಓಡಾಡೋಕ್ಕಾಗ್ತಾ ಇರಲಿಲ್ಲ. 2 ವೀಲರ್ ಓಡಿಸ್ತಾ ಇದ್ದೆ, ಅದು ಓಡಿಸೋಕ್ಕಾಗಲಿಲ್ಲ. 2 ಮಂತ್ಸು ಬ್ಯಾಂಕಿಗೂ ಹೋಗೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ಇದಕ್ಕೆ ಏನು ಮಾಡ್ಬೋದು ಅಂತ ಹೋಮಿಯೋಪತಿ ತೊಗೊಂಡ್ವಿ, ಟ್ರ್ಯಾಕ್ಷನ್ ಹಾಕಿದ್ರು, ಏನು ಮಾಡಿದ್ರು ಹೋಗಲೇ ಇಲ್ಲ. ಆ ಟೈಮ್ನಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ ವಸಂತ ಅಂತ ಮೈಸೂರಲ್ಲಿದ್ದಾರೆ, ಅವ್ರು ಯಾರೋ ಒಬ್ಬರಿಗೆ ಬೆಂಗಳೂರಿನಲ್ಲಿ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ತೊಗೊಂಡು ವಾಸಿಯಾಗಿದೆಯಂತೆ, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ನಮ್ಮ ಹಸ್ಬೆಂಡು ಡಾಕ್ಟರ್ CS ಕೃಷ್ಣಮೂರ್ತಿ ಅಂತ, ಅವ್ರು ಡ್ರಗ್ಲೆಸ್ ಥೆರಪಿನಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟು, ಅವ್ರ ಟ್ರೈನರ್ ಕೂಡ. ಅವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋದರು ಅಕ್ಯುಪ್ರೆಷರ್ ಇದಕ್ಕೆ. ಅವರು ಕೈರೋಪ್ರಾಕ್ಟಿಕ್ ಅಕ್ಯುಪ್ರೆಷರ್ ಮಾಡ್ತಾಯಿದ್ರು.
ಹಾಗಾಗಿ ನನಗೆ ಕೂಡಿಸ್ಬಿಟ್ಟು ಒಂದು 2 ನಿಮಿಷ ಬೆನ್ನಲ್ಲಿ ಏನೋ ಹಿಂಗೆ ಒತ್ತೋರು, ಅರ್ಧ ಗಂಟೆ ವಾಕ್ ಮಾಡು ಅನ್ನೋರು. ಓಕೆ. ನನ್ನ ಮನಸ್ಸಲ್ಲಿ ಇದೇನಿದು, ಸುಮ್ಮನೆ 4 ಪ್ಲೇಸಲ್ಲಿ ಹಿಂಗೆ ಮುಟ್ತಾರೆ, ವಾಕಿಂಗ್ ಮಾಡೋ ಅಂತ ಅರ್ಧ ಗಂಟೆ ಮಾಡ್ತಾರೆ, ಇದರಲ್ಲಿ ನನಗೆ ವಾಸಿ ಆಗುತ್ತಾ ಅಂತ. ಆ ಟೈಮ್ನಲ್ಲಿ ನಾನು CIB ಎಕ್ಸಾಮ್ಸ್ ಬೇರೆ ತೊಗೊಳ್ತಾ ಇದ್ದೆ. ಓಕೆ. ಸೊ ನಾನು ಸೆಕೆಂಡ್ ಪಾರ್ಟಿಗೆ ಶುರು ಮಾಡ್ಕೊಂಡಿದ್ದೆ. ಆವಾಗ ನಾನು ಅವ್ರ ಹತ್ರ ಕೇಳಿದೆ, ನಾನು ಇನ್ನೊಂದು ವಾರದಲ್ಲಿ ನಾನು ಪರೀಕ್ಷೆ ಬರೀಬೇಕು, ನಂದು ಈ 2 ಬೆಟ್ಟೂ ಸೇರ್ಸೋಕ್ಕೆ ಆಗ್ತಾಯಿಲ್ಲ, ನನಗೆ ದಪ್ಪನೆ ಪೆನ್ ಪಾಪ ಇವ್ರು ಹುಡುಕಿ ತಂದ್ಕೊಡೋರು, ಹತ್ರಕ್ಕೂ ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಅವ್ರನ್ನ ಕೇಳಿದೆ, ನಂಗೆ ಒಂದು ವಾರದಲ್ಲಿ ನಾನು ಪರೀಕ್ಷೆ ಬರೀಬೇಕು, 3 hours ಬರೀಬೇಕು, ನನಗೆ ಪೆನ್ ಇಟ್ಕೊಂಡು ಕರೆಕ್ಟಾಗಿ ಆಗೋ ಥರ ನನಗೇನಾದರೂ ಒಂದು ನೀವು ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ. ಖಂಡಿತ ಆಗುತ್ತೆ ಅಂತ ಬೆನ್ನಲ್ಲಿ ಒಂದು ಪಾಯಿಂಟನ್ನು ಪ್ರೆಸ್ ಮಾಡಿದ್ರು. ತಕ್ಷಣವೇ ಈ ಮೂಮೆಂಟ್ ಬಂದುಬಿಡ್ತಿದ್ದು. ನನಗೆ ಭಾಳ ಆಶ್ಚರ್ಯ ಆಗಿಬಿಡ್ತು, ಇದೇನೋ ಮಾಡಿದ್ರಲ್ಲ ಮ್ಯಾಜಿಕ್ಕು ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ, ಸರ್ ನೀವು ನನಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಹೆಸರೇನು ಅಂತ ಕೇಳಿದೆ. ಅದೆಲ್ಲ ನನ್ನ ಮಗನಿಗೆ ಮಾತ್ರನೇ ಸೀಮಿತ, ಅದೇನು ಹೇಳಲ್ಲ, ಬಟ್ ನಿನಗೆ ವಾಸಿ ಆಗ್ತಾ ಇದೆಯಾ, ಇಂಪ್ರೂವ್ ಆಗ್ತಾ ಇದೆಯಾ, ಸರಿ ಹಾಗಾರೆ ಅಂತಂದು. ಅದು ಸ್ಪಾಂಟೇನಿಯಸ್ ಆಗಿ ಬಂತ? ಸ್ಪಾಂಟೇನಿಯಸ್ ಆಗಿ ತಕ್ಷಣ ಇದು ಮೂಮೆಂಟ್ ಇರಲಿಲ್ಲ, ಇದು ಮೂಮೆಂಟ್ ಬಂತು. ನಾನು ತಕ್ಷಣ ಅಲ್ಲಿ ಬೆಂಚ್ ಹಾಕಿಬಿಟ್ಟು ಅವ್ರ ಸರ್ಟಿಫಿಕೇಟ್ಗಳು ಹಾಕಿದ್ರು. ಅದರಲ್ಲಿ ನೋಡಿದ್ರೆ ಅಕ್ಯುಪ್ರೆಷರು ಸಿಂಗಪೂರಲ್ಲಿ ಕಲ್ತಿರೋದು ಅಂತಿತ್ತು. ನಾನು ಬಂದು ಇವ್ರ ಹತ್ರ ಹೇಳಿದೆ, ನೋಡ್ರಿ ನನಗೆ ಆ ವರ್ಡೇ ಗೊತ್ತಿಲ್ಲ, ಬರ್ಕೊಂಡೆ ಪೆನ್ನಲ್ಲಿ ಬರ್ಕೊಂಡ್ಬಿಟ್ಟು, ನೋಡ್ರಿ ಇದಿದೆ ಅಂತ. ಸರಿ ಇವ್ರು ಇದ್ಕೊಂಡು ನೋಡೋಣಮ್ಮ ಅದೇನು ಅಂತ ಅಂದ್ಬಿಟ್ಟು ಯಾವುದೊಂದು ಬಿಲ್ಡಿಂಗ್ ಬಿದ್ದೋಯ್ತಲ್ಲ, ಒಂದು ಮೈಸೂರು ಇದರಲ್ಲಿ ಕಪಾಲಿ ಥಿಯೇಟ್ರ್ ಹತ್ರ ಲೈಬ್ರರಿ ಇತ್ತು, ಒಂದು ಬುಕ್ ಸ್ಟಾಲ್ ಇತ್ತು. ಅಲ್ಲಿ ಹೋಗಿ ಎಲ್ಲ ಹುಡುಕಿ ಇವರು 10 ಪುಸ್ತಕ ತೊಗೊಂಬಂದರು. ಸೊ ವಿ ವರ್ ಇಂಟ್ರಡ್ಯೂಸ್ ಟು ಅಕ್ಯುಪ್ರೆಷರ್, ಕಲ್ತ್ಕೊಳ್ತಾ ಬಂದ್ವಿ. ಅದಾದಮೇಲೆ ನಾವು ಮೈಸೂರಿಗೆ ಟ್ರಾನ್ಸ್ಫರ್ ತಿರುಗಿ ಸರಸ್ವತಿಪುರಂಗೆ ಬಂದಾಗ, ಆಗ ಅಲ್ಲಿ ಮೈಸೂರಿನಲ್ಲಿ ಅವರು ಬಂದು ಒಂದು ಶಿಬಿರ ಮಾಡಿದ್ರು. ಅಕ್ಯುಪ್ರೆಷರ್ ಬಗ್ಗೆನೇ ಭಾಗ್ಯ ಅಂದ್ಬಿಟ್ಟು ಪ್ರಕೃತಿ ಜೀವನ ಕೇಂದ್ರದವರು ಮೈಸೂರಲ್ಲಿ ಬಂದು ಡಾಕ್ಟರ್ ಬ್ರಹ್ಮಚಾರಿ ಅಂತ ಇದ್ದರು. ಅವ್ರು ಬಂದು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಟ್ರಸ್ಟಲ್ಲಿ ಒಂದು ಅಕ್ಯುಪ್ರೆಷರ್ 3 ದಿವಸದ ಕೋರ್ಸ್ ಮಾಡಿದ್ರು. ನಾನು, ನಮ್ಮ ಮನೆಯವರು, ನನ್ನ ದೊಡ್ಡ ಮಗಳು ಎಲ್ಲ ಕೋರ್ಸಿಗೆ ಹೋದ್ವಿ. ಯಾಕೆಂದರೆ ನಂಗೆ ಇದರಲ್ಲಿ ಇಂಪ್ರೂವ್ ಆಗಿಬಿಟ್ಟಿದೆಯಲ್ಲ, 70% ಹೀಲು ಆಗೋಯ್ತು. ಸರಿ ಅವರ ಪೆನ್ನಿಗೆ ಮಾಡಿಕೊಟ್ರು, ಇವರು ದಪ್ಪನೆ ಪೆನ್ನು ತಂದುಕೊಟ್ರು, ಪರೀಕ್ಷೆನೂ ಬರದೆ ಪಾಸು ಆಗೋಯ್ತು. ಸೊ ನಮ್ಗೆ ಆಸಕ್ತಿ ಬಂದುಬಿಡ್ತು, ಇದೇನೋ ಅಕ್ಯುಪ್ರೆಷರ್ ಅಂತಿದೆ, ಅದನ್ನು ಕಲ್ತ್ಕೋಬೇಕು ಅಂತ ಅವ್ರ ಹತ್ರ ಕಲ್ತ್ಕೊಂಡ್ವಿ. ಅವರು ಪ್ರತಿ ಸಲ ಬಂದು ಎಲ್ಲರೂ ವರ್ಕ್ಶಾಪ್ಗಳು ಮಾಡುವಾಗ ನಾವು ಹೋಗಿ ಹೆಲ್ಪರ್ಸ್ ಥರ ಹೋಗ್ತಾಯಿದ್ವಿ. ಸೊ ಹಾಗಾಗಿ ವಿ ವರ್ ಎಕ್ಸ್ಪೋಸ್ ಟು ಪ್ರಾಕ್ಟಿಕ್ಯಾಲಿಟಿ ಆಲ್ಸೋ. ಅದಾದಮೇಲೆ ಇದಕ್ಕೆ ಬರೋಡಾಗಿ ಹೋಗಿ ಡಾಕ್ಟರ್ ಜಿತೇನ್ ಭಟ್ ಅಂತ ಅವರು ಭಾಳನೇ ಒಳ್ಳೆ ಜ್ಞಾನಿ ಆತ. ಅವರು ಅಕ್ಯುಪ್ರೆಷರ್ ಗ್ಯಾಡ್ಗೆಟ್ಸ್ನೆಲ್ಲ ಮಾಡೋ ಫ್ಯಾಕ್ಟ್ರಿ ನಡೆಸ್ತಾ ಇದ್ದರು. ಆ್ಯಂಡ್ ಹಿ ವಾಸ್ ಎನ್ ಎಕ್ಸ್ಪರ್ಟ್ ಇನ್ ಬಾಡಿ ಬ್ಯಾಲೆನ್ಸಿಂಗ್, ಆಮೇಲೆ ಇದು ಮ್ಯಾಗ್ನೆಟೋಥೆರಪಿ, ಕಲರ್ ಥೆರಪಿ ಎಲ್ಲತ್ರಲ್ಲೂ ಅವ್ರು ಎಕ್ಸ್ಪರ್ಟ್. ಅವರು ಈಸ್ ವರ್ಲ್ಡ್ ನೋನ್ ಫಿಗರ್ ಅವರು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಮೇಡಮ್, ನಾನು ಈ ವರ್ಡು ಪತ್ರಿ ಸರ್ ಅವರ ಬಾಯಲ್ಲಿ ಕೇಳಿದ್ದೆ, ಜಿತೇನ್ ಫ್ರಮ್ ಗ್ರೇಟ್ ಮಾಸ್ಟರ್ ಫ್ರಮ್ ಬರೋಡಾ ಅಂತ. ಹೌದು ಹೌದು. ಈವನ್ ಪಿರಮಿಡ್ಸ್ ಇಂಟ್ರೊಡ್ಯೂಸ್ ಹೌದು 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 ಹೌದು. ಅವ್ರು ಪಿರಮಿಡ್ಸ್ಗೆಲ್ಲ ಪೇಟೆಂಟ್ ತೊಗೊಂಡಿದ್ದಾರೆ, ಪಿರಮಿಡ್ಸ್ಗೆ. ಸೊ ನಾವಲ್ಲಿ ನಾನು, ಇವರು, ನನ್ನ ದೊಡ್ಡ ಮಗಳು 3 ಜನನು ಬರೋಡಾಗಿ ಹೋಗಿ ಅಲ್ಲಿ 23 ದಿವಸ ಉಳ್ಕೊಂಡು ಅವ್ರ ಹತ್ರ ಮ್ಯಾಗ್ನೆಟೋಥೆರಪಿ, ಕಲರ್ ಥೆರಪಿ ಎಲ್ಲ ಕಲ್ತ್ಕೊಂಡು ಇದರಲ್ಲಿ ಕೋರ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಅವ್ರ ಗೈಡೆನ್ಸ್ ಎಲ್ಲ ತೊಗೊಂಡು ಕೊನೆಗೆ ನಾವು ಅಕ್ಯುಪ್ರೆಷರಲ್ಲಿ MD ಮಾಡ್ಕೊಂಡ್ವಿ. ಅಕ್ಯುಪ್ರೆಷರಲ್ಲಿ MD ಮಾಡಿದ್ದೀರಿ? MD ಅಂದರೆ ಡಿಪ್ಲೊಮೊ ಇನ್ ಮ್ಯಾಗ್ನೆಟೋಥೆರಪಿ ಅಂತ, ಇಟ್ ಈಸ್ ನಾಟ್ MD ಲೈಕ್ ಇದು ಕೊಟ್ಟರು. ಅದಾದಮೇಲೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಅಂತಲೂ ಒಂದು ಸರ್ಟಿಫಿಕೇಟ್ ಕೊಟ್ಟರು ನಮಗೆ. ಆಮೇಲೆ ಅಲ್ಲಿ ಒಂದು 30 ಕ್ಲಿನಿಕ್ ಇದೆ ಬರೋಡಾದಲ್ಲಿ. ಆ 30 ಕ್ಲಿನಿಕಲ್ಲೂ ನಮ್ಮನ್ನು ಕೆಲಸ ಮಾಡೋಕ್ಕೆ ಕಳಿಸ್ತಾ ಇದ್ರು ಡಾಕ್ಟರ್ ಜಿತೇನ್ ಭಟ್. ಕಳಿಸ್ಬಿಟ್ಟು ಇವತ್ತು ಆ ಕ್ಲಿನಿಕ್ಗೆ ಹೋಗ್ಬೇಕು, ಇವತ್ತು ಈ ಕ್ಲಿನಿಕ್ ಹೋಗ್ಬೇಕು, ಇಲ್ಲಿ ಇಷ್ಟು ಪೇಷಂಟ್ಸ್ ಇರ್ತಾರೆ, ಯು ಹ್ಯಾವ್ ಟು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಪ್ರಾಕ್ಟಿಕಲ್ಲೇ ಕೊಟ್ಟರು. ಆಮೇಲೆ ಮೈಸೂರಿಗೆ ಬಂದು ವಿ ಸ್ಟಾರ್ಟೆಡ್ ದ ಕ್ಲಿನಿಕ್, ಅಕ್ಯುಪ್ರೆಷರ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ನನಗೆ ಇದು ಸ್ಪಾಂಡಿಲೈಟಿಸ್ ಆಗಿದ್ದು, ಕಾಲರ್ ಹಾಕೋತಾ ಇದ್ದಿದ್ದು ಪೂರ್ತಿ ವಾಸಿ ಆಯಿತು. ಸೊ ನಾನು ಎಲ್ರಿಗೂ ಸ್ಕೂಟ್ರಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ಹೇಳೋದು, ಯಾರು ಕಾಲರ್ ಹಾಕ್ಕೊಂಡಿದ್ರೆ ಕಾಲರ್ ಹಾಕ್ಕೋಬೇಡಿ, ನೀವು ನನಗೆ ವಾಸಿಯಾಗಿದೆ, ನಿಮಗೂ ವಾಸಿಯಾಗುತ್ತೆ, ನಮ್ಮ ಮನೆಗೆ ಬನ್ನಿ ಅಂತ. ಜೊತೆಲಿ ಪ್ಯಾರ್ಲೆಲ್ಲಾಗಿ ಹೋಗಿ 1 ನಿಮಿಷ ನಿಲ್ಲಿಸಿ ಸರ್ ಅಂತ ಕೇಳ್ಕೊಳ್ತಾ ಇದ್ದೆ ನಾನು. ಆ ಥರ ಇಂಟ್ರೊಡ್ಯೂಸ್ ಫ್ರೀಯಾಗಿ ನಾನು ಇವರು ಮಾಡ್ತಿದ್ವಿ. ನಾನು ಮೈಸೂರಿಗೆ ಮಕ್ಕಳ ಎಜುಕೇಷನ್ಗೆ ಅಂತ ಮೈಸೂರಿಗೆ ಹೊಟ್ಟೋದೆ, ಇವರೊಬ್ಬರೇ ಬೆಂಗಳೂರಿನಲ್ಲಿದ್ದರು. ಹಾಗಾಗಿ ಇವರು ಶನಿವಾರ ಭಾನುವಾರ ಬಂದಾಗ ಕಾಂಪ್ಲಿಕೇಟೆಡ್ ಪೇಷಂಟ್ಸ್ಗೆಲ್ಲ ಇವರು ಬಾಡಿ ಬ್ಯಾಲೆನ್ಸಿಂಗಲ್ಲಿ ಸ್ಪೆಷಲ್ಲಾಗಿ ಒಂದು ಟ್ರೈನಿಂಗ್ ತೊಗೊಂಡಿದ್ದಾರೆ, ಇವ್ರನ್ನ ಕೋರ್ಸ್ ಮಾಡಿದ್ದಾರೆ. ಹಾಗಾಗಿ ಇವರು ಹೆಲ್ಪ್ ಮಾಡೋರು ಇಡೀ ದಿನ. ನಮ್ಮ ತಂದೆ, ನಮ್ಮ ತಾಯಿ ಎಲ್ಲರೂ ಒಳ್ಳೆ ಒಂದು ಕ್ಲಿನಿಕಲ್ಲಿ ಹೆಲ್ಪ್ ಮಾಡೋ ಥರ ಬಂದು ಕೂತ್ಕೊಳ್ಳಿ, ಇದು ಫುಟ್ ರೋಲರಲ್ಲಿ ನೀವು ಮಾಡ್ಕೊಳ್ಳಿ, ಇದರಲ್ಲಿ ಲೈಟಲ್ಲಿ ಕೂತ್ಕೊಳ್ಳಿ ಅಂತೆಲ್ಲ ನಮ್ಮ ತಂದೆ ತಾಯಿ ಪಾಪ ನಾನು ಬ್ಯಾಂಕಿಂದ 6:30 ಬರೋವರೆಗೂ ಎಲ್ಲ ಅಟೆಂಡ್ ಮಾಡೋರು. ಎಲ್ಲರಿಗೂ ಫ್ರೀಯಾಗಿ ಹೇಳ್ಕೊಡ್ತೀವಿ, ಎಲ್ರಿಗೂ ಫ್ರೀಯಾಗಿ ಮಾಡ್ತೀವಿ. ಆಮೇಲೆ ನಮ್ಮ ಅನುಭವ ಏನಾಯಿತು, ಫ್ರೀಯಾಗಿ ಮಾಡ್ತಾ ಇದ್ದಾಗ ಇದರಲ್ಲಿ ಏನೋ ಇದೆ ಅಂತ ಗೊತ್ತು, ನನ್ನ ಅನುಭವ ಇದೆ, ಬೇರೆಯವ್ರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇದೆ.
ಆಮೇಲೆ ಎಲ್ಲರೂ ಇದನ್ನು ಕೈ ರೊಟೇಷನ್ ಮಾಡ್ಕೊಂಬನ್ನಿ, ಫಿಂಗರ್ ರೊಟೇಷನ್ ಮಾಡ್ಕೊಂಬಂತ ಹೇಳಿದ್ರೆ, ಅಯ್ಯೋ ಕಾಲು ಅವೆಲ್ಲ ನಾವು ಮಾಡಿಲ್ಲ, ನೀವೇ ಮಾಡಿಬಿಡಿ ಅಂತ ಇದ್ರು. ಸೊ ಡಾಕ್ಟರ್ ಜಿತೇನ್ ಭಟ್ ಬೆಂಗಳೂರಿಗೆ ಬಂದಾಗ ತಿರುಗಿ ನಾವು ಹೋಗಿದ್ವಿ. ಅವ್ರಿಗೆ ಹೇಳಿದ್ವಿ ನಾವು, ಈ ಥರದ್ದು ಒಂದು 15-20 ಜನ ಪೇಷಂಟ್ಸ್ ಬರ್ತಾರೆ ಟ್ರೀಟ್ಮೆಂಟ್ಗೆ, ಎಲ್ಲರಿಗೂ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಆದರೆ ನಾವು ಕೈ ಎಕ್ಸಸೈಸ್ ಮಾಡ್ಕೊಂಬನ್ನಿ, ಕಾಲು ಮಾಡ್ಕೊಂಬನ್ನಿದ್ರೆ ಏನು ಮಾಡೋದೇ ಇಲ್ಲ, ಅವರೆಲ್ಲ ನೀವೇ ಮಾಡಿಬಿಡಿ ಮೇಡಮ್ ಅಂತ ಕೂತ್ಕೋತಾರೆ. ಹಾಗಾಗಿ ನಮಗೆ ತುಂಬ ಜನಕ್ಕೆ ಟ್ರೀಟ್ ಮಾಡೋಕ್ಕಾಗಲ್ಲ. ದೆನ್ ಯು ಚಾರ್ಜ್ 20 rupees ಪರ್ ಸಿಟ್ಟಿಂಗ್ ಅಂದರು. ಸೊ 20 ರೂಪಾಯಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸ್ವಲ್ಪ ಮಾಡ್ಕೊಂಬರೋಕ್ಕೆ ಶುರು ಮಾಡಿದ್ರು, ನಂಬರ್ ಆಫ್ ಸಿಟ್ಟಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಆಂದೋಲನ ಪೇಪರ್ನವರು ಈ ಒಂದು ವಿಚಾರ ಬಂದು ದೇವನೂರು ಮಹದೇವ ಅಂತನೋರು ಅವ್ರ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ಅವ್ರಿಗೆ ತುಂಬ ಖುಷಿಯಾಗೋಯ್ತು ನಾವು ಮಾಡ್ತಾ ಇದ್ದಿದ್ದು ನೋಡಿ. ಆಂದೋಲನಾಗಿ ಹೇಳಿದ್ರು. ಆಂದೋಲನದವ್ರು ಬಂದು ನಮ್ಮದು ಫೋಟೋಸ್ ಎಲ್ಲ ತೊಗೊಂಡು ಇಂಟರ್ವ್ಯೂ ಥರ ಎಲ್ಲ ಮಾಡಿಬಿಟ್ಟು ಪೇಪರ್ನಲ್ಲೊಂದು ಅಂಕಣದಲ್ಲಿ ದೊಡ್ಡದಾಗಿ ಹಾಕಿಬಿಟ್ರು. ಜನಕ್ಕೆ ಗೊತ್ತಾಯಿತು, ತುಂಬ ಜನ ಬರೋಕ್ಕೆ ಶುರು ಮಾಡೋರು. ನನಗೆ ರಾತ್ರಿ ಹೊತ್ತು ಊಟ ಕಲ್ಸ್ಕೊಂಡು ತಿನ್ನೋಕ್ಕಾಗಲ್ಲ, ಅಷ್ಟು ಕೈ ಪ್ರೆಸ್ ಮಾಡಿ ಮಾಡಿ ಕೈಯೆಲ್ಲ ನೋವು ಬಂದಿದೆ. ಎಲ್ಲ ಜಿಮ್ಮಲ್ಲೂ ಮಾಡ್ತಾರೆ. ಅದ್ರ ಪತ್ರಿ ನಮ್ಮ ಡಾಕ್ಟರ್ ಜಿತೇನ್ ಭಟ್ ಏನು ಹೇಳಿದರು ಅಂದರೆ, ನೀವು ಕೈಯಲ್ಲೇ ಮಾಡಿದ್ದೆ ಆದರೆ ನಿಮ್ಗೆ ಅದ್ರ ಶಾಖ ತಿಳಿಯುತ್ತೆ, ಮೃದುತ್ವ ತಿಳಿಯುತ್ತೆ, ಅವ್ರಿಗೆ ಪೇಯ್ನ್ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ. ಗ್ಯಾಡ್ಗೆಟಲ್ಲಿ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಪೇಯ್ನ್ ಆದರೂ ನಿಮಗೇನು ಗೊತ್ತಾಗಲ್ಲ. ಅದರಿಂದ ಟಚ್ ಮಾಡಿನೇ ಮಾಡಿ, ಡೈರೆಕ್ಟ್ ಫಿಂಗರ್ಸಲ್ಲೇ ಮಾಡಿ ಆದಷ್ಟು ಅಂತ. ಅಕ್ಯುಪ್ರೆಷರ್ ಅನ್ನೋದು ಆದಷ್ಟು ಕೈಯಿಂದಾನೇ ಮಾಡೋದು. ಹೌದು, ಅಕ್ಕು ಅಂದರೆ ನಮ್ಮ ದೇಹದಲ್ಲಿರುವಂಥ ಸೂಜಿ ರೂಪದಲ್ಲಿರೋದು ಬೆಟ್ಟುಗಳು, ಅದನ್ನು ಪಾಯಿಂಟ್ಸ್ ಏನಿರುತ್ತೋ ಆ ಒಂದು ಎನರ್ಜಿ ಪಾಯಿಂಟ್ಸಲ್ಲಿ ಪ್ರೆಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿ ಬ್ಲಾಕೇಜಸ್ನ, ಲೀಕೇಜಸ್ನ ತೆಗೆಯುವಂಥದ್ದು. ಮೇಡಮ್, ಫಾರ್ ಎಕ್ಸಾಂಪಲ್ ನನಗೇನಾದರೂ ಒಂದು ನರದ ಪ್ರಾಬ್ಲಮ್ ಆಗಿರ್ಬೋದು, ಸಮಥಿಂಗ್ ನೀವು ಹೇಳಿದಾಗೆ ಒಂದು ಏನಾದರೂ ನೆಕ್ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಆಕ್ಯುಪ್ರೆಷರ್ ಹತ್ರ ನಾನು ಹೋದೆ, ಒಂದು ಪರ್ಸನ್ ಹತ್ರ ಹೋದರೆ ಅವ್ರು ನೋಡ್ಬಿಟ್ಟು ಕೈಗಳಿಂದನೇ ಪ್ರೆಸ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಸ್ಪಾಂಟೇನಿಯಸ್ ರಿಸಲ್ಟ್ ಸಿಕ್ಬಿಡುತ್ತೆ. ನನಗೆ ಸ್ವಲ್ಪ ಆರಾಮ ಅಂತ ಅನಿಸ್ಬಿಡುತ್ತೆ. ಅದು ಪರ್ಮನೆಂಟ್ ಕ್ಯೂರ್ ಅನ್ಕೋಬೋದಾ, ಅಥವಾ ಮತ್ತೆ ಅದು ಮೂಮೆಂಟ್ ಮಾತ್ರ ಕ್ಯೂರ್ ಆಗಿ ಮತ್ತೆ ಬರ್ತಾ ಇರುತ್ತೆ? ಇಲ್ಲ, ಪರ್ಮನೆಂಟ್ ಕ್ಯೂರು ಆಗುತ್ತೆ. ಯಾಕಂದ್ರೆ ನನಗೆ ಸ್ಪಾಂಡಿಲೈಟಿಸ್ ಹೋಗಿದೆಯಲ್ಲ, ಪೂರ್ತಿ 100% ಹೋಗಿದೆಯಲ್ಲ. ನಾನು ಅದಕ್ಕೆ ಮಲ್ಟಿಪಲ್ ಸಿಟ್ಟಿಂಗ್ಸ್ ಬೇಕು. 60 ಸಿಟ್ಟಿಂಗ್ಸ್ ತೊಗೊಂಡೆ ನಾನು. ತುಂಬ ಚೆನ್ನಾಗಿ ಹೋಯಿತು. ಅದಾದಮೇಲೆ ನಂಗೆ ಅದರಲ್ಲಿ ಆಸಕ್ತಿ ಬಂದಿದ್ದು. ಯಾಕೆಂದರೆ ಇವೆನ್ ಆಲ್ ಮೆಡಿಕಲ್ ಸಿಸ್ಟಮ್ಸ್ ಹ್ಯಾವ್ ಫೇಲ್ಡ್, ಅಕ್ಯುಪ್ರೆಷರ್ ಒಂದು ಆಗಿದೆಯಲ್ಲ ಅಂದ್ಬಿಟ್ಟು ಹೋಮಿಯೋಪತಿನೂ ಟ್ರೈ ಮಾಡಿದ್ದೆ ಆವಾಗ, ಅದರಲ್ಲೂ ಆಗಿರಲಿಲ್ಲ. ಟ್ರ್ಯಾಕ್ಷನ್ ಹಾಕಿದ್ರು, 8 kg ಟ್ರ್ಯಾಕ್ಷನ್ ಹಾಕಿದ್ರು ಎಳೆಯೋಕ್ಕೋಸ್ಕರ, ಅದೂ ಆಗಲಿಲ್ಲ. ಆಮೇಲಿಂದ ಅಕ್ಯುಪ್ರೆಷರಲ್ಲಿ ಆಯ್ತಲ್ಲ ಅಂತ ಅದ್ರ ಬಗ್ಗೆ ನಾವೆಲ್ಲರೂ ಕಲ್ತ್ಕೊಂಡು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಒಬ್ಬರು ಇವತ್ತಿಗೂ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಏನೇ ಆದರೂ ನಾನು ಅವ್ರಿಗೆ ಮಾಡ್ತೀನಿ, ಅವ್ರು ನನಗೆ ಮಾಡ್ತಾರೆ. ಒಟ್ಟಲ್ಲಂತೂ ವಿತೌಟ್ ಮೆಡಿಸಿನ್ ನಾವು ವಿ ಟೇಕ್ ಇಟ್. ಸೊ ಹಾಗಾಗಿ ಅದ್ರ ಮೂಲಕ ನಾವು ಬಂದಿದ್ದರಿಂದ ಡ್ರಗ್ಲೆಸ್ ಥೆರಪೀಸ್ ಎಲ್ಲ ಸುಮಾರು ನಾವು ಕಲ್ತ್ಕೊಂಡ್ವಿ ನಾವು. ಎಸ್ ಮೇಡಮ್. ಸೊ ಲೆಟ್ ಅಸ್ ಕಮ್ ಟು ಸ್ಪಿರಿಚುವಾಲಿಟಿ ಆಸ್ಪೆಕ್ಟ್. ಸೊ ಯಾವಾಗ ನೀವು ಸ್ಪಿರಿಚುವಾಲಿಟಿಗೆ ಎಂಟರ್ ಆದ್ರೆ ಮೇಡಮ್? 1995. ಓಕೆ, ಹೆಂಗಾಯ್ತು ಮೇಡಮ್ ಈ ಒಂದು ಎಂಟ್ರೆನ್ಸ್ ಅನ್ನೋದು ಹೆಂಗೆ ನಡೀತು ನಿಮಗೆ? ಅದೇ ನನ್ನ ಮಗಳದ್ದು ಪ್ರಾಬ್ಲಮ್ ಶುರುವಾಯ್ತಲ್ಲ, ಆಗ ಇದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. 3 years ಆದ್ರೂ ಅಮ್ಮ ಅಂತ ಅನ್ನಲಿಲ್ಲ, ಮಾತಾಡಲಿಲ್ಲ. 6 years ಆಯಿತು, ಮಾತು ಬರಲಿಲ್ಲ. ಎಲ್ಲ ಆ್ಯಕ್ಷನಲ್ಲಿ ತೋರಿಸೋಳು. ಮಗುಗೆ ಮಾತಿಲ್ಲ 6 years ವರೆಗೂ? ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಯಾವಾಗಲೂ ಹುಷಾರಿಲ್ಲ, ಯಾವಾಗಲೂ ಮಗುನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅವರು ಬಾಯಿಂದ ಸಕ್ಕರೆ ಹಾಕಿಬಿಟ್ಟು ಕಫ ತುಂಬ್ಕೊಂಬಿಟ್ಟಿದೆ ಅಂತ ಗಟ್ಟಿಯಾಗಿ ಹಿಡ್ಕೊಳ್ಳಿ ಮಗುನ ಅನ್ನೋರು. ನಾನು ಕತ್ತು ಇದು ಹೀಗೆ ಹಿಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಆ ಪೈಪನ್ನ ಗಂಟ್ಲು ಮೂಗಿಂದ ಹಾಕ್ಬಿಟ್ಟು ಅದನ್ನು ತೆಗೆದು ಆ ಬಾಟ್ಲೊಳಗಡೆ ಕಫ ಕಲೆಕ್ಟ್ ಆಗೋದು, ಸಂಕಟ ಆಗೋದು, ಬ್ಲಡ್ಡು ಬರೋದು. ನಂಗೆ ತುಂಬ ಬೇಜಾರಾಗೋದು. ಇದಕ್ಕೆ ಏನಾರು ಮಾಡಬೇಕಲ್ಲ, ನನ್ನ ಕೈಲಿ ಆಗ್ತಾ ಇಲ್ವಾ. ವರ್ಷಕ್ಕೆ 3 ಸಲ ಆ ಥರ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗೋದು. ಅದಾದಮೇಲೆ ಪಾಪ ಆ ಮಗು ಸುಸ್ತಾಗಿ ಮಲಗಿಬಿಟ್ಟಾಗ ನಾನೇ ಆ ಮಗುನ ಸಾಯಿಸ್ಬಿಡ್ತಾ ಇದ್ದೀನಾ ಅಂತ ಒಂದು ಸಲ ನನ್ನ ಮನಸ್ಸಲ್ಲಿ ಇದು ಬರೋದು. ಅಥವಾ ಇದು ಯಾತಕ್ಕೆ ಈ ಥರ ಮಗು ಹುಟ್ಟಿದೆ, ಅದೇ ನನಗೆ ಕರ್ಮ ಗೊತ್ತಿಲ್ಲ, ಕರ್ಮ ಸಿದ್ಧಾಂತ ಗೊತ್ತಿಲ್ಲ, ನಮ್ಮದೇ ಆಯ್ಕೆ ಏನೂ ಗೊತ್ತಿಲ್ಲ. ಅಧ್ಯಾತ್ಮ ನನಗೆ ಏನಿದ್ರು ಬೆಳಗಾಗೆದ್ದು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಮಸ್ಕಾರ ಮಾಡಬೇಕು ಅನ್ನೋದು ಗೊತ್ತು. ಭಗವಂತ ನೀನು ನನ್ನ ಕಾಪಾಡಪ್ಪ ಅಂತ ಕೇಳೋಕ್ಕೆ ಗೊತ್ತು, ಅಷ್ಟು ಇನ್ನೇನೂ ಗೊತ್ತಿಲ್ಲ. ಈ ಮಗು ಯಾಕೆ ಹಿಂಗೆ ಸಫರ್ ಮಾಡ್ತಾ ಇದೆ ಅದಕ್ಕೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನನಗೇನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಭಗವಂತ ಅದಕ್ಕೇನಾರು ಒಂದು ಪರಿಹಾರ ಕೊಡು ಅಂತ ತಿರುಗಿ ಪ್ರಾರ್ಥನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು, ಕೇಳ್ಕೊಳ್ಳೋದಷ್ಟೇ ಸದಾ. ಭಗವಂತ ನೀ ಎಲ್ಲಿದೆಯೋ ಗೊತ್ತಿಲ್ಲ, ಆ ಮಗು ಸಫರ್ ಆಗದೆ ಇರೋ ಥರ, ಅದರಿಂದ ಆಚೆ ಬರೋ ಥರ ನೀ ಮಾಡಪ್ಪ ಅಂತ ಪ್ರಾರ್ಥನೆನೇ ಮಾಡ್ತಾ ಇದ್ದಿದ್ದು. ಓಕೆ, ಅದಕ್ಕೋಸ್ಕರ ಹಿಪ್ನೋಸಿಸ್ ಕಲ್ತ್ಕೊಂಡ್ವಿ, ಕ್ಲಿನಿಕಲ್ ಹಿಪ್ನೋಸಿಸ್ ಕಲ್ತ್ಕೊಂಡ್ವಿ, ನೇಚುರೋಪತಿ ಕಲ್ತ್ಕೊಂಡ್ವಿ, ಮ್ಯಾಗ್ನೆಟೋಥೆರಪಿ, ಕಲರ್ ಥೆರಪಿ, ಇವೆಲ್ಲ ಕಲ್ತ್ಕೊಂಡ್ವಿ. ಆದರೂ ಅದನ್ನು ಅವ್ರಿಗೆ ನಾನು ಡೈರೆಕ್ಟಾಗಿ ತುಂಬ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. 1997ನಲ್ಲಿ ನಮ್ಮ ಕಾಸ್ಮಿಕ್ ಹೀಲಿಂಗಿಗೆ ಕ್ಲಾಸ್ಮೇಟ್ ಆಗಿದ್ದಂಥ 2 ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಸು ಒಬ್ಬರು ಆಂಧ್ರದಿಂದ ಒಬ್ಬರು ಬರ್ತಾ ಇದ್ದಾರೆ. ಅವರು ತುಂಬ ಫೇಮಸ್ಸು ಆಂಧ್ರದಲ್ಲಿ.
ನಾವು ಮೈಸೂರಿನಲ್ಲಿ ಅವ್ರದ್ದೊಂದು ಕ್ಲಾಸ್ ಅರೇಂಜ್ ಮಾಡಿದ್ದೀವಿ, ಅದಕ್ಕೆ ಬನ್ನಿ ಅಂದರು. ಸರ್ ನಾನು ಕಲ್ತಿರೋದನ್ನೇ ಉಪಯೋಗಿಸೋಕ್ಕಾಗಲ್ಲ, ಅಂಥದ್ರಲ್ಲಿ ಹೊಸದಾಗಿ ಕಲ್ತ್ಕೊಳ್ಳೋದ್ರಲ್ಲಿ ಏನಿದೆ. ಹಾಗಾಗಿ ನಾನು ಧ್ಯಾನ ಅಲ್ಟ್ರಾ ವೈಲೆಟ್ ಮೆಡಿಟೇಷನ್ ಅಂತ ಕಲ್ತಿದ್ದೀನಿ, ಟ್ರಿನ್ ಹಾರ್ಟ್ ಮೆಡಿಟೇಷನ್ ಅಂತ ಕಲ್ತು 1 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನಗೇನೂ ಉಪಯೋಗ ಆಗಿದೆಯೋ ಇಲ್ವೋ ನಂಗೆ ಅದು ಏನೂ ಗೊತ್ತಾಗ್ತಾ ಇಲ್ಲ. ಇನ್ನು ಹೊಸದಾಗಿ ಕಲ್ತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ, ಅದಕ್ಕೆ ಬೇಡ ಅಂತ. ಇಲ್ಲ ನಾನು 4 ಡಿಗ್ರಿ ಕಾಸ್ಮಿಕ್ ಹೀಲಿಂಗಲ್ಲಿ ನೋಡಿದ್ದೀನಿ. ನೀ ತುಂಬ ಇಂಟೆನ್ಸಿವ್ ಆಗಿ ಕಲ್ತ್ಕೋತೀಯ, ಕರೆಕ್ಟಾಗಿ ಕಲ್ತ್ಕೋತೀಯ, ತುಂಬ ಇಂಟ್ರ್ಯಾಕ್ಟ್ ಮಾಡ್ತೀಯ, ನೀನು ತುಂಬ ಜನನ ಮುಟ್ತೀಯ. ನೀನು ನಮ್ಗೆ ಹೊಳಿದೇ ಇರೋದೆಲ್ಲ ಪ್ರಶ್ನೆಗಳು ನಿನಗೆ ಹೊಳಿತಾ ಇದೆ ಅಂತಂದರೆ ಯು ಆರ್ ಟೋ ಇನ್ವಾಲ್ವ್ಡ್ ಇನ್ ದ್ಯಾಟ್. ಅದರಿಂದ ಈ ಧ್ಯಾನಕ್ಕೆ ಬಾ. ಇದು ದಿಸ್ ಕ್ಲಾಸ್ ಈಸ್ ಆರ್ಗನೈಸ್ಡ್ ಬೈ ಅಸ್, ಅದಕ್ಕೋಸ್ಕರ ಬಾ, ವಿ ಆರ್ ಇನ್ವೈಟಿಂಗ್ ಯು. ಇಲ್ಲ ಅನ್ನೋಕ್ಕಾಗ್ದೇ ಹೋದೆ ನಾನು. ಓಕೆ. ಹಾಗೆ ಆನಾಪಾನಸತಿ ಧ್ಯಾನಕ್ಕೆ ಫಸ್ಟ್ ಸೆಷನಲ್ಲಿ ನನ್ನ ಕಣ್ಣೇ ಮುಚ್ಚಲಿಲ್ಲ. ಯಾವ ಇಯರ್ ಮೇಡಮ್ ಇದು? 97. 97. ಓಕೆ. ಐ ರಿಮೆಂಬರ್ ಇಟ್ ಎಸ್ 97. ಓಕೆ. ಆಗ ಇಲ್ವಾಲಕ್ಕೆ ಮೈಸೂರು ಹುಣಸೂರು ರೋಡಲ್ಲಿರುವಂಥ ಒಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಬಂದಿದ್ದರಿಂದ 97 ಅಂತ ಐ ರಿಮೆಂಬರ್ ಇಟ್. ಅದು ಪತ್ರಿ ಸರ್ ಕ್ಲಾಸ್ ಆಗಿತ್ತು. ಪತ್ರಿ ಸರ್ ಕ್ಲಾಸ್ ಫಸ್ಟ್ದು. ಓಕೆ. ಹಾಗಾಗಿ ನನಗೆ ಅಷ್ಟೊತ್ತಿಗಾಗಲೇ 3 ಆಪ್ರೇಷನ್ ಆಗಿತ್ತು. ಗೈನಿಕ್ ರಿಲೇಟೆಡ್ಡು, ಜಾರ್ ಬಿದ್ದುಬಿಟ್ಟಿದೆ, ಯೂರಿನರಿ ಬ್ಲ್ಯಾಡರ್ ರಪ್ಚರ್ ಆಗಿ ಅದನ್ನು ರಿಪೇರ್ ಮಾಡಿದ್ರು. ಯೂರಿನ್ ಕಂಟ್ರೋಲ್ ಬರಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಫೋದರ್ ಗಿಲ್ಸ್ ಅಂತ ಇನ್ನೊಂದು ಆಪ್ರೇಷನ್ ಆಗಿತ್ತು. ಸೊ ಹಾಗಾಗಿ ನನಗೇನು ಅಂತಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ, ಉಸಿರು ನೋಡಿಬಿಟ್ರೆ ಇದೆಲ್ಲ ಸರೋಗ್ಬಿಡುತ್ತಾ, ಇಷ್ಟೊಂದೆಲ್ಲ ರಿಪೇರಿ ಮಾಡಿಸ್ಕೊಂಡೇ ಸರಿ ಇಲ್ಲ ಅಂತ ನಾನು ಗುರಾಣಿ ಇಟ್ಕೊಂಡೇ ಆ ಕ್ಲಾಸಿಗೆ ಬಂದೆ ನಾನು. ಓಕೆ. ಫಸ್ಟ್ ಸೆಷನ್ ಧ್ಯಾನಕ್ಕೆ ಕೂಡಿಸಿದ್ರೆ ನಾನು ಏನೂ ಮಾಡಲೇ ಇಲ್ಲ. ಕಣ್ಣು ಮುಚ್ಚಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆಮೇಲೆ ಕಣ್ಣು ತೆಗೆದ್ಮೇಲೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ಕಣ್ಣೇ ಮುಚ್ಚಲಿಲ್ವಲ್ಲ, ಇವ್ರಿಗೆಲ್ಲ ಆದಂಗೆ ಎಕ್ಸ್ಪೀರಿಯೆನ್ಸ್ ನನಗೂ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಇವರೆಲ್ಲ ಹೊಸಬ್ರೇನೆ, ಇವ್ರನ್ನೆಲ್ಲ ಮುಖ ನಾನು ನೋಡೇ ಇಲ್ಲ. ಅದರಿಂದ ಏನೋ ಇರಬೇಕು, ಗೊತ್ತಿಲ್ಲ, ನೋಡೋಣ ಅಂತ ಮಾಡಿ. ಆಮೇಲೆ ಆ ಸೆಷನ್ ಆದಮೇಲೆ ಪತ್ರಿಸರು ಆನಾಪಾನಸತಿ ಧ್ಯಾನ ಅಂದ್ರೇನು ಅಂತೆಲ್ಲ ಹೇಳಿದ್ರು. ಅದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಉಸಿರನ್ನು ನೋಡಿದ್ರೆ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ, ಎನರ್ಜಿ ಬರುತ್ತೆ ಅಂತಾರಲ್ಲ. ನಮ್ಗೆ ಆ ಕಾಸ್ಮಿಕ್ ಹೀಲಿಂಗ್ನಲ್ಲಿ ಎನರ್ಜಿ ಅಂದ್ರೇನು, ಚಕ್ರಗಳು ಅಂದ್ರೇನು, ಬಾಡೀಸ್ ಅಂದ್ರೇನು, ಆಸ್ಟ್ರಲ್ ಬಾಡಿ, ಅದೆಲ್ಲ ಥಿಯರಿ ಗೊತ್ತಿತ್ತು, ನಾಲೆಜ್ ಇದೆ ನಿಮಗೆ. ಪ್ರಾಕ್ಟಿಕಲ್ ನನಗೆ ಅಷ್ಟೊಂದೇನು ಗೊತ್ತಾಗಿರಲಿಲ್ಲ. ಬಟ್ ತುಂಬ ಇನ್ವಾಲ್ವ್ ಆಗಿ ಎಲ್ಲ ಮಾಡಿದ್ವಿ ನಾವು. ಸೊ ಹಾಗಾಗಿ 2nd, 3rd, 4th ಅಂತೆಲ್ಲ ಮಾಡಿಸಿದಾಗ 3rd ಇದರೊಳಗಡೆ ಆಸ್ಟ್ರಲ್ ಟ್ರಾವೆಲ್ ಆಗಿಬಿಟ್ಟಿದೆ. ಅಂದರೆ 3rd ಕ್ಲಾಸ್ ಪತ್ರಿ ಸರ್ದೇನೆ 3rd ಸೆಷನ್ ಮಾಡಿಸಿದ್ರು. ಆವತ್ತಿನ ದಿನನೇ ಫುಲ್ ಡೇ ಪ್ರೋಗ್ರಾಮ್ ಅದು. ಅದರಲ್ಲಿ ಆಗಲೇ ನಾನು ಅಲ್ಲಿ ಇಲ್ಲವೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದೀನಿ. ಓಕೆ ಪ್ಲೀಸ್, ಆವಾಗ ಓಕೆ ಪ್ಲೀಸ್ ಅಂತಿದ್ರು. ಈಗ ಇವರೇನೋ 1 2 3 4 5 ಇದೆಲ್ಲ ಎಣಿಸ್ತಾರೆ. ಆಗ ಓಕೆ ಪ್ಲೀಸ್ ಅಂತಿದ್ರು. ಅಂದ ತಕ್ಷಣ ನಾನು ಕೆಳಗಡೆಗೆ ಬಿದ್ದಂಗಾಗೋಯ್ತು. ಓ, ನಿಮ್ಗೆ ಆಸ್ಟ್ರಲ್ ಟ್ರಾವೆಲ್ ಆಗಿಬಿಟ್ಟಿದೆ. ಓಕೆ. ಬಿದ್ದೆ ಅಂತಲೇ ಆಗ್ಬಿಟ್ಟು ಹೀಗೆ ಉಸಿರು ಹೀಗಾಗೋಯ್ತು. ತಕ್ಷಣ ಇದೇನಾಗಿತ್ತು ಹಾಗಾದ್ರೆ, ನಾನು ಇಲ್ಲೇ ಇರಲೇ ಇಲ್ವಾ, ಅಥವಾ ಅವರ ಕೊಳಲು ನುಡಿಸ್ತಾ ಇದ್ದಿದ್ದರಿಂದ ಅದಕ್ಕೆ ನಿದ್ದೆ ಬಂದುಬಿಟ್ಟಿತ್ತ ನನಗೆ, ಅದು ಎಲ್ಲೋ ಬಿದ್ದುಬಿಟ್ನಲ್ಲ, ನಾನು ಬಿದ್ದಂಗಾಯ್ತಲ್ಲ ಅಂತ ಸ್ವಲ್ಪ ಕುತೂಹಲ, ಆಶ್ಚರ್ಯ, ಒಂದು ಸಂತೋಷ, ಒಂದು ಅನುಭವ ಆಯಿತು. ಅವೆಲ್ಲ ನನ್ನ ಮನಸ್ಸಲ್ಲಿತ್ತು. 4th ಇದರಲ್ಲೂ ಕೂಡ 4th ಸೆಷನ್ ಮಧ್ಯಾಹ್ನ ಕೂಡ್ಸೋರು, ಅದರಲ್ಲೂ ಕೂಡ ಆಸ್ಟ್ರಲ್ ಟ್ರಾವೆಲ್ ಆಯಿತು. 3rd ಐ ಓಪನ್ ಆಗಿಬಿಟ್ಟು ಕ್ಲೀನಾಗಿ ಎಲ್ಲ ಕಾಣಿಸ್ತಾ ಇದೆ ನನಗೆ. ಕ್ಲಾರಿಟಿ ಅಂದರೆ ಅಷ್ಟೊಂದು ಕ್ಲಾರಿಟಿ ಇದೆ. ನಾನು ಕಣ್ಣು ತೆಗೆದ್ರೆ ಕಣ್ಣು ಮುಚ್ಚಿ ತಿರುಗಿ ಟೆಸ್ಟ್ ಮಾಡ್ಕೋತಾ ಇದ್ದೀನಿ, ಕಾಣ್ತಾ ಇಲ್ಲ. ಅಂದರೆ ಧ್ಯಾನದಲ್ಲಿ ಏನೋ ಇದೆ ಅನ್ನೋದು ಗೊತ್ತಾಯಿತು. ಎಕ್ಸಲೆಂಟ್. ಮೊದಲನೇ ಸಲ, 2ನೇ ಸಲ ಟೀ ಬ್ರೇಕು ಎಲ್ಲ ತೊಗೊಂಡಾಗೆಲ್ಲ ಪತ್ರಿಸರಿಂದ ಓಡಿ ಹೋಗ್ಬಿಟ್ಟು, ಸರ್ ನನಗೆ 3 ಆಪ್ರೇಷನ್ ಆಗಿದೆ, ನಿಮ್ಮ ಧ್ಯಾನದಲ್ಲಿ ಅದೇ ಉಸಿರು ನೋಡೋದು ಅಂತ ಹೇಳಿದ್ರಲ್ಲ, ನಿಮ್ಮ ಧ್ಯಾನದಲ್ಲಿ ನಂದು ಫಿಸಿಕಲ್ ಬಾಡಿಗೆ ಪ್ರಾಬ್ಲಮ್ ಇದೆಯಲ್ಲ, ಪ್ರೊಲ್ಯಾಪ್ಸ್ ಆಗಿದೆ ಯೂಟ್ರಸ್ಸು, ಅದು ವಾಸಿ ಆಗುತ್ತಾ ಅಂತ. ಎಸ್ ಇದೇನು ಇಷ್ಟು ಸುಲಭವಾಗಿ ಎಸ್ ಅಂದ್ಬಿಟ್ರು. ತಿರುಗಿ ಲಂಚ್ ಟೈಮ್ ಫಸ್ಟ್ ಕಾನ್ವರ್ಸೇಷನ್ ಅಷ್ಟೇ. ನನಗೆ ಫಿಸಿಕಲ್ ಆಗಿ 3 ಆಪ್ರೇಷನ್ ಆಗಿದೆ, 4ನೇ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ದಾರೆ, ಯೂಟ್ರಸ್ ಪ್ರೊಲ್ಯಾಪ್ಸ್ ಆಗಿದೆ, ನಿಮ್ಮ ಧ್ಯಾನದಲ್ಲಿ ಈ ಫಿಸಿಕಲ್ ಪ್ರಾಬ್ಲಮ್ಮು ಸರಿ ಹೋಗುತ್ತಾ? ಎಸ್ ಇಷ್ಟೇ ಹೇಳಿಬಿಟ್ರಲ್ಲ ಇವರು. ತಿರುಗಿ ಲಂಚ್ ಟೈಮ್ನಲ್ಲಿ ತಿರುಗಿ ಹೋಗ್ಬಿಟ್ಟು, ಸರ್ ನಾನು ಕೇಳ್ತಾ ಇರೋದು ಫಿಸಿಕಲ್ ಪ್ರಾಬ್ಲಮ್ಮು, ಪ್ರೊಲ್ಯಾಪ್ಸು, ಮೈ ಯೂಟ್ರಸ್ ಹಸ್ ಕಮ್ ಔಟ್, ಅದು ಸರ್ಜರಿ ಆಗಬೇಕು ಅಂತ ಹೇಳಿದ್ದಾರೆ, ಅದು ನಿಮ್ಮದೇ ಅಂದಲ್ಲ. ಎಸ್ ಅಂತ ಕಿರ್ಚಿ ಹೇಳಿದ್ರು. ಓಕೆ. ಸಿಟ್ಟು ಬಂದುಬಿಡ್ತು ಅವ್ರಿಗೆ. ಎಸ್ ಅಂತ ಕೇಳಿದ್ರು. ಫಸ್ಟ್ ಡೋಂಟ್ ಗೋ ಆನ್ ಮೆಡಿಟೇಟ್, ಡೋಂಟ್ ಕೀಪ್ ಆನ್ ಆಸ್ಕಿಂಗ್ ಕ್ವಶನ್ಸ್ ಅಂತಂದರು. ಟೀ ಬ್ರೇಕಿಗೆ 4:15 ಬಿಟ್ಟರು. ತಿರುಗಿ ಹೋದೆ. ಎಷ್ಟೊತ್ತು ಮಾಡಬೇಕು, ಏನು ಮಾಡಿ ಸಾಕ್ಷಿ ಈಡಿಯಟ್ ಅಂತ ಬೈದ್ಬಿಟ್ರು. ಓಕೆ. ಇಡಿಯಟ್, ಡೋಂಟ್ ಕೀಪ್ ಆನ್ ಆಸ್ಕಿಂಗ್ ಕ್ವಶನ್ಸ್, ಗೋ ಆನ್ ಫಸ್ಟ್ ಮೆಡಿಟೇಟ್, ಎವ್ರಿಥಿಂಗ್ ವಿಲ್ ಬಿ ಓಕೆ. ನಾನು ಗಡ್ಡ ಬಿಟ್ಟಿದ್ದಾರೆ,
ಒಳ್ಳೆ ಋಷಿಗಳ ಥರ ಇದ್ದಾರೆ, ತಪಸ್ವಿ ಥರ ಇದ್ದಾರೆ, ಇವ್ರಿಗೊಂದು ಶಾಂತಿ ಸಮಾಧಾನ ಇಲ್ವಾ, ಒಂದು ಸಮಾಧಾನವಾಗಿ ಹೇಳೋಕ್ಕಾಗಲ್ವಾ, ಈಡಿಯಟ್ ಅಂತ ಬೈತಾರಲ್ಲ, ಇವ್ರು ಯಾವ ಸೀಮೆ ಗುರು ಇವರು ಅಂತ ಬೇಜಾರಾಗೋಯ್ತು ನನಗೆ. ಓಕೆ. ಆಮೇಲೆ 6:30 ಆಯಿತು, ಕನ್ಕ್ಲೂಡ್ ಆಯಿತು. ಅಲ್ಲಿ ಯಾವುದೋ ಪುಸ್ತಕಗಳು ಇಟ್ಟಿದ್ರು, ಯಾವುದೋ 1-2 ಪುಸ್ತಕ ತೊಗೊಂಡೆ, ನೋಡೋಣ ಅದರಲ್ಲಿ ಏನಿದೆ ಅಂತ ಇವ್ರು ಹೇಳೋದೆ ಪುಸ್ತಕದಲ್ಲೂ ಸಿಗುತ್ತಾ ನೋಡೋಣ ಅಂತ ತೊಗೊಂಡೆ. ಮನೆಗೆ ಹೊಟ್ಟೋದೆ. ಮನೆಗೆ ಹೋದ್ರೆ ನಮ್ಮ ತಾಯಿ, ಊಟ ಮಾಡು ಬಾ, ಇವಾಗ ತಿಂದ್ಬಿಟ್ಟು ಏನಾರು ಕೂತ್ಕೋ ಅಂತನು. ಅಮ್ಮ, ಇವತ್ತು ನಾನು ಹೋಗಿದ್ದಿದ್ದು ಎಲ್ಲಿಗೆ ಗೊತ್ತಾ, ಧ್ಯಾನಕ್ಕೆ ಹೋಗಿದ್ದಿದ್ದು. ಅದೇನೋ ಎನರ್ಜಿ ಬರುತ್ತಂತೆ ಧ್ಯಾನದಲ್ಲಿ, ನಂಗೆ ಊಟ ಬೇಡ, ನಾನು ಎನರ್ಜಿ ತೊಗೋತೀನಿ ಧ್ಯಾನದಲ್ಲಿ ಅಂದ್ಬಿಟ್ಟು ಸ್ವಲ್ಪ ಸರ್ಕಾಸ್ಟಿಕ್ಕಾಗೆ ಹೇಳಿದ್ದೀನಿ. ಓಕೆ. ಎನರ್ಜಿ ಬರುತ್ತಂತೆ, ಅದೇ ಎನರ್ಜಿ ತೊಗೋತೀನಿ. ಅಲ್ಲೆಲ್ಲ ಹೇಳ್ತಾ ಇದ್ರು, ಅದು ಸರಿ ಹೋಗುತ್ತೆ, ಇದು ಸರಿ ಹೋಗುತ್ತೆ, ಅಂಥ ಅನುಭವ ಇಂಥ ಅನುಭವ ಅಂತೆಲ್ಲ ಹೇಳಿದ್ರು. ಅದೇನೇನೋ ಅನುಭವ ಆಗುತ್ತಂತೆ, ಎನರ್ಜಿ ಬರುತ್ತಂತೆ. ನಾನು ಒಂಚೂರು ನೋಡ್ಕೋತೀನಮ್ಮ, ನನಗೇನು ಬೇಡ ಅಂದ್ಬಿಟ್ಟು, ನಾನು ಡಿಸ್ಟರ್ಬ್ ಮಾಡಬೇಡ, ನಾನು ಧ್ಯಾನಕ್ಕೆ ಕೂತ್ಕೋತೀನಿ ಅಂತ ಹೇಳಿಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆಸ್ಟ್ರಲ್ ಪ್ರೊಜೆಕ್ಷನ್ ಆಗೋಯ್ತು. ವಾವ್. ನಂದೇ ಒಂದು ಕೂತಿದ್ದೀನಿ, ಎದುರುಗಡೆ ಒಂದು ಆಸ್ಟ್ರಲ್ ಬಾಡಿ ಕಾಣಿಸ್ತಾ ಇದೆ. ಧ್ಯಾನ ಮಾಡ್ತಾ ಇದ್ದೀನಿ, ಎನರ್ಜಿ ಬರ್ತಾ ಇದೆ. ಚಕ್ಕ, ಆಜ್ಞಾ, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಟಾನ, ಮೂಲಾಧಾರ ಅಂತ ಏನು ಹೇಳಿದ್ರು, ಅದೆಲ್ಲ ಥಿಯರಿ ಕಲ್ತಿದ್ನಲ್ಲ, ಅದು ಇಲ್ಲಿ ಪ್ರಾಕ್ಟಿಕ್ಯಾಲಿಟಿ ಎರಡೂ ಸೇರಿಬಿಟ್ಟು ಆ ಎನರ್ಜಿ ಬರ್ತಾ ಇದೆ ಬೆಳ್ಳಿಗೆ. ಅದು ಸಹಸ್ರಾರದಿಂದ ತಿರ್ಕೊಂಡು ಈ ಥರ ಹೀಗೆ ಹಾವಿನ ರೂಪದಲ್ಲಿ ಹೋಗಿ ಹೋಗಿ ಮೂಲಾಧಾರಕ್ಕೆ ಹೋಗ್ತಾ ಇದೆ. ಮೂಲಾಧಾರದಿಂದ ತಿರುಗಿ ಮೇಲಕ್ಕೆ ಏರ್ತಾ ಇದೆ. ಅದು ನನ್ನ ದೇಹದಲ್ಲಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಅದೇ ಚಿತ್ರ ನನಗೆ ಎದುರುಗಡೆ ಕಾಣಿಸ್ತಾ ಇದೆ. ಅಂದರೆ ಇವಾಗ ನೀವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀರಾ, ಓಕೆನಾ? ಸೊ ಕೂತ್ಕೊಂಡ ಮೇಲೆ ಆಸ್ಟ್ರಲ್ ಬಾಡಿ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಆಸ್ಟ್ರಲ್ ಬಾಡಿ ಮುಂದುಗಡೆ ಇದೆ. ಸೊ ನಿಮ್ಮ ಚಕ್ರಗಳೆಲ್ಲ ನೀವು ಕೂತ್ಕೊಂಡಾಗ ನಿಮ್ಮ ಶರೀರದಲ್ಲಿ ಕಾಣಿಸ್ತಾ, ಅಥವಾ ಆಸ್ಟ್ರಲ್ ಬಾಡಿಯಲ್ಲಿ ಚಕ್ರ ನನ್ನ ಶರೀರದಲ್ಲಿ ಎನರ್ಜಿ ಅನುಭವ ಆಗ್ತಾ ಇರೋದು ನನಗೆ ಆಗ್ತಾ ಇದೆ. ಓಕೆ. ನನಗೆ ಆಗ್ತಾ ಇರೋದು ವಿಡಿಯೋ ನನ್ನ ಎದುರುಗಡೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಚಕ್ರಾಸು ನೋಡ್ತಿದ್ದೀರಿ, ಚಕ್ರಾಸು ಕಾಣಿಸ್ತಾ ಇದೆ, ಎನರ್ಜಿ ಬರ್ತಾ ಇರೋದು ಕಾಣ್ತಾ ಇದೆ. ನನ್ನ ದೇಹ ಒಂಥರ ಹಿಂಗೆ ರೊಟೇಟ್ ಆಗ್ತಾ ಇದೆ. ಹೀಗೆ ನನಗೆ ಅನ್ನಿಸ್ತಾ ಇದೆ. ಅದು ನಾನು ನಿಲ್ಲಿಸ್ಬಿಟ್ಟು ಕಣ್ಣು ತೆಗೆದು ನೋಡ್ತೀನಿ, ಏನೂ ಕಾಣಲಿಲ್ಲ. ತಿರುಗಿ ಕಣ್ಣು ಮುಚ್ಕೋತೀನಿ, ತಿರುಗಿ ಅದಕ್ಕೆ ವಿಡಿಯೋ ಕಂಟಿನ್ಯೂ ಆಯಿತು. ಓ, ಈ ಧ್ಯಾನದಲ್ಲಿ ಏನೋ ಇದೆ, ಭಾಳ ಏನೋ ಸ್ಪೆಷಾಲಿಟಿ ಇದೆ. ಯಾಕೆಂದರೆ ಅವ್ರು ಏನು ಹೇಳಿದ್ರು ಅದೆಲ್ಲ ನಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಇದು ಆಸ್ಟ್ರಲ್ ಪ್ರಾಜೆಕ್ಟೆಲ್ಲ ಥಿಯರಿ ಕಲ್ತಿದ್ವಲ್ಲ, ಅದನ್ನು ನಾನೆಲ್ಲೋ ಮೇಲೆ ಹೋಗಿ ಬಿದ್ದನಲ್ಲ, ಹಾಗಾದ್ರೆ ಈ ಬಾಡಿ ಬಿದ್ದಿರೋದು, ಇದು ಇಲ್ಲೇ ಕೂತಿತ್ತು, ಹಾಗಾದ್ರೆ ಅದೇ ಬಿದ್ದಿರೋದು ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ್ರೆ ಇನ್ನೂ ಡೀಪರ್ ಮೆಡಿಟೇಷನ್ಗೆ ಹೊಟ್ಟೋಗಿದ್ದೀನಿ. ಫುಲ್ ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ. ಭಾಳ ಸುಂದರವಾದ ಒಂದು ಅನುಭವ ಆಯಿತು. ಅದಾದಮೇಲೆ ನೆಕ್ಸ್ಟ್ 1 ಮಂತಿಗೆ ಪತ್ರಿ ಸರ್ ಬಂದರು ಮೈಸೂರಿಗೆ. ಆಗ ಅವರು ಅರ್ತ್ ಆಕ್ಸಿಸ್ ಶಿಫ್ಟ್ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟರು. ಗ್ಯಾಲಕ್ಟಿಕ್ ಸೆಂಟರ್ ಅಂದರೆ ಏನು, ಯಾವ ಥರ ಇದೆ, ಹೇಗೆ ಮೂವ್ ಆಗುತ್ತೆ, ನಾವು ಎಲ್ಲಿದ್ದೀವಿ ಅಂತ ಅದೆಲ್ಲ ಒಂದು ಚಿತ್ರ ಅದು ನನ್ನ ಹತ್ರ ಇದೆ. ಬರೆದು ತೋರಿಸಿರೋದೇ ನನ್ನ ಹತ್ರ ಇದೆ. ಸಾರೇ ಬರೆದಿರೋದು ಇದೆ ನನ್ನ ಹತ್ರ ಇದೆ. ಈಗ ತಂದಿಲ್ಲ, ಓಕೆ, ನೆಕ್ಸ್ಟ್ ಟೈಮ್ಗೆ ಹೇಳಿ ಟ್ರೈ ಟು ತಂದು ಪ್ಲೀಸ್. ಆ ಗ್ಯಾಲಕ್ಟಿಕ್ ಸೆಂಟರ್ದೆಲ್ಲ ವಿವರಣೆ ಮಾಡಿದ್ದು ನನಗೆ. ಇವರೇನಪ್ಪ ಬರೀ ದೇಹದ್ದು ಆರೋಗ್ಯದ್ದು ಧ್ಯಾನದ್ದಲ್ದೇನೆ ಗ್ಯಾಲಕ್ಟಿಕ್ ಸೆಂಟರ್ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಸೊ ಇವರು ಬ್ರಹ್ಮಾಂಡದ್ದೆಲ್ಲ ಹೇಳ್ತಾ ಇದ್ದಾರೆ, ಗ್ಯಾಲಕ್ಟಿಕ್ ಸೆಂಟ್ರ್ ಅಂತ ಹೇಳ್ತಾ ಇದ್ದಾರೆ. ಆ ಸ್ಪೈಕ್ಸ್ ಅಂತ ಏನೋ ಹೇಳ್ತಾರೆ, ಅದರೊಳಗಡೆ ಹಿಂಗೆ ತಳ್ಕೊಂಡು ಹಿಂಗೆ ಬರ್ತೀವಿ, ಹೀಗೆ ನಮ್ಮದು ಹೋಲ್ ಸೋಲಾರ್ ಸಿಸ್ಟಮ್ ಮೂವ್ ಆಗ್ತಾ ಇದೆ, ಅಲ್ಲಿಂದ ಬಂದಮೇಲೆ ಹಿಂಗಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇವ್ರಿಗೇನು, ನನಗೆ ಈ ಮನೆಯದೇ ಈ ಕುವೆಂಪು ನಗರದ್ದೇ ನನಗೆ ಗೊತ್ತಿಲ್ಲ, ಇವರು ಗ್ಯಾಲಕ್ಟಿಕ್ ಸೆಂಟ್ರದ್ದು ಹೇಳ್ತಾರೆ. ಹಾಗಾದ್ರೆ ಇವರು ತುಂಬ ಜ್ಞಾನಿ ಇರಬೇಕು, ಓಕೆ, ಇವ್ರಿಗೆಲ್ಲ ಗೊತ್ತಿರಬೇಕು. ಹಾಗಾದರೆ ಇವರೇ ನಾನು ಕರೆಕ್ಟಾದ ಗುರು ಅಂತ ಕಾಣುತ್ತೆ ನನಗೆ ಅಂತ ಅನ್ನಿಸ್ಬಿಟ್ಟು ಅವ್ರು ಹೇಳಿದ್ದ ಒಂದು ಅರ್ತ್ ಆಕ್ಸಿಸ್ ಶಿಫ್ಟ್ ಬಗ್ಗೆ ಹೇಳಿದ್ರಲ್ಲ, ಅದನ್ನು ನಾನೊಂದು ಆರ್ಟಿಕಲ್ ಬರೀಬೇಕು ಅಂತ ಆಸೆ ಆಯಿತು ನನಗೆ. ಇಂಗ್ಲೀಷಲ್ಲಿ ಕೂತ್ಕೊಂಡು ಒಂದು ಆರ್ಟಿಕಲ್ ಬರೆದುಬಿಟ್ಟು ಅವ್ರು ಆವತ್ತು ಸುಮಾರು 1 ತಿಂಗಳಾಗಿತ್ತಲ್ಲ ಅವರು ಬಂದು. ಆಮೇಲೆ 12 ಗಂಟೆನೋ ಏನೋ ಆಗಿರ್ಬೋದು ರಾತ್ರಿ. ನಾನೆಲ್ಲ ಅವ್ರು ಹೇಳಿದ್ದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಲ್ವಾ, ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಅಂದ್ಕೊಂಡು ಪೆನ್ನನ್ನು ಹಿಂಗೆ ಇಡ್ತೀನಿ. ಇಟ್ಟರೆ ಇಲ್ಲಿ ಯಾರೋ ಹೀಗೀಗ ಅಂದಂಗಾಯಿತು. ಓಕೆ, ಅಂತ ಭಯನೂ ಆಗಿಬಿಡ್ತು ನನಗೆ. ತಕ್ಷಣ ಹಿಂದಿನ ಪೇಜ್ ತಿರುಗಿಸು, ಟರ್ನ್ ದಿ ಪೇಜ್, ಹಿಯರ್ ಯು ನೀಡ್ ಟು ಇಂಪ್ರೂವ್, ಆ್ಯಡ್ 1 more sentence ಅಂತ ಯಾರೋ ಹೇಳ್ದಂಗಾಯಿತು. ಓಕೆ, ಎಲ್ಲಿ ಅಂತ ನೋಡ್ಬಿಟ್ಟು ತಿರುಗಿ ಅಲ್ಲೊಂದು ಸೆಂಟೆನ್ಸ್ ಸೇರಿಸಿದ್ಮೇಲೆ ತಿರುಗಿ ಓದಿದ್ರೆ ಹೌದು ಕರೆಕ್ಟು, ಇದೊಂದು ಇಲ್ಲಿ ಬಿಟ್ಬಿಟ್ಟಿದ್ದೆ ನಾನು ಅಂತ ಇದು ಸೇರಿಸಿದ್ದೀನಿ ಅಂತ. ಅದನ್ನು ಒಂದು ಮೈಸೂರಿನಲ್ಲಿ ನಾವು ಮ್ಯಾಗ್ಝೈನ್ಸ್ ಎಲ್ಲ ಶುರು ಮಾಡಿದಾಗ ಆತ್ಮವಿಜ್ಞಾನ ಅಂತ ಶುರು ಮಾಡಿದ್ವಿ ಮ್ಯಾಗ್ಝೈನ್ಸ್ ಮೈಸೂರಿಂದ. ಓಕೆ, ಅದಾದಮೇಲೆ ಧ್ಯಾನ ಕರ್ನಾಟಕ ಅಂತ ಶುರು ಮಾಡಿದ್ವಿ.
ಸೊ ಆ ಇದರೊಳಗಡೆ ಈ ಆರ್ಟಿಕಲ್ಲು ಕೂಡ ಬರದೆ ಅದು ಕೂಡ ಪಬ್ಲಿಷ್ ಆಯಿತು. ಇದೆಲ್ಲ 1 ಮಂತ್ ಪೀರಿಯಡಲ್ಲೇ ಸರ್ ಬರೋಕ್ಕಿನ್ನ 1 ಮಂತ್ ಪೀರಿಯಡಲ್ಲಿ ನಡೀತಾ ಮೇಡಮ್? ಓಹ್, ಸರ್ ಬಂದ ಮೇಲೆ ತಾನೇ ಅರ್ಥ ಆಕ್ಸೆಸ್ ಶಿಫ್ಟ್ ಹೇಳಿದ್ದು. ಓಕೆ ಓಕೆ. ಹಾಂ ಹಾಂ. ಫಸ್ಟು ಧ್ಯಾನಕ್ಕೆ ಇಂಟ್ರೊಡ್ಯೂಸ್ ಆಯಿತು. ಅಲ್ಲಿ ಏನಾಯಿತು, ನಾನು ಪ್ರಶ್ನೆ ಕೇಳಿದ್ರೆ ಬೈತಾ ಇದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ಕಂಡ್ರೆ ಸ್ವಲ್ಪ ಭಯ. ಮಾರನೇ ದಿನ ಬೆಳಗ್ಗೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಫೋನ್ ಮಾಡಿಬಿಟ್ಟು ಫಸ್ಟ್ ಟೈಮ್ ಬಂದಾಗ ಹೇಳಿದ್ರು, ನನಗಿನ್ನೂ ಏನೇನೋ ಪ್ರಶ್ನೆ ಇದೆ ಅಂದರೆ, ಹಾಗಾದ್ರೆ ಬಂದುಬಿಡು, ಪತ್ರಿ ಸರ್ ಇಲ್ಲೇ ಇದೆ, ಪತ್ರಿಜಿ ಅಂತ ಹೇಳಿಲ್ಲ, ಸುಭಾಷ್ ಪತ್ರಿ ಸರ್ ಈಸ್ ಹಿಯರ್, ಯು ಕ್ಯಾನ್ ಕಮ್ ಟು ಅವರ್ ಹೌಸ್ ಡೈರೆಕ್ಟ್ಲಿ ಅಂದರು. ಯಾಕೆ ಅಲ್ಲಿ ನೆನ್ನೆ ಬೈಸ್ಕೊಂಡಿದ್ದು ಸಾಲದ, ತಿರುಗಿ ಇವತ್ತು ಬಂದು ನಿಮ್ಮ ಮನೆಗೆ ಬೈಸ್ಕೋಬೇಕಾ ಅಂತ ಕೇಳಿದ್ದೆ. ಇಟ್ಸ್ ಓಕೆ ಅಂತ ನಾನು ಅಂದಿದ್ದು. ಪತ್ರಿ ಸರ್ಗೆ ಗೊತ್ತಾಗಿ ಅವ್ರು ನನಗೆ ನನ್ನ ಏನೊಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಕೊಟ್ಬಿಟ್ರು. ಓಕೆ, ಅದು ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಟೆಲಿಪೆಥಿಕಲಿ ಗೊತ್ತಾಗಿದೆ. ಓಕೆ ಮೇಡಮ್. ಆವಾಗ ನನಗನ್ನಿಸ್ತು, ಅಯ್ಯೋ ನಾನು ಇವ್ರ ಹತ್ರ ಮಾತಾಡಿದ್ದನ್ನು, ಆವಾಗ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನೇ, ನಾನು ಮಾತಾಡಿದ್ದು ಅವ್ರಿಗೆ ಹೆಂಗೆ ಗೊತ್ತಾಯಿತು, ಅವ್ರಿಗೆ ಉತ್ತರ ಕೊಟ್ರಲ್ಲ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತಾದರೂ. ಏನೋ ಒಂದು ಸ್ಪೆಷಾಲಿಟಿ ಇದೆ, ನೋಡೋಣ ಸ್ವಲ್ಪ ದಿವಸ ನೋಡೋಣ ಅಂತ ಹಾಗೆ ಇಟ್ಕೊಂಡೆ. ಅದಾದ 1 ತಿಂಗಳಿಗೆ ಅವ್ರು ತಿರುಗಿ ಹುಣ್ಣಿಮೆ ಬಂತು, ಕ್ಲಾಸಸ್ ಮಾಡಿದ್ರು. ಒಂದು 2-3 ದಿನ ಇದ್ದರು ಅವರು. ಬೇರೆ ಕಡೆ ಎಲ್ಲ ಕ್ಲಾಸ್ ಆರ್ಗನೈಸ್ ಮಾಡಿ ಅಂತಂದರು. ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಬರ್ತಾರೆ, ಸನ್ಯಾಸಿ ಬರ್ತಾರೆ, ಅವರು ಮದುವೆ ಆಗಿದೆ ಅಂತಲೂ ಗೊತ್ತಿಲ್ಲ. ಒಬ್ಬರು ಸನ್ಯಾಸಿ ಬರ್ತಾರೆ, ಗಡ್ಡದ ದಾರಿ ಬರ್ತಾರೆ, ತುಂಬ ಚೆನ್ನಾಗಿ ಧ್ಯಾನ ಮಾಡಿಸ್ತಾರೆ, ಭಾಳ ಸುಲಭದ ಧ್ಯಾನ, ಬನ್ನಿ ಅಂತ ಅಷ್ಟೇ ಕರೆದಿರೋದು. ಓಕೆ. ಆ ಟೈಮ್ನಲ್ಲೇ ಗಿರಿಜಾರಾಜನ್ ಅವರನ್ನ ವಿ ಇಂಟ್ರೊಡ್ಯೂಸ್ ಮೆಡಿಟೇಷನ್ ಟು ಗಿರಿಜಾರಾಜನ್. ಓ, ಗಿರಿಜಾರಾಜನ್ ಮೇಡಮ್ ಕೆನರಾ ಬ್ಯಾಂಕ್ ಅವರು ನೀವು ಇಂಟ್ರೊಡ್ಯೂಸ್ ಮಾಡಿದ್ದು? ಹೌದು, ಅವ್ರಿಗೆ ಹೇಳ್ಕೊಟ್ಟಿದ್ದು ನೀವು? ಹೌದು. ಬನ್ನಿ ಈ ಥರ ಚೆನ್ನಾಗಿರುತ್ತೆ ಅಂತ. ಗ್ರೇಟ್ ಥರ್ಡ್ ಐ ಮಾಸ್ಟರ್ ಮೇಡಮ್. ಹೌದು ಮೇಡಮ್ ಅವರು ಈಸ್ ಆಲ್ಸೋ ಚಾನೆಲ್ ಅವರು. ಎಸ್ ಎಸ್ ಎಸ್, ಶೀಸ್ ಎ ಗ್ರೇಟ್, ದೇ ಹ್ಯಾವ್ ಡನ್ ಗ್ರೇಟ್ ಜಾಬ್. ರಾಜನ್ ಸರ್ ಮತ್ತು ಅವರು ಒಟ್ಟಲ್ಲಿ ನಾವು ಅವ್ರನ್ನ ಧ್ಯಾನಕ್ಕೆ ಬನ್ನಿ ಅಂತ ಕರೆದ್ವಿ. ಅವರು ಇಂಟ್ರೊಡ್ಯೂಸ್ ಆದರು, ಧ್ಯಾನಕ್ಕೆ ಪರಿಚಯ ಆಯಿತು. ಸೊ ಹಾಗಾಗಿ ಆ ಒಂದು ಗ್ಯಾಲಕ್ಟಿಕ್ ಸೆಂಟ್ರದ ಆರ್ಟಿಕಲಲ್ಲಿ ನನಗೊಂದು ಅನುಭವ ಆಯ್ತಲ್ಲ, ಬೆನ್ನು ಹಿಂಗೆ ತಟ್ಟಿ ಅಂತ. ಆ ಟೈಮ್ನಲ್ಲಿ ಎಚ್ಚರ ಆದಮೇಲೆ ಬರೆದಾದ್ಮೇಲೆ ತಿರುಗಿ ಥ್ಯಾಂಕ್ ಮಾಡಿಬಿಡೋಣ ಕಾಸ್ಮಾಸೋ, ಪತ್ರಿ ಸರ್ರೋ ಅಥವಾ ಎನರ್ಜಿನೋ ಮಾಸ್ಟರ್ಸೋ ನನಗಂತೂ ಗೊತ್ತಿಲ್ಲ, ಯಾರಿಗೋ ಒಟ್ಟಲ್ಲಿ ಥ್ಯಾಂಕ್ ಮಾಡಿಬಿಡೋಣ ಅಂತ ಕಣ್ಣು ಮುಚ್ಕೊಂಡು ಮಾಡಿದ್ರೆ, ಐ ವ್ಯೂಡ್ ಮೈ ಸೆಲ್ಫ್ ಟು ಬಿ ಇನ್ ಎ ಬಲೂನ್. ರೂಮಲ್ಲಿ ಕೂತ್ಕೊಂಡಿದ್ರೆ ಯಾವುದೋ ಒಂದು ಬಲೂನಲ್ಲಿ ನಾನು ಇದ್ದೀನಿ ಅಂತ ಅನಿಸ್ಬಿಟ್ಟು ಐ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ಜಸ್ಟ್ ಕಮ್ಮಿಂಗ್ ಡೌನ್ ಇನ್ ಎ ಬಲೂನ್ ಥರ ಹೀಗೆ ಬಂದು ಹಿಂಗೆ ಕೂತ್ಕೊಂಡಂಗೆ ಅನ್ನಿಸ್ತು. ತುಂಬ ಸಂತೋಷ ಆಗಿಬಿಟ್ಟು ತುಂಬ ರಿಲೀವ್ ಆಗೋಯ್ತು ನನಗೆ, ಒಂಥರ ಟೆನ್ಷನ್ ಥರ ಇದ್ದಿದ್ದೆಲ್ಲ. ಸೊ ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್. ಸೊ 97ನಲ್ಲಿ ಫಸ್ಟ್ ಡೇ ನಾನು ಪತ್ರಿ ಸರ್ನ ಹೇಳಿದ್ದನ್ನು, ಅದೇನೋ ಎನರ್ಜಿ ಅಂತಂದಿದ್ದೆನಲ್ಲ, ಆವತ್ತು ಶುರು ಮಾಡಿದಳು. ಬಿಡದೆ ಪ್ರತಿದಿನ ಧ್ಯಾನ ಮಾಡ್ಕೊಂಡು ಬಂದೆ. ತುಂಬಾ ಹೆಲ್ಪ್ ಆಯಿತು. ಪತ್ರಿ ಸರ್ ನನ್ನ ಯೂಟ್ರಸ್ ಪ್ರೊಲ್ಯಾಪ್ಸ್ ಬಗ್ಗೆ ಅವರೂ ಕೇಳಲಿಲ್ಲ, ನಾನು ಹೇಳಲಿಲ್ಲ. ನನಗೆ 3-4 ತಿಂಗಳಿಗೇ ಮೈಗ್ರೇನ್ ಹೆಡೆಕ್, ಒಂದು 20 ವರ್ಷದಿಂದ ಇದ್ದಂಥ ಮೈಗ್ರೇನ್ ಹೆಡೆಕ್ ಕೊಟ್ಟೋಯ್ತು. ನಾನು ಕೊನಾರಿಲ್ಲು, ಡಾರ್ಟು ಅನ್ನೋ ಮಾತ್ರೆಗಳನ್ನು ಒಂದು 20 ಮಾತ್ರೆ ನಾನು ಪರ್ಸಲ್ಲಿ ಇಟ್ಕೊಂಡಿರ್ತಿದ್ದೆ. ಸುತ್ತಕೇಲಿ ಹೊಡೆದಂಗೆ ತಲೆನೋವು ಬರೋದು, ಗಾಡಿನ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಒಂದು ಮಾತ್ರೆ ನುಂಗ್ಬಿಟ್ಟು ಹೋಗೋದು. ನಾನು ಅಷ್ಟು ಕಷ್ಟಪಡ್ತಾ ಇದ್ದೆ. ಅದು 3-4 ತಿಂಗಳಲ್ಲಿ ವಾಸಿ ಆಗೋಯ್ತು. ನನ್ನ ಇದಕ್ಕೆ ಪತ್ರಿ ಸರ್ ಕ್ಲಾಸ್ಗೆ ಇನ್ನಿಬ್ಬರನ್ನು ಕರ್ಕೊಂಡು ಹೋಗಿದ್ದೆ ನಾನು. ವಿಜಯ ಅಂತ, ಚಂದ್ರಶೇಖರ್ ಅಂತ. ವಿಜಯ ಅನ್ನೋಳು ಕೆನರಾ ಬ್ಯಾಂಕ್ ಕೊಲಿಗು, ಚಂದ್ರಶೇಖರ್ ಅನ್ನೋರು ಅವ್ರ ಹಸ್ಬೆಂಡು. ಅವಳಿಗೆ ಆಸ್ತಮಾ ಇತ್ತು. ಅವಳಿಗೂ 4-5 ತಿಂಗಳಲ್ಲಿ ಆಸ್ತಮಾ ಹೊಟ್ಟೋಯ್ತು. ಓಕೆ. ಸೊ ನಮಗೊಂದು ಆಶ್ಚರ್ಯ, ಅಯ್ಯೋ ತಲೆನೋವು ಎಷ್ಟೊಂದು ಮಾತ್ರೆ ತೊಗೋತಾ ಇದ್ದೆ, ಒಂಚೂರು ತಲೆನೋವೇ ಇಲ್ದಂಗೆ ಹೊಟ್ಟೋಯ್ತಲ್ಲ, ಇವಳು ನನಗೂ ಆಸ್ತಮಾ ಹೊಟ್ಟೋಯ್ತಲ್ಲ. ನಾನು ಪಫ್ ಮಾಡ್ಕೋತಾ ಇದ್ಲಿ ಯಾವಾಗಲೂ, ಬ್ಯಾಂಕಲ್ಲೇ ಆಫ್ ಮಾಡ್ಕೊಳ್ಳೋಳು. ನನಗೂ ಹೊಟ್ಟೋಗಿದೆ, ಹಾಗಾದ್ರೆ ನಾವಿಬ್ಬರು ಸೇರ್ಕೊಂಡು ಎಲ್ರಿಗೂ ಒಂಚೂರು ಧ್ಯಾನ ಹೇಳ್ಕೊಡೋಣ ಅಂತ. ನನಗೆ ಆ ಟೈಮ್ನಲ್ಲಿ ತುಂಬ ಹುಷಾರಿಲ್ಲ, ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಿದ್ದೆ, ನವಾಜಿನ ಇಂಜೆಕ್ಷನ್ಸ್ ತೊಗೊಳ್ತಾ ಇದ್ದೆ, ತುಂಬ ಏನೋ ಒಟ್ಟಲ್ಲ ತುಂಬ ಅನ್ಈಸಿನೆಸ್ಸು. ಸೊ ಹೇಳ್ಕೊಟ್ಬಿಡೋಣ ನಾನು ಅಂದ್ಕೊಳ್ತಿದ್ದೆ, ನಾನು ಸತ್ತೋಗ್ಬಿಡ್ತೀನಿ, 1000 ಜನಕ್ಕಾರ ಹೇಳ್ಕೊಟ್ಬಿಡ್ಬೇಕು, ಈಚ್ ಒನ್ ಟೀಚ್ ಒನ್ ಎ ಡೇ ಅನ್ನೋ ಕಾನ್ಸೆಪ್ಟು ಲೇಟರ್ ಬಂತು. ಅದಕ್ಕೆ ಮುಂಚೆನೇ ನಮ್ಗೆ ಹೇಳ್ಕೊಡ್ಬೇಕು ಅಂತ ಶುರು ಮಾಡಿದ್ವಿ. ಇಲ್ವಾಲಕ್ಕೆ ಬೇರೆ ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು. ಅಲ್ಲಿ ಇಲ್ವಾಲ್ದಲ್ಲಿ ಹಳ್ಳಿ ಟೆಂಪೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಲ್ಲ, ಆ ಟ್ರಾವೆಲ್ ಮಾಡಿದಾಗ ಕೇಳೋದು, ನೀವು ಎಲ್ಲಿ ಕೆಲಸ ಮಾಡ್ತೀರಿ? ನನ್ನ ಟೀಚರ್ ಯಾವ ಸ್ಕೂಲಲ್ಲಿ? ಇಲ್ವಾಲ್ದಲ್ಲಿ. ಹೌದಾ, ಹಾಗಾದ್ರೆ ನಾನು ಧ್ಯಾನ ಹೇಳ್ಕೊಡ್ತೀನಿ ಮಕ್ಳಿಗೆ ಬಂದು ಅಂತ. ಈ ಥರ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಧ್ಯಾನ ಹೇಳ್ಕೊಡ್ತಾ 1000 ಆಯಿತು. ನಾನು ಸಾಯಲೇ ಇಲ್ಲ. ಹಾಗಾದ್ರೆ 10,000 ಇಟ್ಕೊಳ್ಳೋಣ ಟಾರ್ಗೆಟು ಅಂತ. ಸೊ ವಿಜಯ ನಾನು ಇಬ್ಬರು ಸೇರಿಕೊಂಡು ಪ್ಯಾಂಫ್ಲೆಟ್ಸ್ಗಳು ಮಾಡಿಸಿ ಎಲ್ಲರಿಗೂ ಹೋಗಿ ನಂಗೆ ತಲೆನೋವು ವಾಸಿಯಾಗಿದೆ, ನಂಗೆ ಆಸ್ತಮಾ ವಾಸಿಯಾಗಿದೆ, ಅದರಿಂದ ತಗೊಳ್ಳೋಣ ಅಂತ. ಆವಾಗ ಪತ್ರಿ ಸರ್ ಒಂದು ವಿಚಾರ ಹೇಳಿದ್ರು, ನನ್ನ ಅಣ್ಣನಿಗೆ ಸೋರಿಯಾಸಿಸ್ ಇದೆ, ಮೈ ಬ್ರದರ್ ಹ್ಯಾಸ್ ಸೋರಿಯಾಸಿಸ್, ನಿಮಗೆಲ್ಲ ಇದು ವಾಸಿಯಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಮೈ ಬ್ರದರ್ ಈಸ್ ಎ ಗ್ರೇಟ್ ಫೂಲ್, ಐ ಟೆಲ್ ಹಿಮ್ ಗೋ ಫಾರ್ ಆನಾಪಾನಸತಿ ಅಂತ. ಕೇಳಲ್ಲ, ದಟ್ ಈಸ್ ವೈ ಹೀ ಈಸ್ ಸಫರಿಂಗ್. ಆನಾಪಾನಸತಿ ಧ್ಯಾನ ಮಾಡಿದ್ರೆ ಸೋರಿಯಾಸಿಸ್ ಕೂಡ ಹೋಗುತ್ತೆ ಅಂತ.
ಆವಾಗ ನಮಗೆ ಹೋಗದೇ ಇರೋವಂಥ, ನಮಗೆ ಸೋರಿಯಾಸಿಸ್ ಅನ್ನೋದು ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಸಫರ್ ಮಾಡ್ತಿರೋದನ್ನು ನೋಡಿದ್ದೆ ನಾನು. ಓಕೆ. ಇಷ್ಟು ಸಿವಿಯರ್ ಆಗಿರೋದು, ಸ್ಕಿನ್ ಇರಪ್ಟ್ ಆಗಿರೋದು ಹೋಗುತ್ತೆ ಅಂದಮೇಲೆ ಧ್ಯಾನದಲ್ಲಿ ಏನೋ ಇದೆ ಅನ್ನೋದನ್ನು ಎಲ್ರಿಗೂ ಹೇಳ್ಕೊಡೋಕೆ ಶುರು ಮಾಡಿದ್ವಿ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಆನಾಪಾನಸತಿ ಧ್ಯಾನಕ್ಕೆ ಬಂದರು, ನನ್ನ ಮಗಳು ಅಳಿಯಾನು ಬಂದರು. ಅಲ್ಲೂ ಪೈಮಾ ಅಂತ ಶುರುವಾಗಿತ್ತು ಆವಾಗ. ತುಂಬ ಕುತೂಹಲ, ಉತ್ಸಾಹ ನಮಗೆ ಮಾಡ್ತಾಯಿದ್ವಿ. ತುಂಬ ಶೆಟ್ರು ತುಂಬ ಕ್ಲಾಸಸ್ ಮಾಡ್ತಾಯಿದ್ರು, ಅವ್ರ ಮನೆಗಳಿಗೆ ಕರಿತಾಯಿದ್ರು, ಪ್ರೋಗ್ರಾಮ್ಸಿಗೆ ಹೆಲ್ಪ್ ಮಾಡ್ತಾಯಿದ್ರು. ಆ ಥರ ಧ್ಯಾನ ಶುರು ಮಾಡಿದ್ವಿ. ಪತ್ರಿ ಸರ್ ಅವ್ರು ಹೇಳಿದ್ರು, ಸುಮ್ಮನೆ ಇದು ಮಾಡೋ ಬದಲು ವೈ ಡೋಂಟ್ ಯು ಹ್ಯಾವ್ ಎ ಸೆಂಟರ್ ಅಂತ ಹೇಳಿದ್ರು. ಆವಾಗ ವಾಸವಿ ಶಾಲೆಯಲ್ಲಿ ಹೋಗಿ ಕೇಳಿದ್ವಿ, ಅವ್ರು ಒಂದು ಹಾಲ್ ಕೊಟ್ಟರು. ಶನಿವಾರ ಭಾನುವಾರ ಅಂತ ಶುರು ಮಾಡಿದ್ವಿ. ಪತ್ರಿ ಸರು ಸ್ಪಿರಿಚುವಲ್ ಲೈಬ್ರರಿ ಮಾಡಿ ಅಂತ ಹೇಳಿದ್ರು. ಯಾವ ಪುಸ್ತಕ ಅಂತ ನಮಗೆ ಗೊತ್ತಿಲ್ಲ ಅಂದ್ವಿ. ಹೀಗೆ ಲಿಸ್ಟ್ ಆಫ್ ಬುಕ್ಸ್ ಕೊಟ್ಟರು. ಆಮೇಲೆ ಇಲ್ಲೇ ಮೈಸೂರಿನಲ್ಲಿ ಹುಡುಕಿದ್ರೆ ಪುಸ್ತಕ ಸಿಗಲ್ಲ. ಯು ಹ್ಯಾವ್ ಟು ಗೋ ಟು ಮೆಡ್ರಾಸ್, ಯು ಹ್ಯಾವ್ ಟು ಗೋ ಟು ಬಾಂಬೆ, ಯು ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರ್ ಅಂತೆಲ್ಲ ಹೇಳಿದ್ರು. ನಮ್ಮ ಜೊತೆ ಇದ್ದಂಥ ಒಂದು 7-8 ಜನ ನಾವೇನಿದ್ವೋ ನಾವೆಲ್ರಿಗೂ ಉತ್ಸಾಹ ಇದ್ದಿದ್ದರಿಂದ ಒಂದು ಸ್ಪಿರಿಚುವಲ್ ಲೈಬ್ರರಿ ಶುರು ಮಾಡಿದ್ವಿ. ಪುಸ್ತಕ ಕೊಂಡ್ಕೊಳ್ಳೋಕೆ ದುಡ್ಡು ಬೇಕಲ್ಲ. ಸೊ ನಾವೆಲ್ಲರೂ ಒಬ್ಬೊಬ್ಬರು 1,000-2,000 ಹಾಕೋಣ ಅಂತ ಹಾಕಿ ಸ್ಪಿರಿಚುವಲ್ ಲೈಬ್ರರಿ ಶುರು ಮಾಡಿದ್ವಿ. ಒಂದು ಅರೌಂಡ್ 300 ಬುಕ್ಸು ಕಲೆಕ್ಟ್ ಮಾಡಿದ್ವಿ. ಅದನ್ನು ಓದೋಕ್ಕೆ ಪತ್ರಿ ಸರ್ ಟಾಸ್ಕ್ ಕೊಡೋಕ್ಕೆ ಶುರು ಮಾಡಿದ್ರು. ಬುಕ್ಸ್ ಓದಬೇಕು, ತಗೊಂಬಂದು ದಿ ಬುಕ್ಸ್ ಆರ್ ಬಾಟ್ ಫಾರ್ ಲೈಬ್ರರಿ, ನಾಟ್ ಟು ಕೀಪ್ ಇಟ್ ಇನ್ ಅಲ್ಮೇರಾ, ಯು ಹ್ಯಾವ್ ಟು ಗೋ ಥ್ರೂ, ದಟ್ ಈಸ್ ಸ್ವಾಧ್ಯಾಯ ಅಂತ ಹೇಳಿದ್ರು. ನನಗೆ ಅಷ್ಟೊಂದು ಇಂಗ್ಲೀಷ್ ಓದಿ ಅಭ್ಯಾಸ ಇಲ್ಲ, ಮಾಡ್ಕೊಂಡಿರಲಿಲ್ಲ. ಯು ಹ್ಯಾವ್ ಟು ರೀಡ್ ದಿಸ್ ಬುಕ್ ಅಂಡ್ ಟೆಲ್ ಮಿ ನೆಕ್ಸ್ಟ್ ಟೈಮ್ ಅನ್ನೋರು. ಅದನ್ನು ಇನ್ನೊಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅವ್ರಿಗೊಂದು ಪುಸ್ತಕ ಓದಕ್ಕೆ ಹೇಳೋರು, ಇನ್ನೊಬ್ರಿಗೊಂದು ಪುಸ್ತಕ ಹೇಳೋರು. ಆ ಥರ ಒಬ್ಬೊಬ್ಬರು ಓದ್ಕೊಂಬಂದು ಕಮಾನ್ ನೌ ಯು ಎಕ್ಸ್ಪ್ಲೈನ್ ಅಬೌಟ್ ದಟ್ ಬುಕ್ ಅನ್ನೋರು. ಸ್ಪೀಚ್ ಮಾಡೋಕ್ಕೆ ಕಲ್ತ್ಕೊಂಡ್ವಿ, ಹೇಳಕ್ಕೆ ಕಲ್ತ್ಕೊಂಡ್ವಿ. ನಾವು ಹೇಳಬೇಕಲ್ಲ, ಅದು ಮರ್ತೋಗುತ್ತೆ ಇವೆಲ್ಲ ಹೊಸ ಪದಗಳು ಅಂತ ನೋಟ್ಸ್ ಮಾಡೋದು ಕಲ್ತ್ಕೊಂಡ್ವಿ, ಎಕ್ಸ್ಪ್ಲೈನ್ ಮಾಡೋದು ಕಲ್ತ್ಕೊಂಡ್ವಿ. ಆಮೇಲೆ ಅವ್ರೇನಾರು ಪ್ರಶ್ನೆ ಕೇಳಿಬಿಟ್ರೆ ಅಂತ ಭಯ, ಅದಕ್ಕೋಸ್ಕರ ಅದನ್ನು ಏನಾರು ಕೇಳಿದ್ರೆ ಏನು ಕೇಳಬಹುದು ಇದರಲ್ಲಿ ನಾವೇ ಕ್ವಶನ್ಸನ್ನು ಇಮ್ಯಾಜಿನ್ ಮಾಡ್ಕೊಂಡು ಉತ್ತರಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಒಬ್ಬೊಬ್ಬರಿಗೆ ಇಂಪ್ರೂವ್ಮೆಂಟ್ ಆಗ್ತಾ 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 ಎಲ್ಲರೂ ಧ್ಯಾನಕ್ಕೆ ಸೇರಿ ಪ್ರತಿ ಶನಿವಾರ ಭಾನುವಾರ ನಾವು ಧ್ಯಾನಕ್ಕೆ ಸೇರಕ್ಕೆ ಶುರು ಮಾಡಿದ್ವಿ. ಎಸ್ ಮೇಡಮ್. ಸೊ ಪತ್ರಿಜಿ ಅವರು ಫಸ್ಟ್ ಟೈಮ್ ಬಂದಾಗ, ಫಸ್ಟ್ ಕ್ಲಾಸಲ್ಲಿ ನಿಮ್ಮನ್ನು ಇಡಿಯಟ್ ಅಂತ ಬೈದಾಗ ಸ್ವಲ್ಪ ನಿಮಗೆ ಸಿಟ್ಟಿತ್ತು, ಭಯ ಇತ್ತು. ಆಮೇಲೆ ಮತ್ತೆ ನಿಮಗೆ ಧ್ಯಾನದಲ್ಲೇ ಒಂದು ಸ್ವ ಅನುಭವಗಳು ಬಂದು ಧ್ಯಾನದಲ್ಲಿ ಒಂದು ಇಂಟ್ರೆಸ್ಟ್ ಬಂತು. ಆಮೇಲೆ ಪತ್ರಿ ಸರ್ ಕಂಟಿನ್ಯೂಸ್ ಆಗಿ ಬಂದು ಹೋಗ್ತಾ ಇದ್ರು, ನಿಮ್ಮನ್ನು ಗೈಡ್ ಮಾಡ್ತಾಯಿದ್ರು. ಬಟ್ ಪತ್ರಿ ಸರ್ ಬಂದಾಗ ಮೇಡಮ್ ಆವಾಗ, ಯಾಕಂದರೆ 97, 98 ಆ ಟೈಮಲ್ಲಿ ಇಷ್ಟು ಸಂಸ್ಥೆ ಇಷ್ಟು ಬೆಳೆದಿಲ್ಲ, ಇನ್ನು ಆವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು PSSM ಅನ್ನೋದು. ಆ ಟೈಮಲ್ಲಿ ಬಂದಾಗ ಬಹಳಷ್ಟು ಟೈಮು ನಿಮ್ಮ ಹತ್ರ, ಅಂದರೆ ನಿಮ್ಮ ಬ್ಯಾಚ್ ಹತ್ರ ಎಲ್ಲ ಅವ್ರ ಹತ್ರ ಇರಲಿಕ್ಕೆ ಸರ್ಗೆ ಟೈಮ್ ಇರ್ತಿತ್ತ? ಆವಾಗ ಸರ್ ನಿಮ್ಮ ಹತ್ರ ಇದ್ದಾಗ ಹೆಂಗೆ ಇರ್ತಿದ್ರು ಮೇಡಮ್ ಅವರು? ಅಪಾರ್ಟ್ ಫ್ರಮ್ ಈ ಧ್ಯಾನ ಹೇಳ್ಕೊಡೋದು, ಈ ಟೀಚ್ ಮಾಡೋದು ಇದು ಬಿಟ್ಟು ಇನ್ ಜನರಲ್ ಆಗಿ ಇದ್ದಾಗಲೇನು ಅವ್ರು ಯಾವ ಥರ ಮಾತಾಡ್ತಿದ್ರು, ಹೆಂಗಿರ್ತಿದ್ರು ನಿಮ್ಮ ಹತ್ರ? ಫಸ್ಟ್ ಟೈಮ್ ನಾವು ಒಂದು ದಿವಸದ ವರ್ಕ್ಶಾಪ್ ಅಟೆಂಡ್ ಮಾಡಿದ್ನಲ್ಲ, ಆಗ ನಮ್ಮ ಮನೆಯಲ್ಲೇನು ಉಳ್ಕೊಂಡಿರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿ ಉಳ್ಕೊಂಡಿದ್ರು. 2 ದಿವಸ ಇದ್ದು ಹೋಗಿದ್ದರು. ಆಮೇಲೆ ನಂಗೆ ತುಂಬಾ ಡೌಟ್ಸ್ ಇದೆ, ನನಗೆ ಏನೇನೋ ಕೇಳಬೇಕು ಅನಿಸುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರು ಅಂತ ಹೇಳಿದ್ನಲ್ಲ, ಸರಿ ಅದಾಗೋಯ್ತು. ಆವಾಗ ಕೊನೆಯಲ್ಲಿ ಒಂದು ವಾಕ್ಯ ಹೇಳಿದ್ರು ಅವರು, ನೆಕ್ಸ್ಟ್ ಟೈಮ್ ಐ ಆಮ್ ಸ್ಟೇಯಿಂಗ್ ಇನ್ ಯುವರ್ ಹೌಸ್, ಯು ಕ್ಯಾನ್ ಗೆಟ್ ಕ್ಲಿಯರ್ಡ್ ಆಲ್ ಯುವರ್ ಡೌಟ್ಸ್ ಅಂತ ಹೇಳಿದ್ರು. ಸರ್ರೇ ಹೇಳಿಬಿಟ್ರು. ಸರಿ, ನೆಕ್ಸ್ಟ್ 1 ಮಂತ್ ಬಂದಾಗ ಐ ಆಮ್ ಕಮಿಂಗ್ ಟು ಯುವರ್ ಹೌಸ್ ಅಂದರು. ಅವರು ನನಗೆ ಗುರುಗಳು ಸ್ವಾಮಿಗಳು ಅಂದರೆ ಈ ಪಾದಪೂಜೆ ಮಾಡಬೇಕಾ, ಏನು ಮಾಡಬೇಕು, ಹೇಗೂ ಏನೂ ಗೊತ್ತಿಲ್ಲ. ಸೊ ನಾನು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದೆ, ನಿಮ್ಮ ಮನೇಲಿ ಇದ್ರಲ್ಲ, ಅವ್ರಿಗೇನಾದ್ರು ವಿಶೇಷ ವ್ಯವಸ್ಥೆ ಮಾಡಬೇಕಾ, ಏನು ಮಾಡಬೇಕು, ನನಗೇನು ಗೊತ್ತಿಲ್ಲ. ಮತ್ತು ಅವ್ರು ಸ್ವಲ್ಪ ಕೋಪ ಬೇರೆ ಮಾಡ್ಕೋತಾರೆ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಏನು ಮಾಡಬೇಕು? ನೋ, ನಥಿಂಗ್, ಈಸ್ ವೆರಿ ಸಿಂಪಲ್, ಹಿ ವಿಲ್ ಸ್ಟೇ ವಿತ್ ಯು, ದಟ್ಸ್ ಆಲ್, ಗಿವ್ ಹಿಮ್ ಎ ಬೆಡ್ ಆ್ಯಂಡ್ ಪಿಲ್ಲೋ, ಹಿ ವಿಲ್ ಸ್ಲೀಪ್, ದಟ್ಸ್ ಆಲ್ ಅಂದರು. ಇಷ್ಟು ಸಿಂಪಲ್ಲ ಅಂತ ಅನ್ನಿಸ್ತು. ಆಯಿತು ಬನ್ನಿ ಅಂತ ಹೇಳಿದೆ. ನೆಕ್ಸ್ಟ್ ಟೈಮ್ ಬಂದ ತಕ್ಷಣ ಅವ್ರು ಹೇಳಿದ್ರು, ಸರ್ ಹ್ಯಾಸ್ ಕಮ್ ಫ್ರಮ್ ಆಂಧ್ರ, ಕರ್ನೂಲ್, ಐ ವಿಲ್ ಬ್ರಿಂಗ್ ಹಿಮ್ ಟು ಯುವರ್ ಹೌಸ್, ಹಿ ವಾಂಟ್ಸ್ ಟು ಸ್ಟೇ ಇನ್ ಯುವರ್ ಹೌಸ್ ಅಂದರು. ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ನಾನು ಧ್ಯಾನಕ್ಕೆ ಹೋಗಿದ್ದಲ್ಲ, ನನಗೆ ಈ ಥರ ಅನುಭವ ಆಗಿದ್ದಲ್ಲ, ನಮ್ಮ ತಾಯಿ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಮನೆಯವರೆಲ್ಲರೂ ಒಂದು ಸ್ವಲ್ಪ ಕಲ್ತ್ಕೊಂಡಂಗಾಗುತ್ತೆ. ನಮ್ಮ ಮನೆಗೆ ಬರ್ತಾರೆ ಅಂದರೆ ಒಂದು ಎನರ್ಜಿ ಅಂತಾರೆ, ಅದು ಎನರ್ಜಿನೋ ಏನೋ ನನಗೂ ಗೊತ್ತಿಲ್ಲ, ಬರ್ತಾರಂತೆ ಅಂತೆ. ಕರ್ಕೊಂಬಂದರು. ಬಂದ ತಕ್ಷಣ ಮಾಡಿ ಮೇಲೆ ನಾವು ನಮ್ಮ ಫ್ಯಾಮಿಲಿ ಮಾಡಿ ಮೇಲಿತ್ತು. ಕೆಳಗಡೆ ನಮ್ಮ ಅತ್ತೆ, ನಮ್ಮಮ್ಮ, ಅಪ್ಪ, ನನ್ನ ಅಕ್ಕನ ಮಗಳು, ತಂಗಿ ಮಗ, ಇಷ್ಟು ಜನ ಇದ್ವಿ ಕೆಳಗಡೆ. ಬಂದರು. ಮಾಡಿ ಮೇಲ್ಗಡೆ ಅವ್ರಿಗೆ ಒಂದು ರೂಮಲ್ಲಿ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದೆ. ಆಮೇಲೆ ಬಂದ ತಕ್ಷಣವೇ ದಿಸ್ ಈಸ್ ಮೈ ಮದರ್, ದಿಸ್ ಈಸ್ ಮೈ ಗ್ರ್ಯಾಂಡ್ ಮದರ್, ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ನನ್ನ ಮಗಳು ಚಿಕ್ಕವಳು ಬಂದು ದಿಸ್ ಈಸ್ ಮೈ ಸೆಕೆಂಡ್ ಡಾಟರ್, ಹರ್ಸ್ ಈಸ್ ಎ ಗ್ರೇಟ್ ಪ್ರಾಬ್ಲಮ್ ಟು ಮೀ, ಶಿ ಹ್ಯಾಸ್ ವೀಸಿಂಗ್ ಪ್ರಾಬ್ಲಮ್, ನೋ ಸ್ಪೀಚ್, ಈ ಥರದ್ದೆಲ್ಲ ಆಗಿದೆ. ಹಾಗಾಗಿ
ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್. ವಾಟ್ ಈಸ್ ಪ್ರಾಬ್ಲಮ್ ಅಂದು ತಕ್ಷಣ ಗಾಬರಿ ಆಗಿಬಿಡ್ತು ನನಗೆ. ತಕ್ಷಣ ಅವ್ರು ಹೇಳಿದ್ರು, ಯು ಆರ್ ಥಿಂಕಿಂಗ್ ದಟ್ ಶಿ ಈಸ್ ಎ ಪ್ರಾಬ್ಲಮ್ ಟು ಯು, ಯು ಆರ್ ಎ ಗ್ರೇಟ್ ಪ್ರಾಬ್ಲಮ್ ಟು ಹರ್. ಓಕೆ, ಇದು ಯಾಕೆ ಹಿಂಗೆ ಬೈತಾ ಇದ್ದಾರಲ್ಲ ಇವರು. ತಕ್ಷಣ ಅವ್ರು ಹೇಳಿದ್ರು, ಸಿಟ್ಟಲ್ಲೇ ಹೇಳಿದ್ರು. ನಾನು ಇದೇನು ಬಂದ ತಕ್ಷಣನೇ ಬೈತಾ ಇದ್ದಾರಲ್ಲ, ಇನ್ನು ಅವರು ಇರ್ತಾರೆ ಅಂದರೆ ಇನ್ನೆಷ್ಟು ಬೈತಾರೋ ಅಂತ ಒಳಗಡೆ ಭಯ ಅಂದರೆ ಭಯ. ಆಮೇಲೆ ಅವ್ರು ಹೇಳಿದ್ರು, ಡು ಯು ನೋ ದಿ ರಿಯಾಲಿಟಿ ಅಂದರು. ನೋ ಸರ್, ಐ ಡೋಂಟ್ ನೋ, ಬಟ್ ಯು ಆರ್ ಸ್ಪೀಕಿಂಗ್ ನಾನ್ ಸೆನ್ಸ್ ಅಂದರು. ಅಲ್ಲೂ ಭಯ ಆಯಿತು. ಆಮೇಲೆ ಹೇಳಿದ್ರು, ಶಿ ಈಸ್ ಮೋರ್ ಸ್ಪಿರಿಚುವಲ್ ದ್ಯಾನ್ ಯು, ಶಿ ಈಸ್ ಎ ಹೈಲಿ ಎಲಿವೇಟೆಡ್ ಸೋಲ್. ಅವಳು ಎಲ್ಲ ಹಿಂದಿನ ಕರ್ಮಗಳನ್ನೆಲ್ಲ ಈ ಜನ್ಮದಲ್ಲಿ ಸವಸ್ಬಿಡ್ತೀನಿ ನಾನು, ಕರ್ಮಗಳಿಂದ ಆಚೆ ಉಳಿತೀನಿ ನಾನು ಅಂತ ನಿನ್ನನ್ನು ಚೂಸ್ ಮಾಡಿಕೊಂಡು ನಿನ್ನ ಮೂಲಕ ಈ ಭೂಮಿಗೆ ಬಂದಿದ್ದಾಳೆ. ನಿನ್ನನ್ನು ಸ್ಪಿರಿಚುಯಾಲಿಟಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅವಳು ಬಂದಿರೋದು. ಶಿ ಈಸ್ ನಾಟ್ ಎ ಪ್ರಾಬ್ಲಮ್, ಯು ಆರ್ ಎ ಪ್ರಾಬ್ಲಮ್ ಟು ಹರ್. ಆ್ಯಸ್ ಎ ಮದರ್ ಯು ನೀಡ್ ಟು ಸಪೋರ್ಟ್ ಹರ್, see that she burns all her karma, and you have to understand things. If you don't know spirituality, don't speak ಅಂದರು. ಸೇಮ್ ವರ್ಡ್ಸ್. ಓಕೆ, ಸೇಮ್ ವರ್ಡ್ಸು. ನನಗದೊಂಥರ ಲಿಂಗರ್ ಆಗ್ತಾ ಇತ್ತು ಕಿವಿಲಿ, ಯಾವಾಗ ಹಿಂಗೇನೇನೇನು ಅಂದರು ಅನ್ನೋದು. ಯಾಕೆಂದರೆ ನನ್ನಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಓ, ಇದೇನು ತಾಯಿನ ಹುಡ್ಕೊಂಡು ಬರೋದ ಮಗು. ಆವಾಗ ಐ ವಿಲ್ ಗಿವ್ ಯು ಎ ಕಾನ್ಸೆಪ್ಟ್, ಕಮ್ ಅಂದ್ಬಿಟ್ಟು ಕೂಡಿಸ್ಬಿಟ್ಟು, ಸೋಲ್ ಹೇಗೆ ಆತ್ಮ ತಾಯಿನ ಹೆಂಗೆ ಹುಡ್ಕೊಂಬರುತ್ತೆ, ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಹೇಗಿರುತ್ತೆ ಎಲ್ಲ ಜಿಸ್ಟಲ್ಲಿ ಹೇಳಿಬಿಟ್ಟು ಅವ್ರನ್ನ ಕೊನೆಯಲ್ಲಿ ಒಂದು ಸಮಾಧಾನವಾಗಿ ಉತ್ತರ ಹೇಳಿದ್ರು. ನೀನು ಹೇಗೆ ನಿನ್ನ ತಾಯಿನ ಹುಡುಕೊಂಡು ಬಡತನ ಅಂದರೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಬಂದ್ಯೋ, ನಿಮ್ಮ ತಂದೆ ಕಣ್ಣು ಕಾಣದೇ ಇರೋ ಥರ ಗ್ಲುಕೋಮಾ ಕಣ್ಣು ಹೊಟ್ಟೋಗ್ಬಿಟ್ಟಿತ್ತು, ಕಣ್ಣು ಇಲ್ಲದೆ ಇದ್ದವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತ್ಕೊಂಡ್ಯೋ, ಅಥವಾ ಮನೆಯಲ್ಲೇ ಎಲ್ಲರನ್ನೂ ಫ್ಯಾಮ್ಲಿಗೆ ಕರ್ಕೊಂಡು ಒಂದು ಮಾಡಬೇಕು, ಏನಾರೋ ಒಂದು ಮಾಡಬೇಕು ಅಂತ ಮಾಡಿದ್ಯೋ, ಇದೆಲ್ಲ ನೀನೇ ಡಿಸೈನ್ ಮಾಡಿಕೊಂಡು ಬಂದಿದ್ದಂಗೆಯೇ ನಿನ್ನ ಮಗಳು ನಿನ್ನನ್ನು ಆರಿಸ್ಕೊಂಡು ಬಂದಿದ್ದಾಳೆ. ಸೊ ನಿನ್ನ ಕೆಲಸ ಏನು ಅಂದರೆ, ಅವಳಿಗೆ ಏನು ಬೇಕೋ, ಅವಳು ಏನು ಕಷ್ಟಪಡ್ತಾಳೋ, ಏನು ಅನುಭವಿಸ್ತಾಳೋ ಎಲ್ಲಕ್ಕೂ ನಿನ್ನ ಸಪೋರ್ಟ್ ಇರಬೇಕು, ನೀನು ನಿಂತ್ಕೊಂಡು ಮಾಡಬೇಕು. ಯು ಶುಡ್ ಹೆಲ್ಪ್ ಹರ್ ಟು ಬರ್ನ್ ಹರ್ ಕರ್ಮ ಅಂತ ಹೇಳಿದ್ರು. ಓಕೆ. ಸೊ ಅಲ್ಲಿಗೆ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡೋದು ಶುರುವಾಯಿತು. ಪ್ರತಿ ಸಲ ಪತ್ರಿ ಸರ್ ಬಂದಾಗ ನಮ್ಮ ಮನೆಯಲ್ಲೂ ಇರ್ತಾಯಿದ್ರು, ಕಮಿಷನರ್ ಮನೆಯಲ್ಲೂ ಇರ್ತಾಯಿದ್ರು. ಬಂದಾಗೆಲ್ಲ ಒಂದೊಂದು ಸಿಚುಯೇಷನ್ ಆದ ತಕ್ಷಣ ಒಂದು ಕಾನ್ಸೆಪ್ಟ್ ಹೇಳೋರು. ಆ ಥರ ಒಂದೊಂದು ಸಿಚುಯೇಷನ್ಗೆ ಒಂದೊಂದು ಕಾನ್ಸೆಪ್ಟು ಮತ್ತು ಹಲವಾರು ಪರೀಕ್ಷೆಗಳು ಮಾಡ್ತಾಯಿದ್ರು ನಾವು ಹೇಗೆ ಅಂತ. ಅದೆಲ್ಲ ಬಂದಿದ್ದರಿಂದ ಏನಾಯಿತು ಅಂದರೆ, ಇದು ಸರಿಯಾದ ಜಾಗದಲ್ಲಿದ್ದೀವಿ ನಾವು. ನನಗೆ ಜೀವನ ಅಂದರೆ ಅರ್ಥನೇ ಆಗಿಲ್ಲ. ನಾನು BComನಲ್ಲೂ ಕೂಡ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡು ನಾನು BCom B.Ed ಮಾಡಿದ್ರಿಂದ ನಾನು ಜಾಣೆ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನೋ ಸಂಪಾದನೆ ಮಾಡಿಬಿಟ್ರೆ ಅದೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ನೋಡಿದ್ರೆ ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಇವರೇ ಕರೆಕ್ಟು ಅಂತ ಅನಿಸುತ್ತೆ. ಬೈದರೂ ಪರವಾಗಿಲ್ಲ, ಬೈಸ್ಕೊಂಡ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಒಂದು ಮಾಹಿತಿ ಕೊಡ್ತಾರೆ. ಎಲ್ಲೂ ಕೇಳೇ ಇಲ್ವಲ್ಲ, ಆತ್ಮ ತಾಯಿನ ಆರಿಸ್ಕೊಂಬರುತ್ತೆ ಅಂತ ಹೆಂಗೆ ಆರಿಸ್ಕೊಳುತ್ತೆ ಅಂತೆಲ್ಲ ಇತ್ತು. ಸೊ ಒಂದೊಂದು ಸಲ ಬಂದಾಗ ಅವರು ಶೂಟ್ ಕ್ವಶನ್ಸ್ ಅಂತ ಹೇಳೋರು. ನಮ್ಮ ಹಸ್ಬೆಂಡ್ ಬಂದಾಗಲೂ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಪತ್ರಿ ಸರ್ ಕಡೆ, ವೈ ಆರ್ ಯು ಸಿಟ್ಟಿಂಗ್ ಸೈಲೆಂಟ್, ಶೂಟ್ ಕ್ವಶನ್ಸ್ ಅಂತ. ಆಗ ಅವರು ಕೇಳೋರು, ನಾವು ಕೇಳ್ತಾ ಇದ್ವಿ. ಅದು ಎಲ್ಲಕ್ಕೂ ಸಮಾಧಾನವಾಗಿ 12 ಗಂಟೆ 1 ಗಂಟೆ ಆದರೂ ಉತ್ತರ ಹೇಳ್ತಾ ಇರೋರು. ಅವ್ರು ಕೊಡೋ ಒಂದು ಆನ್ಸರ್ಸು ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿರ್ತಿತ್ತಾ ಮೇಡಮ್? ಇರ್ತಾ ಇತ್ತು, ಸ್ಯಾಟಿಸ್ಫ್ಯಾಕ್ಟರಿ. ಬಟ್ ಆಶ್ಚರ್ಯ ಆಗ್ತಿತ್ತು, ಓಕೆ. ಒಂದು ಅನುಮಾನನೂ ಇರ್ತಾ ಇತ್ತು. ಹೇಗೆ ಅಂದರೆ, ಇದೆಲ್ಲ ಸಾಧ್ಯನಾ, ಇರ್ಬೋದೇನೋ ಅಂತ ಅದು ಅನಿಸೋದು. ಒಟ್ಟಲ್ಲಿ ಒಂದೊಂದು ಸಲಕ್ಕೆ ಒಂದೊಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಹಾಗಾಗಿ ನಮಗೊಂಥರ ಅವರು ಬಂತು ಅಂದರೆ ಈ ಸಲ ಏನಾರು ಹೊಸದು ತಿಳ್ಕೊಬೋದು ಅಂತ ಅದಾಗ ಬರ್ಕೊಳ್ತಾ ಇದ್ವಿ. ನಾನು ಅಲ್ಲೇ ಬರ್ಕೊಳ್ಳುವೆ ಇದು ಮಾಡುವ. ಆಗ ಒಂದು ದಿವಸ ಹೇಳಿದ್ರು, ಡೋಂಟ್ ರೈಟ್ ಹಿಯರ್ ಅಂತ. ಎಲ್ಲಾನು ಅವರು ಜೋರಾಗೆ ಹೇಳ್ತಾ ಇದ್ದಿದ್ದು. ಸೊ ಪ್ರತಿಯೊಂದು ನಿಮ್ಮನ್ನ ಅವ್ರು ಹೇಳಿ ನನಗೆ ನೈಸ್ ಮಾಡಿ ಯಾವತ್ತೂ ಮಾತಾಡ್ಸಿಲ್ಲ. 2-3 ಸಲ ಬೆನ್ನಿಗೆ ಗುದ್ದಿದ್ದಾರೆ. ಹೊಸಪೇಟೆನಲ್ಲಿ ಕೆನ್ನೆಗೆ, ಸ್ಟೇಜಲ್ಲೇ ಕೆನ್ನೆಗೆ ಸ್ಲ್ಯಾಪ್ ಮಾಡಿದ್ದಾರೆ, ಸ್ಟೇಜ್ ಮೇಲೆ ಹೊಡೆದಿದ್ದಾರೆ. ಅದು ಏನು 10 ನಿಮಿಷ ಮುಂಚೆ ಹೇಳಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ನಾನು. ಲಿಸ್ಟ್ ಆಫ್ ಬುಕ್ಸ್ ಅವ್ರು ಯಾವುದನ್ನು ಓದಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಹಾಗೆ ಹೇಳಿಬಿಟ್ಟೆ ನಾನು. ಯು ವಾಂಟ್ ಟು ಓವರ್ಟೇಕ್ ಮೀ ಅಂತ ಕೇಳಿದರು. ಇಲ್ಲ ಸರ್ ಅಂತಂದೆ. ಭೇಷ್ ಅಂತಂದಿದ್ರು. ಅದಾದ 10 ನಿಮಿಷಕ್ಕೆ ಸ್ಟೇಜ್ ಮೇಲೆ ಕೆನ್ನೆಗೆ ಹೊಡೆದ್ಬಿಟ್ರು. ನಾನು ಪೂಜೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ, ತಕ್ಷಣನೇ ತೆಗೆದು ಕೆನ್ನೆಗೆ ಹೊಡೆದ್ಬಿಟ್ರು. ತುಂಬ ಅಳು ಬಂದುಬಿಡ್ತು. ಬಿಕ್ಕಿ ಹತ್ಕೊಂಡು ಕೂತ್ಕೊಂಡಿದ್ದೆ. ಒಂದು 10 ನಿಮಿಷ ಬಂದುಬಿಟ್ಟು ಒಳಗಡೆ, ಯು ಆರ್ ಸ್ಟಿಲ್ ಕ್ರೈಯಿಂಗ್, ಕ್ರೈ ಅಂದ್ಬಿಟ್ರು. ಹತ್ಕೊ ಹೋಗು ಅಂತ ಹೇಳಿಬಿಟ್ಟು ಆಮೇಲೆ ಬಂದು ಹೇಳಿದ್ರು, ಡು ಯು ನೋ ವೈ ಐ ಸ್ಲ್ಯಾಪ್ಡ್? Now you are capable of contacting cosmos.
ಕಾಂಟ್ಯಾಕ್ಟಿಂಗ್ ಎನಿ ಮಾಸ್ಟರ್. ಓಕೆ. ಸೊ ಐ ವಿಲ್ ಗಿವ್ ಯು ಎ ಟಾಸ್ಕ್. ಪೂಜೆಗೂ ಧ್ಯಾನಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಐ ವಿಲ್ ಗಿವ್ ಯು 2 days ಟೈಮ್. ಮೆಡಿಟೇಟ್, ಫೈಂಡ್ ಔಟ್ ದ ಆನ್ಸರ್ಸ್, ಪ್ರಿಪೇರ್ ಎನ್ ಆರ್ಟಿಕಲ್ ಆ್ಯಂಡ್ ಸೆಂಡ್ ಮೀ ವಿತಿನ್ 2 days ಅಂತ. ಓಕೆ. ನನಗೆ ಫಸ್ಟ್ ಟೈಮ್ ಆ ಥರ ಧ್ಯಾನದಲ್ಲಿ ಪ್ರಶ್ನೆ ಕೇಳೋದು, ಉತ್ತರ ಅದೆಲ್ಲ ಹೆಂಗಾಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಶಿವಮೊಗ್ಗಕ್ಕೆ ವಾಪಸ್ ಬಂದೆ, ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇಟ್ಟೆ, ಪೇಪರು ಪೆನ್ನು ಎಲ್ಲ ಇಟ್ಟೆ, ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನದಲ್ಲಿ ಪ್ರಶ್ನೆ ಕೇಳಿದೆ, ಎಲ್ಲ ಉತ್ತರಗಳು ಬಂತು. ಎಷ್ಟೊಂದು ಸೀರಿಯಲ್ ಆಗಿದ್ದರೆ ಒಂದ್ರ ಮೇಲೆ ಬಂದುಬಿಟ್ಟಿದೆ. ಪತ್ರಿಸ್ ಹೇಳಿದ್ದು, ಡೋಂಟ್ ಟಾಕ್, ಫಸ್ಟ್ ಯು ರೈಟ್, ಫಿನಿಶ್ ದಿ ವರ್ಕ್ ಜಾಬ್ ಆ್ಯಂಡ್ ದೆನ್ ಟಾಕ್ ಅಂತ ಹೇಳಿದರು. ನನ್ನ ಮಗಳು ಬಂದುಬಿಟ್ಟು ಏನೋ ಕೇಳಿದ್ಲು, ನಾನು ತಕ್ಷಣ ಹೀಗಂದೆ. ಅಂದರೆ ನಾವೆಲ್ಲ ಧ್ಯಾನಿಗಳೇ ಆಗಿದ್ದರಿಂದ ಹಿಂಗಂದ ತಕ್ಷಣ ಸುಮ್ಮನೆ ಹೊಟ್ಟೋದ್ಲು. ನಾನು ತಕ್ಷಣ ಒಂದು ಪೇಪರ್ ತೊಗೊಂಡು ನನಗೇನೇನು ಬಂತು ಅದನ್ನೆಲ್ಲ ಬರೆದೆಲ್ಲ ಆದಮೇಲೆ ಇನ್ನೇನಾರ ಇದೆಯಾ ಅಂತ ನೋಡಿದ್ರೆ ಏನೂ ಕಾಣಲಿಲ್ಲ. ಎಲ್ಲ ಪುಸ್ತಕ ಇದ್ದಂಗೆ ಇತ್ತು ನನಗೆ ಮುಂದೆ, ಏನೂ ಇಲ್ವಲ್ಲ ಅಂತ. ಆಮೇಲಿಂದ ಥ್ಯಾಂಕ್ಸ್ ಹೇಳಿಬಿಟ್ಟು, ಪತ್ರಿಸರ್ಗೆ ಥ್ಯಾಂಕ್ಸು, ಇದೆ ಒಂದು ಹೊಸ ಅನುಭವ ನನಗೆ. ಈ ಥರ ಧ್ಯಾನದಲ್ಲೂ ನಾವು ಕಾನ್ವರ್ಸ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಪ್ರಶ್ನೆ ಕೇಳಿ ಅವ್ರು ಉತ್ತರ ಹೇಳೋ ಥರ ಇದೆಲ್ಲ ಸಾಧ್ಯ ಆಯ್ತಲ್ಲ ಅಂತ ಅವ್ರು ಥ್ಯಾಂಕ್ಸ್ ಹೇಳಿಬಿಟ್ಟು, ಆಮೇಲೆ ನನ್ನ ಮಗಳ ಹತ್ರ ಮಾತಾಡಿ ನನ್ನ ಕೆಲಸಕ್ಕೆ ಎಲ್ಲ ಆರ್ಟಿಕಲ್ ರೆಡಿ ಮಾಡಿದೆ. ಆವಾಗ ವಾಟ್ಸಾಪ್ ಇಲ್ಲ, ಮೊಬೈಲ್ ಇಲ್ಲ, ತಿಳಿಸೋಕ್ಕಾಗಲ್ಲ. ಶಿವಪ್ರಸಾದ್ ಅನ್ನೋರ ಮೂಲಕ ಫೋನ್ ಮಾಡಿಸಿದ್ರು. ಫೋನ್ ಮಾಡಿಬಿಟ್ಟು, ಅವ್ರ ಮೊಬೈಲು ಇದ್ದಿಲ್ಲ, ಶಿವಪ್ರಸಾದ್ ಲ್ಯಾಂಡ್ಲೈನಲ್ಲಿ ಯಾರ ಹತ್ರನೂ ಮಾಡಿಸಿದ್ರು, ಗೊತ್ತಿಲ್ಲ. ಆರ್ ಯು ರೆಡಿ ವಿತ್ ದ ಟಾಸ್ಕ್ ಐ ಹ್ಯಾವ್ ಗಿವನ್ ಅಂದು. ಎಸ್ ಸರ್ ಅದು. ಹೇಳೋದು ಏನೇನು ಮಾಡಿದ್ಯಾ ಅಂತ ಹೇಳಿದೆ. ಎವ್ರಿಥಿಂಗ್ ಈಸ್ ಫೈನ್, ಯು ವಿಲ್ ಹ್ಯಾವ್ ಟು ಆ್ಯಡ್ ಫ್ಯೂ ಮೋರ್ ಪಾಯಿಂಟ್ಸ್, ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ಐ ವಿಲ್ ಲೆಟ್ ಯು ನೋ ಅಂದರು. ನೆಕ್ಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಎವ್ರಿ ಮಂತ್ ಬರ್ತಾಯಿದ್ರು, ಹುಣ್ಣಿಮೆ ಧ್ಯಾನಕ್ಕೆ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅವಾಗ ಬಂದಾಗ ಹೇಳಿದೆ, ಅದನ್ನು ಪಬ್ಲಿಷ್ ಇಟ್ ಇನ್ ಧ್ಯಾನ, ಎನಿ ಮ್ಯಾಗ್ಝೈನ್ ಆರ್ ಎನಿವೇರ್ ಯು ಹ್ಯಾವ್ ಟು ಕೀಪ್ ಆನ್ ಟೆಲ್ಲಿಂಗ್ ಇಟ್ ಔಟ್, ದಿಸ್ ಈಸ್ ಕರೆಕ್ಟ್, ಪರ್ಫೆಕ್ಟ್ ಅಂತಂದರು. ಹಾಗಾಗಿ ಅದನ್ನು ಅಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಗೋಯ್ತು ನನಗೆ. ಇವರಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ನಾನು ಟ್ರಾನ್ಸ್ಫರ್ ತೊಗೊಂಡೆ. ನಮ್ಮ ತಾಯಿ ಇದರಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಸ್ಪಾಟ್ ಡೆತ್ ಆಗೋಯ್ತು. ಸೊ ಈ ಮೈಸೂರಲ್ಲಿ ಮೇಡಮ್ ಎಷ್ಟು ವರ್ಷ ನೀವು ಪತ್ರಿಸಾರ್ ಬಂದಾಗ ನೀವು ಮೂಮೆಂಟ್ ಸ್ಟಾರ್ಟ್ ಮಾಡಿದಳ? ಸೊ ಫಸ್ಟ್ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ ನಿಮ್ಮಿಂದ? ಬಿಫೋರ್ ದಟ್ ಇತ್ತ? ಇಲ್ಲ. ಓಕೆ, ಫಸ್ಟ್ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ, ಪತ್ರಿಸಾರ್ ನಿಮ್ಮ ಪರಿಚಯ ಆದ ಒನ್ ಡೇ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇ ಶುರುವಾಯಿತು. ಅವರು ಸ್ಟಾರ್ಟ್ ಎ ಸೆಂಟರ್ ಅಂತ ಹೇಳಿದಕ್ಕೋಸ್ಕರ ಸ್ಟಾರ್ಟ್ ಎ ಲೈಬ್ರರಿ ಅಂತ ಹೇಳಿದ್ರು. ಈ ಥರ ಎಲ್ಲ ಒಂದು ಶುರು ಮಾಡಿದ್ವಿ. ಪ್ರತಿ ಶನಿವಾರ ನಾನು ಬ್ಯಾಂಕ್ ಮುಗಿಸ್ಕೊಂಡು, ವಿಜಯ ಅಂತ ಹೇಳಿದ್ನಲ್ಲ, ವಿಜಯ ಚಂದ್ರಶೇಖರ್ ಮನೆಗೆ ಬ್ಯಾಂಕ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ನಮಗೊಂದು ಥರ್ಡ್ ಐ ಅಂತ ಅನ್ನೋದೆಲ್ಲ ಈ ಕಾನ್ಸೆಪ್ಟ್ ಹೇಳಿದ್ರಿಂದ, ಏನಾರು ಥರ್ಡ್ ಐ ಓಪನ್ ಆಗುತ್ತಾ ನೋಡೋಣ ಅಂತ ನಾನು, ವಿಜಯ, ಚಂದ್ರಶೇಖರ್ ಎಲ್ಲ ಕೂತ್ಕೊಂಡು ಏನು ಕಾಣುತ್ತೆ, ಏನು ಮಾಡುತ್ತೆ ಆ ಥರದ್ದೆಲ್ಲ ಸುಮ್ಮನೆ ನಮಗೆ ಗೊತ್ತಿಲ್ಲ ವಿಧಾನ, ಬಟ್ ಧ್ಯಾನ ಮಾಡೋದು, ಮಾಡಿಬಿಟ್ಟು ಟ್ರೈ ಮಾಡೋದು, ಆ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಆಗ ನಮ್ಮಿಂದನೇ ಶುರುವಾಗಿದ್ದದು. ನಾನು, ಚಂದ್ರಶೇಖರು, ಇಬ್ಬರು ಕಮಿಷನರ್ಸು, ಆಮೇಲೆ ಗಿರಿಜಾರಾಜನ್ನು, ಆಮೇಲೆ ನಮ್ಮ ಕೆನರಾ ಬ್ಯಾಂಕ್ನವ್ರು ಒಂದು ಇಬ್ಬರನ್ನ ಕರೆದಿದ್ವಿ ನಾವು. ಸೊ ಒಟ್ಟಲ್ಲಿ ಒಂದು 8-9 ಜನ ಅಷ್ಟೇ ಫಸ್ಟ್ ಬ್ಯಾಚ್. ಅದರಲ್ಲಿ ಗಿರಿಜಾ ಮೇಡಮ್ ಒನ್ ಆಫ್ ದ ಮೆಂಬರ್. ಹೌದು. ಸೊ ಗಿರಿಜಾ ರಾಜನ್ ಮೇಡಮ್ ಅವರು, ಶಿ ಇಸ್ ಲೈಕ್ ಎ ಗ್ರೇಟ್ ಥರ್ಡ್ ಐ ಮಾಸ್ಟರ್ ಮೇಡಮ್. ಸೊ ಆ ಟೈಮಲ್ಲಿ ನಿಮಗೂ ಅವ್ರಿಗೂ ಪರಿಚಯ ಭಾಳ ಇತ್ತ? ಅವರು ಕೊಲೀಗ್ಸು, ಬಟ್ ಶಿ ವಾಸ್ ವರ್ಕಿಂಗ್ ಇನ್ ಟಿ ನರಸೀಪುರ ಬ್ರಾಂಚ್ ಅಂತ ಕಾಣುತ್ತೆ. ಹಾಗಾಗಿ ನಾನು ಡಿವಿಷನಲ್ ಆಫೀಸಲ್ಲಿದ್ದೆ. ನಾನು ವಿಜಯ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ನಾವು ಎಲ್ಲ ಕೆನರಾ ಬ್ಯಾಂಕ್ನವ್ರಿಗೆ ಕೆಲವರಿಗೆ ಇಂಟ್ರೊಡ್ಯೂಸ್ ಮಾಡಿ ಯಾರಿಗಾರ ಏನಾರು ಪ್ರಾಬ್ಲಮ್ ಅಂದರೆ ಧ್ಯಾನ ಮಾಡಿ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಪ್ಯಾಂಪ್ಲೆಟ್ ಕೊಟ್ಟು ಕರೆಯೋದು, ಹೇಳೋದು ಮಾಡಿ ಆ ಥರ ಒಂದು 8-10 ಜನನೇ ಸೇರ್ತಾ ಇದ್ದಿದ್ದು ನಾವು ಧ್ಯಾನ ಅಂತಂದರೆ. ನಿಮಗೆ ಆ ಟೈಮಲ್ಲಿ ಮೇಡಮ್ ಧ್ಯಾನ, ನೀವು ಪ್ಯಾಂಪ್ಲೆಟ್ಸ್ ಎಲ್ಲ ಹಂಚಿಬಿಟ್ಟು ಆಟೋದಲ್ಲಿ, ಟೆಂಪೋಲ್ಲಿ ಹೋದಾಗ ಎಲ್ಲ ಕಡೆ ಧ್ಯಾನ ಪ್ರಚಾರ ನೀವು ಮಾಡ್ತಿದ್ರಲ್ಲ, ಈ ಒಂದು ಧ್ಯಾನ ಪ್ರಚಾರ ನಿಮಗೆ ಮಾಡಬೇಕು ಅಂತ ಅನಿಸಿ ನೀವು ಸ್ಟಾರ್ಟ್ ಮಾಡಿದ್ರಾ, ಅಥವಾ ಪತ್ರಿಸರ್ ಹೇಳಿದ ಮೇಲೆ ಸ್ಟಾರ್ಟ್ ಮಾಡಿದ್ರಾ? ಪತ್ರಿಸರ್ ಹೇಳಿದ್ರು, ನೀವು ಏನು ಕಲ್ತ್ಕೊತೀರೋ ಅದಷ್ಟನ್ನು ಹೇಳ್ಕೊಡಿ, ನೀವೇನು ತಿಳ್ಕೊತೀರೋ ಅಷ್ಟನ್ನು ಹೇಳಿ ಸಾಕು ನೀವು ಅಂತ ಹೇಳಿದರು. ಹಾಗಾಗಿ ನಾವು ಕಣ್ಣು ಮುಚ್ಚಿದ್ರೆ ಈ ಥರ ಆರೋಗ್ಯ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಎನರ್ಜಿ ಬರುತ್ತೆ, ಅಷ್ಟನ್ನೇ ಹೇಳ್ತಾ ಇದ್ವಿ ನಾವು ಅಷ್ಟೇ. ಟೆಂಪೋದಲ್ಲಿ ಹೋಗುವಾಗ ನಗ್ತು, ಯಾಕೋ ಹುಷಾರಿಲ್ಲ ಅಂದರೆ ಹುಷಾರಿಲ್ವಾ, ಹಾಗಾದ್ರೆ ಹೀಗೆ ಮಾಡಿ ಅಂತ ಪರಿಚಯ ಇರಬೇಕು ಅಂತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆ ಥರ ಹೇಳಕ್ಕೆ ಶುರು ಮಾಡಿದ್ವಿ. ಆ ಟೈಮಲ್ಲಿ ನಿಮಗೆ ಯಾರಾದರೂ ಪ್ರಶ್ನೆಗಳು ಕೇಳಿದಾಗ, ಸ್ವಲ್ಪ ಇನ್ನೂ ಡೆಪ್ತ್ ಆಗಿ ಪ್ರಶ್ನೆಗಳೇನಾದರೂ ನಿಮಗೆ ಕೇಳಿದಾಗ, ನಿಮಗೆ ಆರೋಗ್ಯ ಸರಿಯಾಗಿದೆ ನಿಮ್ಮ ಅನುಭವದ ಮೂಲಕ ಅದನ್ನು ನೀವು ಹೇಳ್ತಾ ಹೋಗ್ತಿದ್ದೀರಾ, ಓಕೆ. ಬಟ್ ಇನ್ನು ಕೆಲವರು ಧ್ಯಾನಿಗಳು ಅಥವಾ ಬೇರೆ ಮೆಂಬರ್ಸು ನಿಮಗೇನಾದರೂ ಸ್ವಲ್ಪ ಇನ್ನೂ ಡಿಫಿಕಲ್ಟ್ ಕ್ವೆಶನ್ಸ್ ಎಲ್ಲ ಕೇಳಿದಾಗ, ನಿಮಗೆ ಆನ್ಸರ್ಸ್ ಗೊತ್ತಿಲ್ಲದೆ ಇರಬಹುದು, ಅಂಥ ಟೈಮಲ್ಲಿ ನೀವು ಹೆಂಗೆ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ರಿ, ಹೆಂಗೆ ತಿಳ್ಕೊತಾ ಇದ್ರಿ? ನಾನೇನು ಹೇಳ್ತಿದ್ದೆ ಅವ್ರಿಗೆ ಅಂದರೆ, ನನಗೆ ಗೊತ್ತಿರೋ ಹಾಗೆ ಈ ಥರ, ಓಕೆ, ನೀವು ಕೇಳಿರೋ ಪ್ರಶ್ನೆ ಬಗ್ಗೆ ನಂಗೆ ಡೈರೆಕ್ಟಾಗಿ ಹೇಳೋಕ್ಕೇನು ಗೊತ್ತಿಲ್ಲ. ನಮ್ಮ ಗುರೂಜಿ ಅವ್ರು ಬರ್ತಾರೆ, ಎವ್ರಿ ಮಂತ್ ಬರ್ತಾರೆ,
ಮತ್ತು ಇನ್ನೂ ಹಳೆ ಧ್ಯಾನಿಗಳೆಲ್ಲ ಹುಣ್ಣಿಮೆ ಧ್ಯಾನ ಅಂದರೆ ಬೇರೆಯವರು ಯಾರ್ಯಾರೋ ಸೀನಿಯರ್ಸ್ ಬರ್ತಾರೆ, ಅವರನ್ನು ಕೇಳಿಬಿಟ್ಟಾದರೂ ಹೇಳ್ತೀನಪ್ಪ, ಹೆಂಗೂ ನೀವು ದಿನ ನಮಗೆ ಸಿಗ್ತಿರಲ್ಲ, ಕೇಳಿಬಿಟ್ಟಾದರೂ ಹೇಳ್ತೀನಿ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತ ಅವ್ರಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವರನ್ನು ಇಟ್ಕೊಂಡು ಹೇಳ್ತಾ ಇದ್ದೆ ನಾನು. ಸೊ ಈ ಮೈಸೂರಲ್ಲಿ ಮೇಡಮ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ವರ್ಷ, ಅಂದರೆ ನೀವು ಮತ್ತೆ ಶಿವಮೊಗ್ಗಕ್ಕೆ ಹೋದ್ರಲ್ಲ, ಸೊ ಎಷ್ಟು ವರ್ಷ ಮೈಸೂರಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು, ಎಷ್ಟು ನಡೀತು ಮೇಡಮ್? 97 ಇಂಟ್ರೊಡ್ಯೂಸ್ ಆಗಿದ್ದು, 99 ಡಿಸೆಂಬರಲ್ಲಿ ನಮ್ಮ ತಾಯಿ, ನವೆಂಬರ್ 1999 ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗೋಯ್ತು. ಓಕೆ. ಆವಾಗ ನನ್ನ ಮಗಳು, ಚಿಕ್ಕ ಮಗಳು ಗಾಡಿ ಡ್ರೈವ್ ಮಾಡ್ತಿದ್ಲು. ಅವಳಿಗೆ ಏನೇ ಸ್ಪೀಚ್ ಒಂದು ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಇದ್ದರೂ ಅವಳನ್ನು ಕಾರ್ ಡ್ರೈವಿಂಗ್ ಕಲಿಸಿದ್ವಿ, 2 ವೀಲರ್ ಕಲಿಸಿದ್ವಿ, ಎಲ್ಲ ಮಾಡ್ತಾ ಅವ್ನ ತಾಯಿನ ಅವಳೇ ಕರ್ಕೊಂಡು ಹೋಗ್ತಾ ಇದ್ಲು. ಯೂನಿವರ್ಸಿಟಿಗೆ ಹೋಗೊಂದು ಡಿಕ್ಷನರಿ ತರಕ್ಕೆ ಅಂತ ಹೊರಡ್ತಾ ಇದ್ದವರು ಹಿಂದಿಂದ ಜೀಪ್ ಹೊಡೆದು ಸ್ಪಾಟ್ ಡೆತ್ ಆಗೋಯ್ತು. ಸೊ ಅದಾದಮೇಲೆ ಅವಳಿಗೊಂದು ಚೇಂಜ್ ಕೊಡಬೇಕಲ್ಲ, ಇವ್ರಿಗೂ ಟ್ರಾನ್ಸ್ಫರ್ ಆಗಿಬಿಟ್ಟು ಶಿವಮೊಗ್ಗಕ್ಕೆ ಕೊಟ್ಟೋಗಿದ್ದರಿಂದ 99 ನವೆಂಬರ್ ಇದು ನಮ್ಮ ತಾಯಿ ಡೆತ್ ಆದ ತಕ್ಷಣ ನನ್ನ ಮಗಳನ್ನ ಕರ್ಕೊಂಡು ಶಿವಮೊಗ್ಗಕ್ಕೆ ಕೊಟ್ಟೋಗ್ಬಿಟ್ಟೆ. ಓಕೆ ಓಕೆ. ಸೊ 99 ಡಿಸೆಂಬರ್ವರೆಗೂ ಮೈಸೂರಿನಲ್ಲಿ ಧ್ಯಾನ ಕೇಂದ್ರ ಪ್ರತಿ ಶನಿವಾರ ಭಾನುವಾರ ನಡೀತಾ ಇತ್ತು. ಆವಾಗ ಯಾರಿಗಾದ್ರೂ ನಿಮ್ಮ ಮನೆ ಹತ್ರ ಒಂದು 10 ಜನ ಸೇರಿಸಿದ್ರೆ ಅಕ್ಕಪಕ್ಕದವ್ರನ್ನ ಅಲ್ಲಿ ಬಂದು ಧ್ಯಾನ ಹೇಳ್ಕೊಡ್ತೀವಿ ಅಂತ ಪತ್ರಿಸರು ಬಂದಾಗಲೂ ಆ ಥರ ಹೊಸ ಮನೆಗಳಿಗೆ ಹೋಗಿ ಎಲ್ಲ ಕ್ಲಾಸ್ ಮಾಡ್ತಾಯಿದ್ವಿ. ಆ ಥರ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಮನೆಗೆ ಹೋಗಿ ಧ್ಯಾನಕ್ಕೆ ಮಾಡಿದ್ವಿ. ಅವರ ಸಂಘ ಸಂಸ್ಥೆಯವ್ರನ್ನೆಲ್ಲ ಸೇರಿಬಿಟ್ಟು ಒಂದು 30-40 ಜನ ಸೇರಿಸಿದ್ರು. ತುಂಬ ಯಂಗ್ಸ್ಟರ್ಸ್ ಇದ್ದರು ಆವತ್ತು ಪತ್ರಿಸರ್ ಅವರು ಇದೇ ಥರ ಕೂತ್ಕೊಂಡಿದ್ರೆ ಅವರು, ಸರ್ ಐ ಹ್ಯಾವ್ ಎ ಕ್ವಶನ್ ಅಂತ ಏನೋ ಒಂದು ಸಿಲ್ಲಿಯಾಗಿ ಒಂದು ಕ್ವಶನ್ ಮಾಡಿ ಅಂದ್ಬಿಟ್ಟು ಅವ್ವ ಯಾಸ್ಟ್ ಅಂತ. ಪತ್ರಿಸರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅಂದರೆ ಯಾರು ಆರ್ಗನೈಸ್ ಮಾಡಿರೋದು ಈ ಕ್ಲಾಸ್ನ, ಕರೆದಿರೋರು ಯಾರನ್ನ ಅಂತ ಕೇಳಿ ಚೆನ್ನಾಗಿ ಹಿಗ್ಗಮುಗ್ಗ ಬೈದ್ಬಿಟ್ಟು ಅಲ್ಲಿ ಒಂದು ಮಾತಿನ ಬಗ್ಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರು. 4 ಜನ ಸೇರಿದಾಗ ನಾವು ಯಾವ ಉದ್ದೇಶಕ್ಕೆ ಸೇರಿದ್ದೀವೋ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡಬೇಕು. ಮಾತು ಅಂದರೆ ಪ್ರತಿಯೊಂದು ಸಂಕಲ್ಪ, ಬಾಯಿಗೆ ಬಂದಿದ್ದೇ ಮಾತಾಡೋದಲ್ಲ ಅಂತ ಅಲ್ಲೊಂದು ಕಾನ್ಸೆಪ್ಟ್ ಕೊಟ್ಟರು. ಆ ಬೈದಿದ್ದು ಕಿರ್ಚಾಡಿದ್ದು ಗೆಟ್ ಔಟ್ ಅಂತ ಹೇಳಿದ್ರು. ಆರ್ಗನೈಸರ್ಗೆ ಗೆಟ್ ಔಟ್ ಅಂದರು. ಆವತ್ತು ನನಗೆ ತುಂಬ ಭಯ ಆಗಿಬಿಡ್ತು. ಈ ಮನುಷ್ಯನ ಜೊತೆ ಡೀಲ್ ಮಾಡೋದು ತುಂಬ ಕಷ್ಟ, ಯಾವಾಗ ಬಿತ್ತಾರೋ. ಹಾಗಾದ್ರೆ ಕೇಳಬೇಕಾದ್ರೆ ಪ್ರಶ್ನೆ ಹೆಂಗೆ, ಅವ್ರು ಕೇಳಿದ್ರೆ ನಾವು ಪರವಾಗಿಲ್ಲ. ಅಂದರೆ ಅವರು ಸತ್ಯ ತಪ್ಪಿದೆ ಅಂತಂದಾಗ ಯಾರು ಅಂತ ನೋಡ್ದೇನೆ ಅವರು ಅಲ್ಲೇ ಹೇಳೋರು. ಮತ್ತು ಪ್ರತಿಯೊಂದು ಸಿಚುವೇಶನ್ಗೆ ಒಂದು ಕಾನ್ಸೆಪ್ಟ್ ಹೇಳ್ತಾಯಿದ್ರು. ಹಾಗಾಗಿ ಆವತ್ತಿಂದ ನಾನು ಸ್ವಲ್ಪ ಇನ್ನೂ ಜೋಪಾನ ಆಗಿಬಿಟ್ಟೆ. ಪ್ರಶ್ನೆಗಳು ಕೇಳುವಾಗ ಹಗುರವಾಗಿ ಕೇಳಬಾರ್ದು, ಅದರಲ್ಲೊಂದು ಸೀರಿಯಸ್ನೆಸ್ ಇರಬೇಕು, ಕಂಟೆಂಟ್ ಇರಬೇಕು, ಅದರಿಂದ ಒಂದು ಪಾಠ ಕಲ್ತ್ಕೋಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಎಷ್ಟು ಸಾಫ್ಟಾಗೆಲ್ಲ ಹೇಳಿದ್ರು. ಅವ್ರು ಬೈದಿದ್ದು ಮಾತ್ರ ಸಿಕ್ಕಾಪಟ್ಟೆ ಜೋರು. ಓಕೆ. ಹಾಗಾಗಿ ನಮ್ಮ ಧ್ಯಾನ ಕೇಂದ್ರ ನಡೀತಾ ಇತ್ತು. ನಾವು ಶಿವಮೊಗ್ಗಕ್ಕೆ ಹೋದ್ಮೇಲೆ ಮೈಸೂರಿನಲ್ಲಿ ಇವರು ಚಂದ್ರಶೇಖರ್ ಅವ್ರ ಮಿಸ್ಸಸ್ ವಿಜಯ ಅಂತಿದ್ರಲ್ಲ, ನಾವು ಶಿವಮೊಗ್ಗಕ್ಕೆ ಹೋದ್ಮೇಲೆ ಅವರು ಒಬ್ಬರು ಫ್ರೆಂಡ್ ಮನೆಗೆ ಹೋಗಿಬಿಟ್ಟು ಗಿವ್ ಮಿ 1 more ಕಪ್ ಆಫ್ ಕಾಫಿ ಅಂತ ಇಸ್ಕೊಂಬಿಟ್ಟು, ದಿಸ್ ಈಸ್ ಮೈ ಲಾಸ್ಟ್ ಕಪ್ ಆಫ್ ಕಾಫಿ ಅಂತ ಹೇಳ್ಬಿಟ್ಟು ಕುಡಿದು ಮನೆಗೆ ಹೋಗ್ತಾ ಬಸ್ ಓವರ್ ರನ್ ಆಗಿ ಸ್ಪಾಟ್ ಡೆತ್ ಆಗೋಯ್ತು. ಓಕೆ. ಸ್ಪಾಟ್ ಡೆತ್ ಆಗೋದ್ಮೇಲೆ ಅವ್ರ ಮುಖದಲ್ಲಿ ಒಂದು ಚೂರು ನೋವಿರಲಿಲ್ಲ, ಒಂದು ತೊಟ್ಟು ಬ್ಲಡ್ ಬಂದಿರಲಿಲ್ಲ, ಪೀಸ್ಫುಲ್ ಆಗಿತ್ತು. ಅಂದರೆ ಅವರು ಹಿಂದೆ ಲಾಸ್ಟ್ ಕಾಫಿ ಅಂತ ಹೇಳಿಬಿಟ್ಟು ಹೋಗಿ ಅವರು ಇದು ಮಾಡಿಬಿಟ್ರಲ್ಲ. ಆಗ ಪತ್ರಿಸರ್ಗೆ ಹೇಳಿದ್ವಿ ನಾವು, ಈ ಥರ ಹೀಗಾಯಿತು ಅಂತ ಹೇಳಿದ್ರೆ, ಎಸ್ ದಿಸ್ ಈಸ್ ಸ್ಪಿರಿಚುಯಾಲಿಟಿ. ಎ ಮೆಡಿಟೇಟರ್ ವಿಲ್ ನೋ ಹೌ ಶಿ ವಿಲ್ ಡೈ ಅಥವಾ ವೆನ್ ಶಿ ವಿಲ್ ಡೈ. ಹಾಗಾಗಿ ನಾವೇನು ಮಾತಾಡ್ತೀವೋ ಅದು ಸತ್ಯ ಆಗುತ್ತೆ. ಅವಳು ಲಾಸ್ಟ್ ಕಾಫಿ ಅಂತ ಹೇಳಿದ್ಲಲ್ವಾ, ದಟ್ ಈಸ್ ವೈ ಇಟ್ ಹ್ಯಾಸ್ ಬಿಕಮ್ ಎ ಲಾಸ್ಟ್ ಕಪ್ ಆಫ್ ಕಾಫಿ. ಇಂಟ್ಯೂಷನ್ನಲ್ಲಿ ಇದೇ ನನ್ನ ಕೊನೆಯದು ಅನ್ನೋಕ್ಕೆ ಅದನ್ನು ದೇ ವಿಲ್ ಹ್ಯಾವ್ ಫೋರ್ಸೀನ್. ಅದಕ್ಕೆ ಮೆಡಿಟೇಟರ್ಸು ಜೋಪಾನಕ್ಕೆ ಮಾತಾಡಬೇಕು. ಅವ್ರ ಮಾತು ಪ್ರತಿಯೊಂದು ಸಂಕಲ್ಪ ಆಗುತ್ತೆ, ಆ ಸಂಕಲ್ಪ ಸತ್ಯವಾಗುತ್ತೆ. ಆಗ ಯದ್ಭಾವಂ ತದ್ಭವತಿ ಅನ್ನೋ ಕಾನ್ಸೆಪ್ಟ್ ಕೊಟ್ಟರು. ಓಕೆ. ಈ ಥರ ಒಂದೊಂದು ಸಿಚುಯೇಷನ್ಗೆ ಒಂದೊಂದು ಕಾನ್ಸೆಪ್ಟ್ ಕೊಡ್ತಾ ಇದ್ದಿದ್ದರಿಂದ ನಮಗೆ ಆಗ ಏನು ಮಾಡಿದ್ರು ಚಂದ್ರಶೇಖರು, ಇವರು ಯಾವಾಗ ಆಕ್ಸಿಡೆಂಟಾಗಿ ಅವ್ರ ಹೆಂಡತಿ ಸತ್ರು ವಿಜಯ, ಪ್ರತಿ ಅವರ ತಿಥಿ ದಿವಸಕ್ಕೆ ತಿಥಿ ಮಾಡ್ತಾ ಇರಲಿಲ್ಲ, ಜಗನ್ಮೋಹನ ಪ್ಯಾಲೇಸಲ್ಲಿ ಧ್ಯಾನ ಮಹಾಯಜ್ಞ ಮಾಡ್ತಾಯಿದ್ರು. ಓಕೆ. ಪ್ರತಿ ಧ್ಯಾನ ಮಹಾಯಜ್ಞಕ್ಕೆ ಶಿವಮೊಗ್ಗದಿಂದ ಒಂದು 20-25 ಜನನ ಕರ್ಕೊಂಡು, ನಮ್ಮ ಮನೇಲಿ ಕೆಳಗಡೆನೂ ಮನೆ ಇತ್ತಲ್ಲ, ಹಾಗಾಗಿ ಖಾಲಿ ಆಗಿತ್ತಲ್ಲ, ನಾವು ಹೋಗ್ಬಿಟ್ಟಿದ್ವಿ ಅಂತ ಎಲ್ಲರನ್ನೂ ಅಲ್ಲಿ ಮಲಗಿಸಿ ಧ್ಯಾನ ಯಜ್ಞ ಅಟೆಂಡ್ ಮಾಡಿ ಇಲ್ಲಿಂದ ಲಿಂಕು ಶಿವಮೊಗ್ಗಕ್ಕೆ ತಗೊಂಡೆ. ನೀವು ಧ್ಯಾನ ಮಹಾಯಜ್ಞ ಅವಾಗಲೇ ಸ್ಟಾರ್ಟ್ ಮಾಡಿದ್ದೀರಾ? ಆಗಲಿ ಮೈಸೂರಿನಲ್ಲಿ ಇವ್ರು ಹೋದ್ರಲ್ಲ, ವಿಜಯ ಸತ್ತೋದಾಗ ಅವ್ರು ತಿಥಿ ಮಾಡೋ ಬದಲಿಗೆ ಪ್ರತಿ ವರ್ಷನೂ ಆ ತಿಥಿಗೆ ಧ್ಯಾನ ಮಹಾಯಜ್ಞ ಚಂದ್ರಶೇಖರ್ ಜಗನ್ಮೋಹನ ಪ್ಯಾಲೇಸಲ್ಲಿ ಮಾಡ್ತಾಯಿದ್ರು. ಓಕೆ. ಹಾಗಾಗಿ ಪ್ರತಿ ಧ್ಯಾನ ಮಹಾಯಜ್ಞಕ್ಕೆ ನಾವು ಬರ್ತಾಯಿದ್ವಿ ಮೈಸೂರಲ್ಲಿ.
ಸೊ ನಾವು 99 ಆದಮೇಲೆ ಇಂಡಿವಿಜುವಲ್ ಕ್ಲಾಸಸ್ಸು ಅವೆಲ್ಲ ಅಷ್ಟೊಂದು ಜಾಸ್ತಿ ಆಯಿತೋ ಇಲ್ವೋ ಗೊತ್ತಿಲ್ಲ. ಬಟ್ ಧ್ಯಾನ ಮಹಾಯಜ್ಞ ಅಂತೂ ಪ್ರತಿ ಏಪ್ರಿಲಿಗೆ ನಡೀತಾ ಇತ್ತು. ಸೊ ಶಿವಮೊಗ್ಗ ಅಲ್ಲಿ ಮತ್ತೆ ನೀವು ಇಲ್ಲಿ ಬಂದ್ರಿ, ಯಾಕಂದರೆ ಮತ್ತೆ ಮೈಸೂರಲ್ಲಿ ನಿಮ್ಗೆ ಒಳ್ಳೆ ಬ್ಯಾಚ್ ಇತ್ತು, ಎಲ್ಲ ಪ್ರಚಾರ ಎಲ್ಲ ನೀವು ಮಾಡ್ತಾ ಇದ್ರಿ. ಶಿವಮೊಗ್ಗಕ್ಕೆ ಬಂದ ಮೇಲೆ ಮೂಮೆಂಟ್ ಇಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಮೇಡಮ್? ಬಿಕಾಸ್ ನನಗೆ ಮನೋರಮಾ ಮೇಡಮ್ ಮೈಸೂರು ಸ್ಟೋರಿ ಏನೂ ಗೊತ್ತಿಲ್ಲ. 2003 ಆ ಟೈಮಲ್ಲಿ ನಾನು ಎಂಟರ್ ಆದಾಗ ನಮಗೆ ಮನೋರಮಾ ಮೇಡಮ್ ಅಂದರೆ ಶಿವಮೊಗ್ಗ ಅಷ್ಟೇ ನೆನಪಾಗ್ತಿತ್ತು. ಸೊ ಶಿವಮೊಗ್ಗಲ್ಲಿ ಮೂಮೆಂಟ್ ಹೆಂಗೆ ಸ್ಟಾರ್ಟ್ ಆಯಿತು? ಶಿವಮೊಗ್ಗದಲ್ಲಿ ನಾವು ಫ್ಯಾಮಿಲಿ ಶಿಫ್ಟ್ ಮಾಡಿದ್ವಿ. ಅವರು ನಮ್ಮ ಹಸ್ಬೆಂಡು ಡೈರಿನಲ್ಲಿ ಅವರು ಇದಾಗಿದ್ದಿದ್ದು, ಮ್ಯಾನೇಜರ್ ಆಗಿದ್ದರು. ಸೊ ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟರು. ಕ್ವಾರ್ಟರ್ಸ್ ಒಂದು 17 ಕಿಲೋಮೀಟ್ರು ಶಿವಮೊಗ್ಗ ಡೈರಿ ಕ್ವಾರ್ಟರ್ಸಿಂದ ನಾನು ಕೆನರಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ತೊಗೊಂಡೆ. ನಾನು ಅಲ್ಲಿಗೆ ಓಡಾಡಬೇಕಿತ್ತು. ಬರೋಕ್ಕೆ ಹೋಗೋಕ್ಕೆ 45 ನಿಮಿಷ ಆಗೋಗ್ತಾ ಇದೆ ವೆಹಿಕಲಲ್ಲಿ. ನಾನು ಧ್ಯಾನನೇ ಹೇಳ್ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ. ಸೊ ಕ್ವಾರ್ಟರ್ಸಲ್ಲಿ ಇದ್ದವ್ರನ್ನೇ ಅವ್ರ ಮನೆಗೆ ಹೋಗಿ ಪರಿಚಯ ಮಾಡಿಕೊಂಡು ಒಂದು 5-6 ಜನ ಸೇರಿಸ್ಕೊಂಡು ಕ್ವಾರ್ಟರ್ಸಲ್ಲೇ ಧ್ಯಾನ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರಾ, ಅವ್ರಿಗೊಂಚೂರು ಧ್ಯಾನ ಹೇಳ್ಕೊಡ್ತೀನಿ, ಅವ್ರ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಿ ಮಕ್ಕಳನ್ನ ಸೇರಿಸಿ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದೆ. ನನಗೇನೋ ತೃಪ್ತಿ ಆಗಲಿಲ್ಲ. ಆಮೇಲೆ ಅವರೆಲ್ಲ ಬರೋದು ಬಿಟ್ಬಿಟ್ರು. ಅವ್ರಿಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಇದೇನು ಕಣ್ಣು ಮುಚ್ಕೊಂಡು ಹೆಂಗೆ ಕೂತ್ಕೊಳ್ಳೋದು, ಹೋಮ್ವರ್ಕ್ ಮಾಡಬೇಕು, ಇವ್ರು ಹೇಳೋ ಥರ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಇದು ಮಾಡಿದ್ರು. ಆಮೇಲೆ ಇಲ್ಲ, ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ರೀ ನಾವು ಇಲ್ಲಿದ್ದರೆ ಧ್ಯಾನ ಪ್ರಚಾರ ಮಾಡೋಕ್ಕಾಗಲ್ಲ, ನಾವು ಸಿಟಿಗೆ ಹೊಟ್ಟೋಗೋಣ, ಅಲ್ಲಿ ಹೋದ್ರೆ ಅಲ್ಲಿ ಮಾಡ್ಬೋದು ಅಂತ. ಅಲ್ಲಿ ಸಿಟಿಗೆ ಶಿಫ್ಟ್ ಮಾಡಿಬಿಟ್ಟು ಒಂದು 5,000 ಪ್ಯಾಂಫ್ಲೆಟ್ ಮಾಡಿಸ್ಬಿಟ್ಟು, ಧ್ಯಾನ ಮನೆ ನೋಡ್ತಾ ಇರುವಾಗಲೇನೋ ಹಾಲ್ ಇರಬೇಕು, ಓಕೆ, ನಾನು ಒಂದು ಕಡೆ ಕೂತ್ಕೊಂಡ್ರೆ ಕೊನೆಯಲ್ಲಿ ಬಂದವ್ರು ಅಲ್ಲೇ ಆ್ಯಡ್ ಆಗೋ ಥರ ಮನೆ ಇರಬೇಕು ಅಂತ ಸುಮಾರು ಮನೆಗಳು ನೋಡಿ ಒಂದು ಉದ್ದ ಹಾಲ್ ಇದ್ದಂಥ ಒಂದು ಮನೇನ ಬಾಡಿಗೆಗೆ ತೊಗೊಂಡು, ನಮಗೆ ಬ್ಯಾಂಕಿಂದ ಕ್ವಾರ್ಟರ್ಸ್ ಕೊಡ್ತಾರಲ್ಲ, ಹಾಗಾಗಿ ಅದನ್ನು ಕ್ವಾರ್ಟರ್ಸಾಗಿ ಮಾಡಿಸಿ ಅದನ್ನೇ ಮಾಡಿಕೊಂಡೆ. ಆಮೇಲೆ ಅಲ್ಲೇ 5,000 ಪ್ಯಾಂಫ್ಲೆಟ್ ಮಾಡಿಸ್ಬಿಟ್ಟು ದಿನಾನು ಬ್ಯಾಂಕಿಂದ ಬರೋದು, 6 ಗಂಟೆಗೆ ಬ್ಯಾಂಕಿಂದ ಬರೋದು, ಬಂದ ತಕ್ಷಣ ಒಂದಷ್ಟು ಪ್ಯಾಂಫ್ಲೆಟ್ ಹಿಡ್ಕೊಂಡು ಎಲ್ಲರ ಮನೆಗೂ ಹೋಗಿ ನಾವು ಇಲ್ಲಿ ವಿನೋಬ ನಗರಕ್ಕೆ ಬಂದಿದ್ದೀವಿ, ಮೈಸೂರಿಂದ ಬಂದಿದ್ದೀವಿ, ಧ್ಯಾನ ಕೇಂದ್ರ ನಡೆಸ್ತಾ ಇದ್ದೀವಿ, ನಿಮಗೆಲ್ಲ ಎಲ್ಲ ಚೆನ್ನಾಗಿದ್ದರೂ ಪರವಾಗಿಲ್ಲ, ಆರೋಗ್ಯ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಏನಾದ್ರು ತೊಂದರೆ ಇದ್ದರೂ ಪರವಾಗಿಲ್ಲ, ಅವೆಲ್ಲ ಹೋಗುತ್ತೆ ಈ ಧ್ಯಾನದಲ್ಲಿ, ಧ್ಯಾನಕ್ಕೆ ಬನ್ನಿ ಅಂತ ಎಲ್ಲ ಮನೆಗಳಿಗೂ ಹೋಗಿ ದಿನಾನು ಒಂದು 25-30 ಮನೆ ಕವರ್ ಮಾಡಿ ಇಷ್ಟನೇ ತಾರೀಕು ಧ್ಯಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಬನ್ನಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಹೇಳಿ. ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದರಿಂದ ಎಲ್ಲರೂ ಹೆಂಗೆ ಅವರು ಹೇಳಿದ್ದನ್ನು ಇಲ್ಲ ಅಂತ ಅನ್ನೋ ಥರ ಆಯಿತು. ಆ ಥರ ಬರ್ತಾ ಬಂದಾಗ ಒಬ್ಬರು ಶಾರದಮ್ಮ ಅನ್ನೋರ ಮನೆಗೆ ಹೋದೆ. ಶಿ ವಾಸ್ ಎ ಟೀಚರ್. ಅವ್ರಿಗೆ ನಾನು ಹೇಳಿದೆ, ಈ ಥರ ಧ್ಯಾನ ಕೇಂದ್ರ ಶುರು ಮಾಡಿದ್ದೀವಿ ಕೃಷ್ಣೋಜಿ ರಾವ್ ಅನ್ನೋರ ಮನೆಯಲ್ಲಿ. ಎಲ್ಲಿ ಇವ್ರ ಮನೆ ಪಕ್ಕನಾ? ಹೌದು, ಅಲ್ಲೇ ಆಯಿತು ಅಂದರು. ಸರಿ, ಆಮೇಲೆ ಒಂದಷ್ಟು ಪ್ಯಾಂಫ್ಲೆಟ್ ಕೊಡಿ ನಮಗೂ, ಹೇಳ್ತೀನಿ ಇನ್ನೊಂದು 4 ಜನಕ್ಕೆ ಅಂದರು. ಭಾಳ ಖುಷಿಯಾಗೋಯ್ತು ನನಗೆ. ನಾನು ಮಾಡೋ ಕೆಲಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಬ್ರಹ್ಮಚೈತನ್ಯ ಮಹಾರಾಜ್ ಅವ್ರದ್ದು ಪ್ರತಿ ಶನಿವಾರ ಸತ್ಸಂಗ ನಡೀತಿತ್ತು. ಒಂದು 50-60 ಜನ ಸೇರ್ತಾಯಿದ್ರು. ನಾನು ಅಲ್ಲಿ ಪ್ಯಾಂಫ್ಲೆಟ್ ಕೊಟ್ಟು ಹೊರಡುವಾಗ ಅವ್ರು ಹೇಳಿದ್ರು, ನೀವು ಒಂದು ದಿವಸ ಶನಿವಾರ ಬಂದರೆ ಒಂದಷ್ಟು ಜನ ಬರ್ತಾರೆ ಇಲ್ಲಿಗೆ, ಅವ್ರಿಗೂ ನೀವು ಹೇಳ್ಬೋದು ಅಂದರು. ನಾನು ಹೇಳ್ತೀನಿ, ನೀವು ಹೇಳ್ಬೋದು. ತುಂಬ ಸಂತೋಷ ಆಗೋಯ್ತು ನನಗೆ. ಸರಿ, ಶನಿವಾರದ ದಿವಸ ಹೋದೆ, ಪ್ಯಾಂಫ್ಲೆಟ್ಟು ಹಿಡ್ಕೊಂಡು ಹೋದೆ, ಹೇಳಿದೆ ಅವ್ರಿಗೆ ಈ ಥರ ಧ್ಯಾನ ಕೇಂದ್ರ ಆಗಿದೆ ಅಂತ. ಅವರು ಬರೀ ಭಜನೆ, ಪೂಜೆ, ಅದು ಮಾತ್ರ, ಆರತಿ ಅವ್ರು ಮಾತ್ರ ಮಾಡ್ತಾಯಿದ್ರು. ನಾನು ಅದೆಲ್ಲ ಮಾಡೋವರೆಗೂ ಕೂತಿದ್ದೆ. ಅಷ್ಟೊತ್ತಿಗಾಗಲೇ ಪತ್ರಿಸರು ಪೂಜೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರಲ್ಲ. ಸೊ ಅದರಿಂದ ಏನೋ ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ, ಅವ್ರದ್ದನ್ನು ಮಾಡಬೇಡ ಅಂತ ಹೇಳಕ್ಕೆ ನಾನು ಯಾರು ಹೊಸದಾಗಿ ಫಸ್ಟ್ ಜನನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅವ್ರಿಗೂ ಎಲ್ಲ ಹೇಳಿ. ಧ್ಯಾನ ಅಂದರೆ ಆ ಶಾರದಮ್ಮ ಅನ್ನೋರು ನಮ್ಮ ಎಲ್ಲ ಸತ್ಸಂಗಕ್ಕೆ ಬರ್ತಿರಲ್ಲ, ನೀವೆಲ್ಲ ಬಂದು ಧ್ಯಾನ ಕಲ್ತ್ಕೋಬೇಕು ಅಂತ ಹೇಳಿದ್ರು. ಸರಿ, ಅವರು ಎಲ್ಲ ಒಂದು 10-15 ಜನ ಬರೋಕ್ಕೆ ಶುರು ಮಾಡಿದ್ರು ನಮ್ಮನೆ. ದಿನಾನು ಬ್ಯಾಂಕಿಂದ ಬಂದ ತಕ್ಷಣ ಕೂತ್ಕೊಂಡು ಧ್ಯಾನ 3/4 ಗಂಟೆ ಧ್ಯಾನ ಮಾಡಿಸೋದು, ಆಮೇಲೆ ಒಂದು 10 ನಿಮಿಷ ಧ್ಯಾನದ ಬಗ್ಗೆ ಏನಾರು ಹೇಳೋದು, ಆಮೇಲೆ ಡಿಸ್ಪರ್ಸ್ ಆಗೋದು. ಆ ಥರ ಶುರು ಮಾಡಿದ್ವಿ. ಸೊ ಈ ಥರ ಎಷ್ಟು ವರ್ಷ ಕಂಟಿನ್ಯೂ ಆಯಿತು ಮೇಡಮ್ ಅಲ್ಲಿ? 2005ವರೆಗೂ. 2005ವರೆಗೂ, ಓಕೆ. ಒಂದು 800 ಉಪನ್ಯಾಸಗಳು ಮಾಡಿದ್ದೀನಿ. ಆಮೇಲೆ ಒಬ್ಬರು ಕೊಟ್ರಯ್ಯ ಅಂತ ಒಬ್ಬರು ಇದ್ದವರು ನಮ್ಮದು ಕಾರ್ಯಕ್ರಮ ಎಲ್ಲ ನೋಡಿದವ್ರು ಹೇಳಿದ್ರು, ನೋಡಿ ನಮ್ಮ ಗಾಂಧಿನಗರದವರೆಲ್ಲ ನಿಮ್ಮ ವಿನೋಬ ನಗರಕ್ಕೆ ಬರೋಕ್ಕಾಗಲ್ಲ, ನೀವು ಇಲ್ಲೇ ಬಂದು ಮಾಡೋಕ್ಕಾಗತ್ತಾ ಅಂತ. ನಾನು ನಮ್ಮ ಮನೆಯವ್ರನ್ನ ಕೇಳಿದೆ, ಈ ಥರ ಹೇಳ್ತಾ ಇದ್ದಾರೆ ಅಂತ, ನೋಡೋಣ ಟ್ರೈ ಮಾಡೋಣ ಅದಕ್ಕೇನಂತೆ. ಅವ್ರು ಹೇಳಿದ್ರು, 1 ದಿವಸ 2 ದಿವಸ ಬೇಡ, ಒಂದು 4-5 ದಿನ ಇದು ಮಾಡೋಕ್ಕಾಗತ್ತಾ ಅಂದರು. ಸೊ 1 ವಾರ ಅಂತ ಒಂದು ಶೆಡ್ಯೂಲ್ ಹಾಕ್ಕೊಂಡ್ವಿ. ಫಸ್ಟ್ ಡೇ ಧ್ಯಾನದ ಬಗ್ಗೆ ಹೇಳಬೇಕು, 2ನೇ ದಿವಸ ಕರ್ಮ ಸಿದ್ಧಾಂತ, 3ನೇ ದಿವಸ ಪಿರಮಿಡ್ ಬಗ್ಗೆ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು 7 ದಿವಸದ ಒಂದು ಕೋರ್ಸ್ ಥರ, ಒಂದು ಶಿಬಿರದ ಥರ ಮಾಡ್ತಾ ಬಂದ್ವಿ. ಸೊ ಫಸ್ಟ್ ಕೊಟ್ರಯ್ಯನವರು ಅವ್ರು ಹೇಳಿದ್ದ ಒಂದು ಇದ್ರಲ್ಲಿ ಗಾಂಧಿನಗರದಲ್ಲಿ 7 ದಿವಸ, ಫಸ್ಟ್ ಡೇ ಒಂದು 10 ಜನ ಇದ್ದರು. ಆಮೇಲೆ ಅವ್ರು ಹೇಳಿ ಕೊನೆಗೆ ಒಂದು 106 ಜನ ಕಾರ್ಯಕ್ರಮಕ್ಕೆ ಬಂದರು.
ಅಲ್ಲಿ 7 ದಿನ ಕಾರ್ಯಕ್ರಮ ಮಾಡಿದ್ದು ಜನಕ್ಕೆ ಹರಡಿ ಎಲ್ಲರೂ ನಮ್ಮನೇಲಿ ಮಾಡಿ ಅಂತ ಶುರು ಮಾಡಿದ್ರು. ಓಕೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಾಡಿದ್ವಿ. ಆಮೇಲೆ ಎಲ್ಲ ಒಂದು ಲೆಟರ್ ಡ್ರಾಫ್ಟ್ ಮಾಡಿಕೊಂಡೆ ನಾನು, ರೋಟ್ರಿಗೆ, ಲಯನ್ಸ್ಗೆ, ಎಲ್ಲರಿಗೂ ಮಾಡಿಕೊಂಡು ಪ್ರತಿ ಶಾಲೆಗಳಿಗೂ ಲೆಟರ್ ಮಾಡಿಕೊಂಡು ಈ ಥರ ನಾವು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಕ್ಯಾರೆಕ್ಟರ್ ಇಂಪ್ರೂವ್ ಆಗೋಕ್ಕೆ ಅಥವಾ ಅವರ ಒಂದು ಲೇಸಿನೆಸ್ಸನ್ನು ಹೋಗಲಾಡ್ಸೋಕ್ಕೆ ನಾವು ಈ ಥರ ಬಂದು ಕಾರ್ಯಕ್ರಮ ಮಾಡ್ತೀವಿ, ಅದನ್ನು ನೀವು ಅವಕಾಶ ಕೊಟ್ಟರೆ ನಾವು ಬಂದು ನಡೆಸ್ಕೊಡ್ತೀವಿ ಅಂತ ಎಲ್ಲರಿಗೂ ಲೆಟ್ರ್ ಮಾಡಿ ಕಳಿಸ್ತಾ ಹೋದೆ, ಪೋಸ್ಟಲ್ಲಿ ಹಾಕ್ತಾ ಹೋದೆ. ಆಮೇಲೆ ಕೆಲವು ಪರ್ಸ್ನಲಿ ಹೋಗ್ಬಿಟ್ಟು ನಾನೇ HM ನೋಡಿ ಕೊಡ್ತಾ ಹೋದೆ. ಶಾರದಮ್ಮ ಟೀಚರ್ ಏನು ಮಾಡಿದ್ರು, ನಾನು ಟೀಚರಮ್ಮ, ಒಂದು ಸ್ಕೂಲಲ್ಲಿ ಪಾಪ ತುಂಬ ಮಕ್ಕಳು ಬಡವರು, ಅವ್ರಿಗೆ ವಿದ್ಯೆ ಅಷ್ಟೆಲ್ಲ ಹತ್ತಲ್ಲ, ನಾನು ನೋಡ್ತಿದ್ದೀನಿ, ನೀವು ಬಂದು ಸ್ಕೂಲಲ್ಲಿ ಒಂಚೂರು ಹೇಳ್ಕೊಡೋಕ್ಕಾಗತ್ತಾ, ನಾನು ಹೇಳ್ತೀನಿ HMಗೆ ಅಂತ. ಆ ಥರ ಸ್ಕೂಲ್ಸ್ಗೆ ಶಾರದಮ್ಮ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿದ್ರು. ಕರ್ಕೊಂಡೋಗಿ ನೋಡಿ ಮಾಡಿಸ್ಕೊಡಿ ಇವ್ರ ಹತ್ರ ಕ್ಲಾಸ್ನ, ಮಕ್ಕಳು ಜಾಣರಾಗ್ತಾರೆ ಅಂತ ಹೇಳೋದು. ಇವರು ಟೀಚರ್ ಆದ್ದರಿಂದ ನಾನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿಸಿದ್ದೀನಿ, ನೀವು ಮಾಡಿಸಿ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ಸ್ಕೂಲ್ಗಳಿಗೆ ಪರಿಚಯ ಆಯಿತು. ಸುಮಾರು ಕ್ಲಾಸ್ಗಳು ಮಾಡ್ತಾ ಹೋದ್ವಿ. ಧ್ಯಾನದ ಮನೆಗಳಿಗೆ ಹೋದ್ವಿ, ವಾರದ ಶಿಬಿರಗಳು ಮಾಡ್ತಾ ಹೋದ್ವಿ. ಆಮೇಲೆ ರೋಟ್ರಿ, ಲಯನ್ಸ್ ಅವರೆಲ್ಲ ಮೀಟಿಂಗ್ ದಿವಸ ಎಲ್ಲ ಅವರು ಕಾರ್ಯಕ್ರಮಗಳು ಕೊಡ್ತಾ ಹೋದರು. ಆಮೇಲೆ ನಾವಿಕಾ ಅನ್ನೋರು, ಶಾರದಮ್ಮನವರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಮನೇಲಿ 130 ಜನ ಕೂತ್ಕೊಳ್ಳೋಕ್ಕಾಗೋವಂಥ ಒಂದು ಹಾಲನ್ನು ಅವರು ಸತ್ಸಂಗಕ್ಕೆ ಊಟಕ್ಕೆ ಅಂತ ಮಾಡಿದ್ದಿದ್ದವರು. ನೀವು ಇಲ್ಲಿ ಬೇಕಾದ್ರೆ ಧ್ಯಾನ ಮಾಡ್ಕೊಳ್ಳಿ ಅಂದರು. 130 ಜನ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗ್ತಿರೋ ಹಾಲನ್ನು ಮಾಡಿ ಮೇಲ್ಗಡೆ ಬಿಟ್ಕೊಟ್ರು ನಮಗೆ ಪ್ರತಿದಿನ ಧ್ಯಾನಕ್ಕೆ. ಸೊ ನಾವು ಉದ್ದಕ್ಕೆ ಹಾಸೋವಂಥ ಇದು ಕಾರ್ಪೆಟ್ ಥರ ಹಾಕೋ ಥರದನ್ನೆಲ್ಲ ಬಟ್ಟೆ ಎಲ್ಲ ವ್ಯವಸ್ಥೆ ಮಾಡಿ ಒಂದು ರೆಡಿ ಮಾಡಿ ಎಲ್ಲರಿಗೂ ಚಪ್ಪಲಿನ ಕರೆಕ್ಟಾಗಿ ಬಿಡಬೇಕು ಅಂತ ಹೇಳಿಬಿಟ್ಟು ವ್ಯವಸ್ಥೆ. ಅವ್ರ ಮೇಲೆ ನಾಯಿ ಇತ್ತು. ಆ ನಾಯಿನ ಅವ್ರು ಹೇಗೆ ಟ್ರೈನ್ ಮಾಡಿದ್ರು ಅಂದರೆ, ಒಳಗಡೆ ಬಂದ್ಬಿಟ್ಟ ಮೇಲೆ ಧ್ಯಾನ ಮುಗಿದು ಆಚೆ ಹೋಗೋವರೆಗೂ ನಾಯಿ ಬೊಗಳ್ತಾ ಇರಲಿಲ್ಲ. ಓಕೆ. ರಾಮೋ ಅನ್ನೋರು ಅಂದ ತಕ್ಷಣ ಸುಮ್ಮನಾಗ್ಬಿಡೋದು. ಅವ್ರು ಪೂಜೆಗಳು ಮಾಡುವಾಗ ಅದು ಗಲಾಟೆ ಮಾಡ್ದಂಗೆ ಹೇಳಿರ್ತಿದ್ರು. ಆ ನಾಯಿನ ಹೆಂಗೆ ಟ್ರೈನ್ ಮಾಡಿದ್ರು ಅಂದರೆ, ಅಲ್ಲಿ ಮಂಗಳಾರತಿಯಾಗಿ ತೀರ್ಥ ಕೊಡೋವರೆಗೂ ಅದೇನು ಆಹಾರ ತಗೋತಾ ಇರಲಿಲ್ಲ. ಆಗ ಪತ್ರಿ ಸರನ್ನು ನಾನು ಈ ಪ್ರಶ್ನೆ ಕೇಳಿದೆ, ನಾಯಿನ ಅವ್ರು ಆ ಥರ ಟ್ರೈನ್ ಮಾಡಿದಾರಲ್ಲ, ಹೇಗೆ ಸಾಧ್ಯ ಅಂತ. ಆಗ ಅವ್ರು ಹೇಳಿದ್ರು, ಯಾವ ಡೊಮೆಸ್ಟಿಕ್ ಆ್ಯನಿಮಲ್ಸನ್ನು ನಾವು ಮನೆಯಲ್ಲಿ ಸಾಕಿ ನಮ್ಮ ಸಂಸ್ಕಾರವನ್ನು ಅದಕ್ಕೆ ಕಲಿಸ್ತೀವೋ, ಅದಕ್ಕೆ ಮುಂದಿನ ಜನ್ಮ ಅದೇ ಕುಟುಂಬದಲ್ಲಿ ಮನುಷ್ಯ ಜನ್ಮ. ಓಕೆ. ಈ ಥರ ಒಂದು ಸಿಚುಯೇಷನ್, ಒಂದು ಕಾನ್ಸೆಪ್ಟ್ ಹೇಳೋರು. ಸೊ ಆಮೇಲೆ ಅಲ್ಲಿ ಧ್ಯಾನ ನಡೀತಾ ಇತ್ತು ಶಾರದಮ್ಮನವ್ರ ಮನೇಲಿ. ಅಲ್ಲಿ ಪೇಪರಿಗೆ ಕೊಡೋಕ್ಕೆ ಅಂತ ಪೇಪರ್ಗೆ ಹೋಗ್ಬಿಟ್ಟು ಈ ಥರ ಧ್ಯಾನ ಕೇಂದ್ರ ಶುರುವಾಗಿದೆ, ಈ ಅಡ್ರೆಸ್ಸಲ್ಲಿ ಇಷ್ಟು ಗಂಟೆಗೆ ಆಗಬೇಕು, ಧ್ಯಾನದಲ್ಲಿ ಭಾಗವಹಿಸೋರು ಮುಂಚಿತವಾಗಿ ಬಂದು ಆಸೀನರಾಗಿರಬೇಕು ಅಂತ ಕೊಟ್ಟಿದ್ನಲ್ಲ. ನನಗೆ ಅದು ಪೇಪರಿಗೆ ಕೊಟ್ಟಿದ್ದನ್ನು ಹಾಕಿದ್ದಾರೆ ನಾವಿಕಾ ಪೇಪರಲ್ಲಿ. ಅಲ್ಲಿ ನಾವಿಕಾ ಚೀಫ್ ಎಡಿಟರ್ ಇದ್ದವರು 1 ತಿಂಗಳು ನನ್ನ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ. ಅವ್ರು ನಾವಿಕಾದವರು ಅಂತ ನನಗೆ ಗೊತ್ತಿಲ್ಲ. ಓಕೆ. ನಾವು ಯಾರು ಅಂತ ಅವ್ರು ಬಂದು ಏನು ಮಾಡ್ತೀವಿ ಅಂತ ನೋಡಿದ್ದಾರೆ. 1 ತಿಂಗಳು ಮಾಡಿದ್ಮೇಲೆ ಏನಾರು ಒಂದು ಮಕ್ಕಳಿಗೊಂದು ವಿದ್ಯಾರ್ಥಿಗಳಿಗೊಂದು ಕಾರ್ಯಕ್ರಮ ಮಾಡೋಣ, ಯಾಕೆಂದ್ರೆ ವಿ ಹ್ಯಾವ್ ಟು ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಅಂತ ಶುರು ಮಾಡಿದ್ರೆ, ಪೇಪರಿಗೆ ಕೊಡೋಕ್ಕೆ ಹೋಗ್ತೀನಿ, ದಟ್ ಪರ್ಸನ್ ಈಸ್ ದೇರ್. ನಾನು ತಕ್ಷಣ, ಸರ್ ನಮಸ್ಕಾರ, ನೀವು ಏನಾಗಬೇಕು ಹೇಳಿ ಅಂದರು. ಬಿಸ್ನೆಸ್ ಲೈಕ್. ಏನಿಲ್ಲ ಸರ್, ವಿದ್ಯಾರ್ಥಿಗಳೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ, ಅದನ್ನು ಮಕ್ಕಳು ಬರೋದಕ್ಕೆ ಒಂದು ಜನಕ್ಕೆ ಸಹಾಯ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ, ಕೊಟ್ಟೋಗಿ ಅಷ್ಟೇ ಅಂದರು. ಮಾತಾಡಲಿಲ್ಲ. 1 ತಿಂಗಳು ಅಟೆಂಡ್ ಮಾಡಿದ್ದಾರೆ ನನ್ನ ಕ್ಲಾಸ್ನ. ಅವ್ರಿಗೆ ತುಂಬ ಕನ್ವಿನ್ಸ್ ಆಗಿರೋದ್ರಿಂದ ನಾವು ಶಿವಮೊಗ್ಗ ಬಿಟ್ಟು ಬರೋವರೆಗೂ ಪ್ರತಿದಿನ ನಾವಿಕಾ ಪೇಪರಲ್ಲಿ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆದು ಕಾರ್ಯಕ್ರಮದ ಪೇಪರ್ ಇರ್ತಿತ್ತು. ಇಲ್ದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವರು ಅವರ ಅನುಭವವನ್ನು ಜನಮನ ಕಾಲಮ್ನಲ್ಲಿ ಹಾಕ್ತಾಯಿದ್ರು. ಒಟ್ಟಲ್ಲಿ ಅಷ್ಟು 5 ವರ್ಷನೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಎಕ್ಸಲೆಂಟ್ ಮೇಡಮ್. ಓಕೆ. ಅದರೊಳಗಡೆ ನಾವು ಪಿರಮಿಡ್ಗೆ ಇದಕ್ಕೆ ಕೈಲಾಸ ಮಾನಸರೋವರಕ್ಕೆ ಹೋಗಿ ಬಂದ್ವಿ ಸರ್, ತೀರ್ಥ ಕೊಡ್ತೀವಿ. ತೀರ್ಥ ಇರಲಿರಿ, ಫಸ್ಟ್ ಆರ್ಟಿಕಲ್ ಕೊಡಿ ಅನ್ನೋರು. ಪಿರಮಿಡ್ ಟೂರ್ ಹೋಗಿ ಬಂದ್ವಿ, ಫಸ್ಟ್ ಆರ್ಟಿಕಲ್ ಕೊಡಿನೋ. ಸೊ ಆ ಥರ ಕಥನಗಳನ್ನೆಲ್ಲ ಪೇಪರಲ್ಲಿ ಬರಿತಾ ಹೋದೆ. ಆಯಿತು, ಒಂದು ಕಾಲಮಿಸ್ಟಾಗಿ ಒಂದು ಕಾಲಮ್ ಕೊಡ್ತಾ ಬನ್ನಿ ನೀವು ಅಂದರು. ಆವಾಗ ಧ್ಯಾನದ್ದು, ಪೂರ್ವಜನ್ಮದ್ದು ಎಲ್ಲನೂ ಸುಮಾರು ಒಂದು 120 ಆರ್ಟಿಕಲ್ಲು ಪೇಪರಿಗೆ ಕೊಡ್ತಾ ಶುರು ಮಾಡಿದೆ. ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ಹಾಗಾಗಿ ನಾವು ಶಿವಮೊಗ್ಗದಲ್ಲಿ ಒಂದು 800 ಕಾರ್ಯಕ್ರಮ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಪ್ರತಿ ನನಗೆ ಯಾವುದನ್ನು ಹಾಲ್ ಬಾಡಿಗೆಗೆ ತೊಗೊಂಡು ಒಂದು ಕಾರ್ಯಕ್ರಮನೂ ಮಾಡಿಲ್ಲ. 2 ಧ್ಯಾನ ಮಹಾಯಜ್ಞ 2001ನೇ ಇಸ್ವಿಲಿ, 2004ನೇ ಇಸ್ವಿನಲ್ಲಿ 2 ಧ್ಯಾನ ಮಹಾಯಜ್ಞನ ಕುವೆಂಪು ರಂಗಮಂದಿರದಲ್ಲಿ ಮಾಡಿ 1000ಕ್ಕೂ ಹೆಚ್ಚು ಜನ. ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನವರು ನಡೆಸ್ತಾ ಇದ್ದಿದ್ದು ಕಲಾಮಂದಿರನ. ಅವರು ನನ್ನ ಹತ್ರ ಬಂದು ಹೇಳಿದರು, ಈ ಬಿಲ್ಡಿಂಗ್ ಕಟ್ಟಿದ ಮೇಲೆ, ಈ ರಂಗಮಂದಿರ ಕಟ್ಟಿದ ಮೇಲೆ ನಿಮ್ಮ ಕಾರ್ಯಕ್ರಮದಲ್ಲೇ ಫಸ್ಟ್ ಫುಲ್ ಆಗಿರೋದು ಅಂತ ಹೇಳಿದ್ರು. ಓಕೆ.
1000ಕ್ಕೂ ಹೆಚ್ಚು ಜನ ಫೋಟೋಗಳಿದೆ, ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಇದಾಗಿದೆ. ಅದನ್ನು ನೋಡಿಬಿಟ್ಟು ಅವರು ಭಾಳ ಸಂತೋಷಪಟ್ಟಿದ್ದರು. ಸೊ 2 ಸಲ ಮಾಡಿದ್ವಿ. ಮಿಕ್ಕಿದ್ದೆಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ಶನಿವಾರ ತಾರಸಿ ಮೇಲೆ ಕ್ಲಾಸು 5 ಗಂಟೆಯಿಂದ 6:30ವರೆಗೂ. ಬಿಸಿಲು ಇರ್ತಿರ್ಲಿಲ್ವಲ್ಲ, ಅಲ್ಲಿ ಇದು ಏಕಾಗ್ರತೆ ಅಂದ್ರೇನು, ಸ್ಟಡಿ ಟೆಕ್ನಿಕ್ಸ್ ಅಂದ್ರೇನು, ಲರ್ನಿಂಗ್ ಸ್ಕಿಲ್ಸ್ ಅಂದ್ರೇನು, ಮೆಮೊರಿ ಸ್ಕಿಲ್ಸ್ ಅಂದ್ರೇನು, ಯಾವಾಗ ಮರ್ತು ಹೋಗುತ್ತೆ, ಪರೀಕ್ಷೆ ಭಯ ಅಂದ್ರೇನು, ಪರೀಕ್ಷೆನ ಎದುರಿಸೋದು ಹೇಗೆ, ಹೆಚ್ಚು ಅಂಕಗಳನ್ನು ತಗೊಳ್ಳೋದು ಹೇಗೆ, ಈ ಥರ ಪ್ರತಿಯೊಂದೂ ಫ್ರೀ ಉಪನ್ಯಾಸ. ಒಂದು 150 ಮಕ್ಕಳು ಬರ್ತಾಯಿದ್ರು. ನೀವು ಎಷ್ಟೊಂದು ಸ್ಕೂಲ್ಸ್ಗೆ ಟೀಚ್ ಮಾಡಿದ್ದೀರಾ ಮೇಡಮ್. ಯಾವುದಾದ್ರೂ ಒಂದು ಸ್ಕೂಲ್ಸ್ಗೆ ಮೇ ಬಿ ಕೆಲವು ದಿನ ಆಗಿರ್ಬೋದು, ಕೆಲವು ದಿನ ನೀವು ಟೀಚ್ ಮಾಡಿ 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 ಎಂಟೈರ್ ಸ್ಕೂಲಲ್ಲಿ ಮೇ ಬಿ ಒಂದು ಸೆಷನ್ ಆಗಿರ್ಬೋದು ಅಥವಾ ಒಂದು ಸ್ಕೂಲು ಪರ್ಸೆಂಟೇಜ್ ಆಗಿರ್ಬೋದು, ಈ ಥರ ಆ ಸ್ಕೂಲ್ ಪರ್ಸೆಂಟೇಜು ನೀವು ಧ್ಯಾನ ಹೇಳ್ಕೊಟ್ಟ ಮೇಲೆ ಆ ಪರ್ಸೆಂಟೇಜ್ ಜಾಸ್ತಿ ಆಗಿರೋದಾಗಿರ್ಬೋದು ಅಥವಾ ಮಕ್ಕಳಲ್ಲಿ ತುಂಬ ಒಂದು ಮೆಚ್ಯೂರಿಟಿ, ಬದಲಾವಣೆ, ಒಂದು ವೆಲ್ ಬಿಹೇವಿಯರ್ ಬಂದಿರ್ಬೋದು. ಈ ಥರ ಎಕ್ಸಾಂಪಲ್ಸ್ ಯಾವುದಾದ್ರೂ ಇದೆಯಾ? ಖಂಡಿತ ಇದೆ ಸರ್. ನಾನು ಪ್ರತಿ ಶನಿವಾರ ಸ್ಟೂಡೆಂಟ್ಸ್ಗೆ ಫ್ರೀ ಲೆಕ್ಚರ್ಸು, ಪ್ರತಿ ಭಾನುವಾರ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾಯಿದ್ದೆ. ಸ್ಟಡಿ ಟೆಕ್ನಿಕ್ಸ್ ಅಂತ, ಸಿಂಪಲ್ ಸ್ಟಡಿ ಟೆಕ್ನಿಕ್ಸ್ ಅಂತ ಒಂದು ಪುಸ್ತಕ ಬರೆದೆ, ಕನ್ನಡದಲ್ಲೂ ಮಾಡಿದೆ. ಸ್ಟಡಿ ಟೆಕ್ನಿಕ್ಸ್ ಮೇಲೆ ಹೌದು. 20 ಸಿಂಪಲ್ ಸ್ಟಡಿ ಟೆಕ್ನಿಕ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಫಸ್ಟು ಕನ್ನಡದಲ್ಲಿ ಬರೆದೆ. ಜನ ಎಲ್ಲ ಇಂಗ್ಲೀಷಲ್ಲೂ ಕೇಳಿದ್ರು, ಇಂಗ್ಲೀಷಲ್ಲೂ ಬರೆದೆ. ಅದನ್ನು ತೊಗೊಂಡು ಹೋಗಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ DDPA ರಿಲೀಸ್ ಮಾಡಿಸ್ದೆ. ಬೆಂಗಳೂರಿನಲ್ಲಿ ಅವ್ರದ್ದು ಮೇಯ್ನ್ ಆಫೀಸ್ಗೆ ಹೋಗ್ಬಿಟ್ಟು ನಾನು ಈ ಥರ ಪುಸ್ತಕ ಬರೆದಿದ್ದೀನಿ, ಇದನ್ನು ನೀವು ರಿಲೀಸ್ ಮಾಡಿಕೊಡ್ಬೇಕು ಅಂತ ಕೇಳಿದೆ. ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಪ್ರತಿ ಸ್ಕೂಲ್ಸಲ್ಲಿ 5% ಡಿಸ್ಕೌಂಟಲ್ಲಿ ಎಲ್ರಿಗೂ ಕೊಡೋದಕ್ಕೆ ಅವರ ಒಂದು ಆರ್ಡ್ರ್ ಕೂಡ ಹಾಕಿದ್ರು. ಒಟ್ಟಲ್ಲಿ ತುಂಬ ಪ್ರಚಾರ ಆಯಿತು. ಆಗ ಒಬ್ಬರು DDPA ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ನೋಡಮ್ಮ, SLC ರಿಸಲ್ಟ್ ಏನಿದೆಯೋ ಅದರಲ್ಲಿ 30%ಗಿಂತ ಕಡಿಮೆ ರಿಸಲ್ಟ್ ಬರ್ತಾ ಇರುವಂಥ ಒಂದು 55 ಶಾಲೆಗಳಿದೆ, 55-56 ಶಾಲೆಗಳಿದೆ. ನೀವು ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರ, ಮಕ್ಕಳನ್ನ ಯಾರನ್ನು ಕೇಳಿದ್ರು ಮನೋರಮ ಅಂತಾರಲ್ಲ, ನೀವು ನಮ್ಮ ಶಾಲೆಗಳಲ್ಲಿ ಏನಾದ್ರು ರಿಸಲ್ಟ್ ಇಂಪ್ರೂವ್ ಮಾಡೋಕ್ಕೇನಾದರೂ ಏನಾರು ಮಾಡಿಕೊಡೋಕ್ಕಾಗತ್ತಾ? ಎಲ್ಲಿ ಸರ್ ಅಂದರೆ ಹಳ್ಳಿಗಳು ಅಂದರು. ಸರ್, ನಾನು ಶಿವಮೊಗ್ಗಕ್ಕೆ ಹೊಸಬಳು, ನಿಮ್ಮ ಟೀಚರ್ಸೇ ಯಾರಾದರೂ ನನ್ನನ್ನು ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ಶಿವಮೊಗ್ಗಕ್ಕೆ ಬಿಡೋ ಥರ ಇದ್ದರೆ ಖಂಡಿತ ಮಾಡ್ತೀನಿ ಸರ್. ಆದರೆ ನನಗೆ 3 ದಿನ ಒಂದೊಂದು ಶಾಲೆಗೆ ಅವಕಾಶ ಕೊಡಬೇಕು ಅಂತ. ಏನು ಮಾಡ್ತೀರಾ 3 ದಿನ ಅಂದರು. ಮೊದಲನೇ ದಿವಸ ವಿದ್ಯಾರ್ಥಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಕ್ಲಾಸ್ ಮಾಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಆ ಕ್ಲಾಸ್ನ ನಿಮ್ಮ ಎಲ್ಲ ಟೀಚರ್ಸೂ ಅಟೆಂಡ್ ಮಾಡಬೇಕು. ಓಕೆ. 2ನೇ ದಿವಸ ಎಲ್ಲ ಟೀಚರ್ಸ್ಗೆ ಸ್ಪೆಷಲ್ಲಾಗಿ ಒಂದು ಓರಿಯೆಂಟೇಷನ್ ಥರ ಅವ್ರು ಏನು ಮಾಡಬೇಕು, ಏನು ಮಾಡಬಹುದು ರಿಸಲ್ಟ್ ಇಂಪ್ರೂವ್ ಮಾಡೋಕ್ಕೆ ಅಂತ ಅವ್ರಿಗೊಂದು ಕ್ಲಾಸ್ ತೊಗೊಳ್ತೀನಿ ಸರ್, ಒಂದು 45 ನಿಮಿಷ. ಅದಕ್ಕೊಂದು ಅವಕಾಶ ಮಾಡಬೇಕು. ಓಕೆ. 3ನೇ ಕ್ಲಾಸು ಪೇರೆಂಟ್ಸಿಗೆ, ಬರೀ ಪೇರೆಂಟ್ಸಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಪೇರೆಂಟ್ಸನ್ನು ಸ್ಕೂಲಿಗೆ ಕರೆಸ್ಬೇಕು. 3 ಕ್ಲಾಸ್ ನೀವು ಕೊಟ್ಟರೆ ಐ ಕ್ಯಾನ್ ಅಶ್ಯೂರ್ ಯು ಗ್ರೇಟ್ ರಿಸಲ್ಟ್ಸ್ ಅಂತ ಹೇಳಿದೆ. ಅಯ್ಯೋ, ನಮಗೆ ರಿಸಲ್ಟ್ ಬೇಕಷ್ಟೇ, ನೀವೇನು ಹೇಳ್ತೀರೋ ಮಾಡ್ತೀನಿ ಅಂತ ಟೀಚರ್ಸ್ದೆಲ್ಲ ಮೀಟಿಂಗ್ ಇದ್ದ ದಿವಸ ತಿರುಗಿ ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡಿ ಮೇಡಮ್, ನಿಮ್ಮ 30%ಗಿಂತ ಕಡಿಮೆ ರಿಸಲ್ಟ್ ಇದೆ, ನಾನು ನಿಮ್ಮನ್ನು ಈ ಸಲ ನೀರಿಲ್ಲದೆ ಇರೋ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಗ್ಯಾರಂಟಿ. ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ಈ 3 ಹೇಳಿ ಮೇಡಮ್, ಅದೇನೋ ಹೇಳಿದ್ರಲ್ಲ 3 ಅದು ಹೇಳಿ, ಅವರು ಜವಾಬ್ದಾರಿ ಅವ್ರಿಗೆ ವಹಿಸ್ತೀನಿ, ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗಬೇಕು, ಅಷ್ಟು ಮಾಡಿದ್ರೆ ನಂಗೆ ರಿಸಲ್ಟ್ ಬೇಕಷ್ಟೇ, ನಂಗೆ ಇನ್ನೇನು ಬೇಡ ಅಂತ ಹೇಳಿದ್ರು. ಯಾವ ಶಾಲೆ ಅಂತ ಹೇಳಿದ್ರು. ನಾನು ಹೇಳಿದೆ, ತುಂಬ ದೂರ ಇದ್ದು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೋಗಿ ಬರೋ ಥರ ಇರೋದು ಅಂದರೆ ಒಂದು 6 ಶಾಲೆನ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಕೊಟ್ಟರು. ಒಂದು ಶಿವಮೊಗ್ಗ ಭದ್ರಾವತಿ ಮಧ್ಯ ಇದ್ದಿದ್ದೊಂದು, ಭದ್ರಾವತಿದೊಂದು, 4 ಹಳ್ಳಿ ಶಾಲೆ. ಅವರೇ ಕರ್ಕೊಂಡು ಹೋಗಿ ಬರೋಕ್ಕೆ ವ್ಯವಸ್ಥೆ ಮಾಡಿದ್ರು. ಆ ಎಲ್ಲ ಶಾಲೆಗಳಲ್ಲೂ 3 ಸೆಷನ್ ಕೊಟ್ಟೆ ನಾನು. ಪ್ರತಿಯೊಂದು ಶಾಲೆನಲ್ಲೂ 75%ಗಿಂತ ರಿಸಲ್ಟ್ ಬಂತು. ಒಂದು ಶಾಲೆಯಲ್ಲಿ 65 ಆ ಥರ ಏನೋ ಬಂತು. ಅದನ್ನು ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ. ನೀವು 3 ದಿನ ಟೀಚ್ ಮಾಡಿದ್ರೆ ಮೇಡಮ್ ಅಥವಾ ಒಂದು 40 ಡೇಸ್? ಇಲ್ಲ 3 ಡೇಸ್ ಮಾತ್ರ. ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಹೇಗೆ ಓದಬೇಕು, ಹೇಗೆ ನೆನ್ಪಿಟ್ಕೋಬೇಕು, ಸೋಷಿಯಲ್ ಸ್ಟಡೀಸ್ ಓದೋದು ಹೇಗೆ, ಸೈನ್ಸ್ ಓದೋದು ಹೇಗೆ, ಈ ಥರ ಒಂದೊಂದು ಸಬ್ಜೆಕ್ಟನ್ನು ಹೆಂಗೆ ಓದೋಕ್ಕೆ ಮುಂಚೆ ಏನು ಸಂಕಲ್ಪ ಮಾಡ್ಕೋಬೇಕು, ಓದಾದ್ಮೇಲೆ ಏನು ಮಾಡಬೇಕು. ಟೀಚರ್ಸಿಗೆ ಅವ್ರು ಸ್ಕೋರ್ ಮಾಡಬೇಕಿದ್ರೆ, ಮಕ್ಕಳಲ್ಲಿ ಕಲಿಕೆಯನ್ನು ಇಂಪ್ರೂವ್ ಮಾಡಬೇಕಾಗಿದ್ದರೆ ಅವ್ರು ಏನು ಮಾಡಬೇಕು ಅಂತ ಅಂದ್ರೇನು, ಅವ್ರಿಗೊಂದು ಕೆಲವು ಟೆಕ್ನಿಕ್ಸ್ ಕೊಟ್ಟೆ. ನೀವೇನೊಂದು ಟೆಸ್ಟ್ ಕಂಡಕ್ಟ್ ಮಾಡಿ ಆನ್ಸರ್ಸ್ ಕರೆಕ್ಷನ್ ಮಾಡಿದ್ಮೇಲೆ ನಿಮ್ಮ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋ, ಅದರಲ್ಲಿ ಒಬ್ಬರು ಟಾಪರ್ ಇದ್ದೇ ಇರ್ತಾರೆ. ನಾನು ಅವ್ರಿಗೆ ಹೇಳಿದೆ, ಆ ಟಾಪರ್ ಅಂತ ಯಾರು ಹೈ ಸ್ಕೋರ್ ಮಾಡಿರ್ತಾರೋ ಅವರ ಆನ್ಸರ್ ನೀವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಅವರು ಯಾವ ಪ್ರಶ್ನೆಗೆ ಏನೇನು ಉತ್ತರ ಬರೆದಿದ್ದಾರೆ, ಅವ್ರು ಯಾಕೆ ಟಾಪರ್ ಆಗಿದ್ದಾರೆ, ಅವರೆಲ್ಲರಿಗೂ ಸ್ಟೂಡೆಂಟ್ಸಿಗೆ ಅವ್ರ ಪೇಪರ್ನ ಆಚೆ ಇಟ್ಕೊಂಡು
ಅವ್ರು ಏನು ಬರೀಬೇಕಿತ್ತು ಬರೆದಿಲ್ಲ, ಏನು ಬರೆದಿದ್ದಿದ್ರೆ ಫುಲ್ ಮಾರ್ಕ್ಸ್ ಸಿಕ್ತಿತ್ತು ಅಂತ ಒಂದು ಸ್ಮಾಲ್ ಎಕ್ಸಸೈಸ್ ನೀವು ಮಾಡಿಸಿ, ಅಲ್ಲಿ ಇನ್ನೊಂದು ಸಲ ಒಂದು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಹೇಳ್ಕೊಟ್ಟಂಗಾಗುತ್ತೆ. ಅದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆ ಟಾಪರ್ ಆಗಿರೋಳಿಗೆ ಯಾವತ್ತೂ ಟಾಪರ್ ಆಗಿರಬೇಕು ಅನ್ನೋ ಆಸೆ ಬರುತ್ತೆ, ಅವಳ ಥರ ನಾವು ಆಗಬೇಕು ಅಂತ ಬೇರೆಯವ್ರಿಗೆ ಬರುತ್ತೆ. ಅದರಿಂದ ನೀವು ಈ ಒಂದು ಎಕ್ಸಸೈಸ್ ಮಾಡ್ತಾ ಬಂದರೆ, ಮತ್ತು ಎರಡು ಸೈಡಲ್ಲಿ ಹೇಗೂ ಕೂತಿರ್ತಾರಲ್ಲ, ಇವ್ರು ಕೇಳೋ ಪ್ರಶ್ನೆಗೆ ಇವ್ರು ಉತ್ತರ ಕೊಡಬೇಕು, ಇವ್ರು ಕೇಳೋದಕ್ಕೆ ಇವ್ರು ಉತ್ತರ ಕೊಡಬೇಕು ಅಂತ ಗ್ರೂಪಲ್ಲಿ ಒಂದು ಕ್ವಿಜ್ ಟೈಪಲ್ಲೆಲ್ಲ ಮಾಡಿ ಅಂತ ಒಂದು 5-6 ಟೆಕ್ನಿಕ್ ಹೇಳ್ಕೊಟ್ಟೆ. ಅದು ಮಾಡಿದ್ಮೇಲೆ ಎಲ್ಲ ಕಡೆ ರಿಸಲ್ಟ್ಸ್ ಬಂತು. ಬಟ್ ಇದ್ರ ಜೊತೆಗೆ ಅವ್ರದ್ದು ಡೈಲಿ ಧ್ಯಾನ ಮಾಡ್ತಾ ಇದ್ರ ಮೇಡಮ್ ಎವ್ರಿ ಡೇ ಅಥವಾ ಹೆಂಗೆ? ಅವ್ರು ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಮಕ್ಕಳು ಮೇಡಮ್ ಅದೇ ಹೇಳಿದ್ದು, ಮಕ್ಕಳು ಶಾಲೆನಲ್ಲಿ 5 ನಿಮಿಷ ಧ್ಯಾನ ಮಾಡಿಸಿ ಅಂತ ಹೇಳಿದ್ದೆ ಟೀಚರ್ಸ್ಗೆ. ನೀವೇನು ಧ್ಯಾನ ಅಂತ ಕಂಟಿನ್ಯೂಸ್ ಬೇಡ, ಕ್ಲಾಸ್ ಶುರುವಾಗುವಾಗ 5 ನಿಮಿಷ ಮಾಡಿಸಿ, ಕ್ಲಾಸ್ ಕೊನೆಯಲ್ಲಿ 5 ನಿಮಿಷ ಮಾಡಿಸಿ, ಶುರುವಾಗುವಾಗ ನನಗೆ ಇವತ್ತಿನ ಪಾಠ ನನಗೆ ಅರ್ಥ ಆಗ್ತಾ ಇದೆ ಅಂತ ಅವ್ರ ಹತ್ರ ಹೇಳಿಸಿ, ಕ್ಲಾಸ್ ಕೊನೆಯಲ್ಲಿ ನೀವು ಕನ್ಕ್ಲೂಡ್ ಮಾಡುವಾಗ ಇವತ್ತಿನ ಏನು ಕಲ್ತಿದ್ದೀನೋ ಅದೆಲ್ಲ ನಂಗೆ ಅರ್ಥ ಆಗಿದೆ ಅಂತ ಅವ್ರ ಹತ್ರ ಒಂದು ಅಫರ್ಮೇಷನ್ ಒಂದು ಮಾಡಿಸಿ ಅಷ್ಟೇ ಅಂತ ಹೇಳಿದ್ದೆ. ಅದಷ್ಟು ಮಾತ್ರ ಮಾಡಿಸ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ನೀರು ಇಲ್ಲದೆ ಇರೋ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರಲ್ಲ, ಅದೊಂದು ಭಯ ಇತ್ತಲ್ಲ ಅವ್ರಿಗೆ. ಸೊ ಅದು ಇಂಪ್ಲಿಮೆಂಟ್ ಮಾಡಿಕೊಂಡು ಎಲ್ಲ ಕಡೆ ರಿಸಲ್ಟ್ ಬಂತು. ಅದರ ನೆಕ್ಸ್ಟ್ ಇಯರ್ ಏನಾಯಿತು, 2004 ನಾವು ಕೈಲಾಸ ಮಾನಸ ಸರೋವರಕ್ಕೆ ಹೋದ್ವಿ. ಅದಕ್ಕೆ ನಾವು 5 ಕಿಲೋಮೀಟರ್ ನಡೆಯೋದು, ಅದು ಇದು ಎಲ್ಲ ಪ್ರಾಕ್ಟೀಸು ಮತ್ತು ಪ್ರಿಪ್ರೇಷನ್ನು ಎಲ್ಲ ಮಾಡ್ಕೋತಾ ಇದ್ದಿದ್ದರಿಂದ ನಾನು ತುಂಬ ಕ್ಲಾಸಸ್ ಮಾಡೋಕ್ಕಾಗಲಿಲ್ಲ. ಆಗ ತಿರುಗಿ 12th ಪ್ಲೇಸಿಂದ 7th ಪ್ಲೇಸ್ ಬಂದಿತ್ತು. ವರ್ಷ ಕಡಿಮೆ ಆಗ್ತಾ ಬಂತು ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ. ಆವಾಗ ಅವ್ರಿಗೂ ಎಚ್ಚರ ಆಗಿ ನನ್ನನ್ನು ಟೀಚರ್ಸ್ ಮೀಟಿಂಗ್ ಮಾಡ್ತಾರಲ್ಲ ಝೋನಲ್ ವೈಸು ಅಥವಾ ಡಿಸ್ಟ್ರಿಕ್ಟ್, ಅದಕ್ಕೆಲ್ಲಕ್ಕೂ ನನ್ನನ್ನು ಜೀಪಲ್ಲಿ ಅವರೇ ಕರ್ಕೊಂಡು ಹೋಗ್ತಾಯಿದ್ರು, ಎಜುಕೇಷನ್ ಡಿಪಾರ್ಟ್ಮೆಂಟ್ನವರೇ ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ. ಸೊ 2004 ನಾವು ಇನ್ವಾಲ್ವ್ ಆಗಲಿಲ್ಲ. ಅದು ಸ್ವಲ್ಪ ಮತ್ತೆ ಮೇಲಿಕ್ಕೆ ಹೋಯ್ತು ಶಿವಮೊಗ್ಗ ಜಿಲ್ಲೆ ಸ್ಥಾನ. ಆಗ ಆ ಪೇಪರ್ನಲ್ಲಿ ಕೊಟ್ಟಿದ್ರು ಅವರ ಒಂದು ಪಾರ್ಟಿಸಿಪೇಷನ್ ಈ ಸಲ ಇಲ್ಲದೆ ಇರೋದ್ರಿಂದ ನಮ್ಗೆ ಇದಾಗಿದೆ ಅಂತ, ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ಒಂದು ರಿಸಲ್ಟ್ ಬಂದಮೇಲೆ ಕುವೆಂಪು ರಂಗಮಂದಿರದಲ್ಲಿ ಅವರು SLC ರಿಸಲ್ಟ್ಸ್ ಬಂದಮೇಲೆ ರಿಸೋರ್ಸ್ ಪರ್ಸನ್ ಫಾರ್ ಇಂಪ್ರೂವಿಂಗ್, ಬೆಸ್ಟ್ ರಿಸೋರ್ಸ್ ಪರ್ಸನ್ ಫಾರ್ ಇಂಪ್ರೂವಿಂಗ್ SLC ರಿಸಲ್ಟ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟು ಕರೆದು ಒಂದು ಗೌರವಪೂರ್ವಕವಾಗಿ ನೋಡಿದ್ರು. ಸೊ ಅದೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ವಂಡರ್ಫುಲ್ ರಿಸಲ್ಟ್ಸ್ ಮೇಡಮ್. ಯಾಕಂದರೆ ನೀವು ಲೈವ್ ಆಗಿ ನಿಮಗೆ ಅನುಭವದಿಂದ ಗೊತ್ತಾಗ್ತಿದೆ ನಮಗೆ. ಧ್ಯಾನ ಫಸ್ಟು ಬಿಫೋರ್ ಮೆಡಿಟೇಷನ್ ಮಕ್ಕಳು ಹೆಂಗಿದ್ರು, ಧ್ಯಾನ ಮಾಡಿದ ಮೇಲೆ ಅವ್ರ ಪರ್ಸೆಂಟೇಜ್ ಮತ್ತೆ ಹೆಂಗೆ ಇದಾಯಿತು, ಅದೇ ಧ್ಯಾನವನ್ನು ಮತ್ತೆ ಅವ್ರು ನೆಗ್ಲೆಕ್ಟ್ ಮಾಡಿದಾಗ ಮತ್ತೆ ಪರ್ಸೆಂಟೇಜ್ ಹೆಂಗೆ ಕಡಿಮೆ ಆಗ್ತಾ ಬಂತು. ಲೈವ್ ಎಕ್ಸಾಂಪಲ್ಸ್ ಥರ. ಆಮೇಲೆ ಶಾರದಮ್ಮ ಟೀಚರ್ ಅಂತ ಹೇಳಿದ್ನಲ್ಲ, ಅವರ ಮೊಮ್ಮಕ್ಕಳು ತುಂಬ ಪುಟಾಣಿ ಮಕ್ಕಳು. ಆವಾಗ ಧ್ಯಾನ ಇಂಟ್ರೊಡ್ಯೂಸ್ ಆದಾಗ ನಮ್ಮ ಮಕ್ಳಿಗೂ ಈ ಮಕ್ಕಳು ಮಾಡ್ಬೋದಾ ಧ್ಯಾನ ಅಂದರು. ಬುದ್ಧ 2 ವರ್ಷದಿಂದ ಧ್ಯಾನ ಮಾಡಿಸಿ ಅಂತ ಹೇಳಿದ್ದಾನೆ, ಮಾಡ್ಬೋದು ಅಂತ ದೀಪ್ತಿ ಜಿ ಪ್ರಸಾದ್ ಅಂತ ಆ ಮಗು ಆಲ್ ಇಂಡಿಯಾ ಟ್ಯಾಲೆಂಟ್ ರಿಸರ್ಚ್ ಟೆಸ್ಟ್ ಅಂತಲೂ ಯಾವುದೋ ಒಂದು ತೊಗೊಂಡಿತ್ತು. ಅದಕ್ಕೆ ನಾನು ಹೇಳಿದೆ, ನೀನು ಧ್ಯಾನ ಮಾಡಿಬಿಟ್ಟು ಓದಿದ್ರೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರೆ, ಆ ಮಗುಗೆ ಏನೂ ಗೊತ್ತಿಲ್ಲದೆ ಇದ್ದಿದ್ದರಿಂದ ಚೆನ್ನಾಗಿ ಧ್ಯಾನ ಮಾಡೋದು ಅದು ಆಲ್ ಇಂಡಿಯಾದಲ್ಲಿ 4th ರ್ಯಾಂಕ್ ಬಂತು. ಆಗ ಆ ಮಗು ಬಂದಿದ ಮೇಲೆ ಅದು ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಬರ್ಸ್ಕೊಡು ಅಂತ ಹೇಳಿದರೆ ಅದು ಹೇಳ್ತು, ನಾವು ಬರೆದ್ವಿ. ಅದನ್ನು ನಮ್ಮ ಧ್ಯಾನಾಮೃತ ಅಂತ ಸಂಚಿಕೆ ಮಾಡಿ ರಿಲೀಸ್ ಮಾಡ್ತಾ ಇದ್ವಲ್ಲ ನಾವು, ಸ್ಪಿರಿಚುವಲ್ ಮ್ಯಾಗ್ಝೀನು, ಅದರಲ್ಲಿ ಅವಳ ಎಕ್ಸ್ಪೀರಿಯನ್ಸ್ ತುಂಬ ಜನ ಮಕ್ಳಿಗೆ ಧ್ಯಾನ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡು ಇಷ್ಟು ಸಣ್ಣ ಮಗು ನೋಡು, ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರೈಸ್ ತೊಗೊಂಡಿದ್ದೆ, ಧ್ಯಾನ ಮಾಡಿ ನೀವು ಮಾಡಿ ಅಂತ. ಆ ಥರ ಪ್ರತಿಯೊಂದು ಫ್ಯಾಮಿಲಿಗೂ ನನ್ನ ಮಕ್ಳಿಗೆ ಹೇಳ್ತಿದ್ದೆ, ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಒಂದು ಕ್ಲಾಸ್ ಮಾಡ್ತೀನಿ ನಾನು ಫ್ರೀಯಾಗಿ ಅಂತ. ಸೊ ಧ್ಯಾನಿಗಳ ಮಕ್ಕಳುಗಳು, ನಿಮ್ಮ ರಜಾ ಬಂತು ಅಂದರೆ ಮಕ್ಕಳನ್ನೆಲ್ಲ ಕರೆಸಿ, ನೀವು ಮೊಮ್ಮಕ್ಳು ಹೆಂಗೆ ರಜಕ್ಕೆ ಬರ್ತಾರಲ್ಲ ಅವ್ರನ್ನೆಲ್ಲ ಧ್ಯಾನಕ್ಕೆ ಸೇರಿಸಿ. ತುಂಬಾ ಮಾಡಿದ್ರು. ನಮ್ಮ ಹಸ್ಬೆಂಡ್ ಎಷ್ಟು ಕೋಆಪ್ರೇಟ್ ಮಾಡಿದ್ದಾರೆ ಅಂತಂದರೆ, ಎಲ್ಲ ಕಡೆ ನಾನು ಕ್ಲಾಸ್ ಒಪ್ಕೊಂಬಂದ್ಬಿಡೋದು. ನಿನ್ಗೇನು ಬೇಕೋ ಮಾಡಮ್ಮ, ನಿಂಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು, ನಾನು ಕರ್ಕೊಂಡು ಹೋಗ್ತೀನಿ, ಏನು ಮಾಡಬೇಕು ಹೇಳು ಮಾಡ್ತೀನಿ ಅಷ್ಟೇ. ಆ ಥರ ಅವ್ರು ಕೊಟ್ಟಿರೋ 100% ಸಪೋರ್ಟಿಂದ ನಾನು ಧ್ಯಾನ ಕ್ಲಾಸು ಮಾಡೋಕ್ಕಾಗಿದೆ. ಆ್ಯಂಡ್ ಇಡೀ ಕರ್ನಾಟಕ ಸುಮಾರು ಪ್ಲೇಸಸ್ ಕವರ್ ಮಾಡಿದ್ದೀವಿ. ಹುಬ್ಳಿನಲ್ಲಿ ಶಾರದಮ್ಮನ ಮಗಳು ಹುಬ್ಳಿನಲ್ಲಿದ್ದರು, ಅವ್ರ ಕ್ಲಾಸಸ್ ಅರೇಂಜ್ ಮಾಡಿ ಅಲ್ಲಿ ಎಲ್ಲ ಸ್ಕೂಲ್ಸ್ ಕವರ್ ಮಾಡಿದ್ದೀನಿ. ತುಮಕೂರಲ್ಲಿ ಐ ಹ್ಯಾವ್ ಕವರ್ಡ್ ಮೋರ್ ದ್ಯಾನ್ 6-7 ಸ್ಕೂಲ್ಸ್ ಮಾಡಿದ್ದೀನಿ. ಅವ್ರು ಇನ್ನೊಬ್ಬರು ಮಗಳು ಮೂಡಿಗೆರೆಯಲ್ಲಿದ್ದರು, ಆ ಮೂಡಿಗೆರೆ ಕವರ್ ಮಾಡಿದ್ದೀವಿ. ಇನ್ನೊಬ್ಬರು ದತ್ತ ಅಂದ್ಬಿಟ್ಟು ದತ್ತಾತ್ರೇಯ ಅಂತ ಅವರು ಶೃಂಗೇರಿವರೆಗೂ ಸುಮಾರು 10-15 ಹಳ್ಳಿನ ಅವ್ರ ಕಾರಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಧ್ಯಾನ ಮಾಡಿಸಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ವೈಕುಂಠ ಸಮಾರಾಧನೆ ಆಗುತ್ತೋ ಅಥವಾ ಯಾವ್ದಾರೋ ಒಂದು ಇದರಲ್ಲಿ ಹಬ್ಬಗಳು ಮಾಡ್ತಾಯಿದ್ರೆ, ಜನನ ಸೇರಿಸಿದ್ರೆ, ಫ್ಯಾಮಿಲಿ ಫಂಕ್ಷನ್ಸ್ ಆದರೆ ಆ ದತ್ತಾತ್ರೇಯ ಅನ್ನೋರು ನಮ್ಮನ್ನು, ಮೇಡಮ್ ಅಲ್ಲೊಂದು 150 ಜನ ಸೇರ್ತಾರೆ, ಬರ್ತೀರಾ ಮೇಡಮ್ ಅನ್ನೋರು, ಆಯಿತು ಬರ್ತೀವಿ, ಹೋಗಿ ಅಲ್ಲಿ ಧ್ಯಾನ ಹೇಳ್ಕೊಡೋದು.
ವೈಕುಂಠ ಸಮಾರಾಧನೆಗೆ ಹೋದರೆ ಆತ್ಮ ಅಂದ್ರೇನು, ಸಾವು ಅಂದ್ರೇನು, ಯಾವ ಥರ ಇದು ಮಾಡಿ ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಇತ್ತು. ಗರುಡ ಪುರಾಣದೊಂಚೂರು ಓದ್ಕೊಂಡಿದ್ದೆ ನಾನು. ಸೊ ಅಲ್ಲೆಲ್ಲ ಕೆಲವು ಹೇಳ್ತಾ ಒಟ್ಟಲ್ಲಿ ಒಳ್ಳೆಯ ಅಕೇಶನ್ನು, ಸಾವಿನ ಅಕೇಶನ್ನು, ಈ ಪ್ರತಿಯೊಂದಕ್ಕೂ ಕೂಡ ಆತ್ಮಜ್ಞಾನವನ್ನು ಒಂದು ಇನ್ಫ್ಯೂಸ್ ಮಾಡಬೇಕು ಅನ್ನೋ ಇಚ್ಛೆ ಇದ್ದಿದ್ದರಿಂದ ನನಗೆ 10 ತರಹ ಸಹಕಾರ ನನಗೆ ಎಲ್ಲರಿಂದ ಸಿಗ್ತಾ ಹೋಯಿತು. ಎಕ್ಸಲೆಂಟ್ ಎಕ್ಸಲೆಂಟ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.